ಬಹಳ ಸಂತೋಷವಾಗಿ ಬಂದಿದ್ದೀರಾ. ಪವಿತ್ರ ಆತ್ಮನ ಪ್ರೇರೇಪಣೆಯಲ್ಲಿ ಬಂದಿದ್ದೀರಾ. ಪವಿತ್ರ ಆತ್ಮ ನಿಮ್ಮನ್ನು ಬರೋದಕ್ಕೆ ಪ್ರೇರೇಪಿಸ್ನಾ. ಪವಿತ್ರ ಆತ್ಮ ನಿಮ್ಮನ್ನು ಪ್ರೇರೇಪಿಸ್ನಾ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಿನ್ನನ್ನು ಎಳ್ಕೊಂಬಂತ. ಹಲ್ಲೆಲೂಯಾ. ಹಾಗಾದ್ರೆ ನಿಮಗೆ ಲಾಭ ಆಗುತ್ತೆ. ಹಾಗಾದ್ರೆ ಒಳ್ಳೆ ಪ್ರತಿಫಲವನ್ನು ಹೊಂದ್ತೀಯ, ಆತ್ಮದಲ್ಲಿ ಬೆಳಿತೀಯ. ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ದಿನಗಳಲ್ಲಿ ದೇವರು ನಮ್ಮ ಸಭೆಯಲ್ಲಿ ಪವಿತ್ರ ಆತ್ಮನ ಬಗ್ಗೆ ಮಾತಾಡ್ತಾರೆ. ಹೆಚ್ಚಾಗಿ ದೇವರ ಆತ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಮೆನ್. ದೇವರಾತ್ಮನ ಫಲಗಳು, ದೇವರಾತ್ಮನ ವರಗಳು, ಅಭಿಷೇಕ, ಅನ್ಯ ಭಾಷೆ ವರ, ಸ್ವಸ್ಥತೆ ವರ, ನಂಬಿಕೆ ವರ, ಆಮೆನ್, ಪ್ರವಾದನೆ ವರ, ಸತ್ಯಾಸತ್ಯತೆಗಳನ್ನು ವಿವೇಚಿಸುವ ವರ. ಹಲ್ಲೆಲೂಯಾ. ಅನ್ಯ ಭಾಷೆ, ನಾನಾ ಭಾಷೆಗಳನ್ನು, ವಾಣಿಗಳನ್ನು ಆಡುವ ವರ, ವಾಣಿಗಳ ಅರ್ಥವನ್ನು ಬಿಚ್ಚಿ ಹೇಳುವವರ. ಫಲಗಳು ಪ್ರೀತಿ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಸಮಾಧಾನ, ಸಂತೋಷ, ದೀರ್ಘ ಶಾಂತಿ, ಹೀಗೆ ಮಾತಾಡ್ತಾ 9 ಫಲಗಳು. ಕ್ಷಮೆ, ಕ್ಷಮೆ, ಸಾಧುತ್ವ, ಪ್ರೈಸ್ ದಿ ಲಾರ್ಡ್, ನಂಬಿಕೆ, ಇವ ಫಲಗಳನ್ನು ಕುರಿತು ನಾವು ನೋಡ್ತೀವಿ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮ ಭರಿತರಾಗಿರೋದು. ಆಮೆನ್. ಪವಿತ್ರಾತ್ಮ ಭರಿತರಾಗಿರೋದು. ನನ್ನನ್ನು ಬಹಳ ಜನ ಪ್ರಶ್ನೆ ಕೇಳ್ತಾರೆ, ಬ್ರದರ್ ಏನಿದು ಸಿಸ್ಟರ್, ಬ್ರದರ್ ಒಳ್ಳೆ ಅನ್ಯ ಭಾಷೆಯಲ್ಲಿ ಪ್ರೇ ಮಾಡ್ತಾರೆ, ಕಚಡ ಮಾತಾಡ್ತಾರೆ, ಮನೆ ಹತ್ರ ಗಲಾಟೆ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಗಂಡಿನ ಹತ್ರ ಗಲಾಟೆ ಮಾಡ್ತಾರೆ, ಹೆಂಡತಿ ಹತ್ರ ಗಲಾಟೆ ಮಾಡ್ತಾರೆ. ಬ್ರದರ್ ಸಿಸ್ಟರು ಏನಿದು? ಅದೇನು ಸೈತಾನ ಭಾಷೆನ, ಇಲ್ಲ ದೇವರಾತ್ಮನ ಒಂದು ನುಡಿನ, ಪ್ರೇರೇಪಣೆನ, ವಾಣಿಗಳಾಡೋದ, ಹೊಸ ಭಾಷೆನ, ಅನ್ಯ ಭಾಷೆನ, ಏನದು? ಡೂಪ್ಲಿಕೇಟ್ ಸೈತಾನ ಮಾತಾಡ್ತಾನ? ಅವ್ರ ಮನೆ ಹತ್ರ ಇರ್ತಾರೆ, ಹೇಗೆ, ಯಾವ ರೀತಿ ಹೇಳು ಅಂತ ನನ್ನನ್ನು ಕೇಳ್ತಾ ಇರ್ತಾರೆ ಜಾಸ್ತಿ. ಆಮೆನ್. ಹಲ್ಲೆಲೂಯಾ. ಕೆಲವರ ಬೈದಲ್ಲಿ ಮಾತಾಡೋದೇ ಇಲ್ಲ ಅನ್ಯ ಭಾಷೆನ. ಆಮೆನ್. ಕೆಲವರ ಬೈದಲ್ಲಿ ಅನ್ಯ ಭಾಷೆ ಮಾತಾಡಲ್ಲ. ಯಾಕಂದ್ರೆ ಅವರ ಶರೀರ, ಕೋಪ, ಕಳವಳ, ಸುಳ್ಳು ಹೇಳೋದು, ಮೋಸ, ವಂಚನೆ, ಹೊಟ್ಟೆ ಕಿಚ್ಚು, ಕಕ್ಷ ಭೇದ, ಭಿನ್ನಮತ, ಮತ್ಸರ, ಜಾತಿ ಭೇದ, ನಾನು ನೀನು ಅನ್ನೋದು ಹೋಗಿರಲ್ಲ. ಆಮೇಲೆ ಪವಿತ್ರ ಆತ್ಮ ಇರ್ತಾನೆ, ಅನ್ಯ ಭಾಷೆ ಮಾತಾಡ್ತಾನೆ. ಆಮೇಲೆ ಆತ್ಮನ ನುಡಿಗಳು ಕೂಡ ಆಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾಕೆ, ಏನು ಕಾರಣ ಅಂದ್ರೆ ಪವಿತ್ರಾತ್ಮ ಭರಿತರಾಗಿರೋ, ಪವಿತ್ರಾತ್ಮ ಭರಿತರು ಆಗಿರೋ. ಇವತ್ತು ಅದೇ ನಮ್ಮ ಮಧ್ಯದಲ್ಲಿ ದೇವರು ಮಾತಾಡೋದು ಬೈಬಲ್ ಸ್ಟಡಿ. ಆಕ್ಚುಲಿ ಗುಡಾರದ ಬಗ್ಗೆ, ಯಾಜಕತ್ವ ಬಗ್ಗೆ, ಲೇವಿಯರ ಬಗ್ಗೆ, ಗುಡಾರದಲ್ಲಿ ಏನೇನಿರ್ತದೆ, ಗುಡಾರದಲ್ಲಿ ಎಷ್ಟು ಪ್ರಕಾರಗಳಿದೆ, ಅದನ್ನ ಮಾತಾಡ್ಬೇಕಾಗಿತ್ತು. ಅದನ್ನ ಬೇಡ, ಸ್ವಲ್ಪ ಪವಿತ್ರ ಆತ್ಮನ ಬಗ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಮುಂದಕ್ಕೆ. ದೇವರ ಆತ್ಮ ನನ್ನನ್ನು ನಿನ್ನನ್ನು ಕರ್ಕೊಂಡು ಹೋಗೋದು. ಆತ್ಮ ಭರಿತರಾಗಿ ಇದೆಯಾ? ಪವಿತ್ರ ಆತ್ಮ ಭರಿತರಾಗಿರೋ ಅನುಭವ ನಿನಗಿದೆಯಾ? ಪವಿತ್ರಾತ್ಮ ಭರಿತರಾದಾಗ ನಿನಗೆ ಏನಾಗುತ್ತೆ? ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿದ್ಯಾ? ಬರೀ ಪವಿತ್ರಾತ್ಮ ಭರಿತರಾಗಿದೆಯಾ? ಆಮೇಲೆ ಈಗ ಒಂದು ಮನೆ ಇದೆ, ಮನೆಯಲ್ಲಿ ಯಾರು ಇಲ್ಲ ಏನಂತಾರೆ? ಖಾಲಿ, ಯಾರು ಇಲ್ಲ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಮನೆಯಲ್ಲಿ ಇದ್ದಾರೆ, ಪಾಪ ಮನುಷ್ಯ ಮಾತ್ರ ಇದ್ದಾನೆ, ಆದ್ರೆ ಏನು ಇಲ್ಲ, ಏನು ತುಂಬಿಲ್ಲ. ಮನೆಯಲ್ಲೆಲ್ಲ ಖಾಲಿ ಇರ್ತೈತೆ, ಏನು ಅಡುಗೆ ಸಾಮಾನು ಮಾತ್ರ ಇಟ್ಕೊಂಡಿರ್ತಾರೆ. ಈ ತರ ಕೂಡ ನಾವು ಕೇಳ್ತೀವಿ. ಈ ಪವಿತ್ರಾತ್ಮದಿಂದ ತುಂಬಲ್ಪಡೋದು ಅನ್ನೋದು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ನೀನ್ ಕೆಳಗಡೆ ಹೋಗೋದು ಪವಿತ್ರ ಆತ್ಮನ ಮೇಲ್ಗಡೆ ಬರೋದು. ನೀನು ವ್ಯಕ್ತಿತ್ವ, ನಿನ್ ಪರ್ಸನಲ್. ಹಲ್ಲೆಲೂಯಾ. ಈ ಪವಿತ್ರಾತ್ಮ ಭರಿತನಾಗಿರೋದು ಹೇಗಂದ್ರೆ, ಪವಿತ್ರಾತ್ಮ ಮೇಲೆ ಬರಬೇಕು, ನೀನ್ ಕೆಳಗಡೆ ಹೋಗ್ಬೇಕು. ಹಳೆ ತಕ್ಕಡಿ ನೋಡಿದ್ರೆ ಈಗಲೂ ಕೆಲವರು ಯಾರು ಒಬ್ಬೊಬ್ರು ಇಟ್ಟಿರ್ತಾರೆ, ಡಿಜಿಟಲ್ ತಕ್ಕಡಿ ಬಿಟ್ಟು ಬಟ್ಟಿಕ್ಕಿದ ತಕ್ಷಣ ಮೇಲೆ ಬಂದ್ಬಿಟ್ಟೈತೆ. ಆಮೇಲೆ ಆ ಬಟ್ಟೆ ಹತ್ತಿದ್ರೆ ಈಕ್ವಲ್ ಆಗಿ ನಿಂತ್ಕೊತೈತೆ. ಈಕ್ವಲ್ ಆಗಿ ಇರಬಾರ್ದು. ಪವಿತ್ರಾತ್ಮ ಕೆಳಗಡೆನೇ ಇರಬಾರ್ದು, ಪವಿತ್ರಾತ್ಮ ಮೇಲೆ ಇರ್ಬೇಕು. ನೀನ್ ಕೆಳಗಡೆ ಹೋಗ್ಬೇಕು. ಮನೆ ಏಸು ವೃದ್ಧಿ ಆಗಿತ್ತು, ನೀನು ತಗ್ಗಿಸಲ್ಪಡ್ಬೇಕು. ಆತನ ಮೇಲೆ ಬರ್ಬೇಕು, ಆತನ ನಿನ್ನೊಳಗಡೆ ಕಾಣಿಸ್ಬೇಕು. ನೀನ್ ಬ್ಯಾಕ್ ಹೋಗ್ಬಿಡ್ಬೇಕು, ಆತನ ಫ್ರಂಟ್ ಬಂದ್ಬಿಡ್ಬೇಕು. ಹಂಗೆ ಪರಿಶುದ್ಧಾತ್ಮನು ನಿನ್ನ ಆತ್ಮದಲ್ಲಿ, ನಿನ್ನ ಆತ್ಮ ಬೇರೆ, ಪವಿತ್ರಾತ್ಮ ಬೇರೆ, ದೇವರಾತ್ಮ. ಪವಿತ್ರಾತ್ಮನು ನಿನ್ನಲ್ಲಿ ತುಂಬಲ್ಪಡಬೇಕು. ಪರಿಶುದ್ಧಾತ್ಮ ಭರಿತನು ಅಂತಾರೆ. ತುಂಬಲ್ಪಟ್ಟಿರೋ ಮನೆ, ತುಂಬಿರೋ ಮನೆ,
ಖಾಲಿ ಇಲ್ಲ, ತುಂಬಲ್ಪಟ್ಟಿದ್ದಾರೆ. ಆಮೇಲೆ ತುಂಬಲ್ಪಟ್ಟಿದ್ದಾರೆ ಅಂದ್ರೆ ಹೋಲಿ ಸ್ಪಿರಿಟ್ ಅಲ್ಲಿ ನೀನು ಫುಲ್ ಆಗಿರ್ಬೇಕು ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ, ಹೋಲಿ ಸ್ಪಿರಿಟ್ ಅಲ್ಲಿ ಹೆಂಗಿರ್ಬೇಕು? ಫುಲ್ ಆಗಿರ್ಬೇಕು, ಫಿಲ್ ಆಗಿರ್ಬೇಕು. ಫಿಲ್ ಅಂದ್ರೆ ತುಂಬಲ್ಪಟ್ಟಿರೋದು, ಫುಲ್ ಅಂದ್ರೆ ಪೂರ್ತಿ. ನಿನ್ನ ಆತ್ಮ ಕೆಳಗಡೆ, ಆ ಆತ್ಮದಲ್ಲಿ ಪವಿತ್ರ ಆತ್ಮ ತೇಲ್ತಾ ಇರ್ಬೇಕು. ನಿನ್ನ ಆತ್ಮ ಆತ್ಮದಲ್ಲಿ ಮುಳುಗಿರ್ಬೇಕು. ಪವಿತ್ರ ಆತ್ಮದಲ್ಲಿ ನಿನ್ನ ಆತ್ಮ ಏನಾಗಿರ್ಬೇಕು? ಮುಳುಗಿರ್ಬೇಕು. ಹಲ್ಲೆಲೂಯಾ, ಆಮೆನ್. ನಿನಗಿರೋದು ಮನುಷ್ಯ ಆತ್ಮ, ಅದಕ್ಕೆ ನಿನ್ನ ಹೆಸರೇ ಆ ಆತ್ಮ. ಮನುಷ್ಯ ಆತ್ಮ ನಿನಗೆ ದೇವರು ಉತ್ಪತ್ತಿ ಮಾಡೋಕೆ ಕೊಟ್ಟಿರ್ತಾರೆ. ಆಮೆನ್. ಈ ಪವಿತ್ರ ಆತ್ಮನು ಒಬ್ಬ ವಿಶ್ವಾಸಿ ದೇವರನ್ನು ನಂಬಿದಾಗ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ಥಾನವನ್ನು ತಕೊಂಡು ಪವಿತ್ರಾತ್ಮದಿಂದ ತುಂಬಲ್ಪಟ್ಟು ಪರಿಶುದ್ಧಾತ್ಮ ಭರಿತನಾಗಿ, ಪರಿಶುದ್ಧಾತ್ಮದಿಂದ ತುಂಬಲ್ಪಡು. ಪವಿತ್ರಾತ್ಮ ವರ ಬೇರೆ, ಪರಿಶುದ್ಧಾತ್ಮನಿಂದ ತುಂಬಲ್ಪಡೋದು. ಡೈಲಿ ಪ್ರೇ ಮಾಡಿ ಮಾಡಿ ಪವಿತ್ರಾತ್ಮದಿಂದ ತುಂಬುದೇವ್ರೆ, ಪರಿಶುದ್ಧಾತ್ಮದಿಂದ ತುಂಬಪ್ಪ, ದೇವರಾತ್ಮದಿಂದ ನನ್ನನ್ನು ತುಂಬು. ಆತ್ಮ ಪರವಶನಾಗಿರ್ತೀಯ, ಅವಾಗ ಆ ಪವಿತ್ರಾತ್ಮದಲ್ಲಿ ಫುಲ್ ಆಗಿರ್ತೀಯ. ಪವಿತ್ರ ಆತ್ಮ ನಿನ್ನ ಹತ್ರ ಮಾತಾಡ್ತಾ ಇರ್ತಾನೆ. ಪವಿತ್ರ ಆತ್ಮ ನಿನಗೆ ಪ್ರಾರ್ಥನೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರ್ತಾನೆ. ಪವಿತ್ರ ಆತ್ಮ ನಿನ್ನನ್ನು ಬಲವಾಗಿ ಉಪಯೋಗಿಸ್ಕೊಳ್ತಾನೆ. ಪವಿತ್ರ ಆತ್ಮನ ಭರಿತನಾಗಿದ್ರೆ ಆಮೇಲೆ ಯಾರಿಗೆ ಏನು ಉತ್ತರ ಕೊಡಬೇಕು, ಧೈರ್ಯವಾಗಿ ಮಾತಾಡೋದಕ್ಕೂ, ದೇವರ ಬಗ್ಗೆ ಸಾಕ್ಷಿ ಇರೋದಕ್ಕೂ, ಈ ಲೋಕದಲ್ಲಿ ದೃಢವಾಗಿ ನಿಲ್ಲೋದಕ್ಕೂ, ಕ್ರಿಸ್ತನಿಗಾಗಿ ಏನಾದ್ರೂ ಮಾಡೋದಕ್ಕೂ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋದಕ್ಕೂ, ಸುವಾರ್ತೆಯನ್ನು ಸಾರೋದಕ್ಕೂ, ಪಾಪ ಮಾಡಿದಿರೋ ಶರೀರ ಇಚ್ಛೆಗಳನ್ನು ನೆರವೇರಿಸ್ತಿರೋದಕ್ಕೂ ನೀನು ಪವಿತ್ರ ಆತ್ಮ ಭರಿತನಾಗಿದ್ರೆ, ಪವಿತ್ರ ಆತ್ಮ ಭರಿತಳಾಗಿದ್ರೆ ಖಂಡಿತ ಇವುಗಳಿಗೆಲ್ಲವುಗಳಲ್ಲಿ ನಿನಗೆ ಸಹಾಯ ಬರುತ್ತದೆ. ಆಲ್ರೆಡಿ ನಿಮ್ಗೆ ಒಂದು ಉದಾಹರಣೆ ಕೊಟ್ಟೆ. ತಕ್ಕಡಿಯಲ್ಲಿ ಏನಂತ ಹೇಳ್ಕೊಟ್ಟೆ ನಾನು? ಆ ಬಟ್ಟನ ಇಕ್ಕಿದ್ರೆ ಇದು ಮೇಲೆ ಬಂದ್ಬಿಡ್ತೈತೆ. ಆ ಬಟ್ಟೆ ಎತ್ತಿದ್ರೆ ಈಕ್ವಲ್ ಆಗಿ ನಿಂತಿರ್ತೈತೆ. ಆಮೇಲೆ ಇಲ್ಲ, ನಿನ್ ಪವಿತ್ರ ಆತ್ಮ ಭರಿತನು ಅಂದ್ರೆ ಪರಿಶುದ್ಧಾತ್ಮ ಮೇಲೆ ಬಂದ್ಬಿಡ್ಬೇಕು. ನಿನ್ ಬಾಯಲ್ಲಿ ಬರೋ ಒಂದೊಂದು ಮಾತು ಕೂಡ ಪವಿತ್ರ ಆತ್ಮನ ಹೇಳ್ಕೊಡ್ಬೇಕು. ಲೋಕದ ಮಾತುಗಳು, ಶಾರೀರಿಕ ಮಾತುಗಳು, ದೈಹಿಕವಾಗೋ ಆತ್ಮಿಕವಾಗೋ ಏನನ್ನ ಉತ್ತರ ಕೊಡು, ಏನನ್ನ ಮಾತಾಡು, ಆಮೇಲೆ ಯಾವೇ ಮಾತಾಡು, ಪವಿತ್ರಾತ್ಮನ ಹೇಳ್ಕೊಡ್ತಾನೆ. ಪವಿತ್ರಾತ್ಮನ ಪ್ರೇರೇಪಿಸ್ತಾನೆ. ಪವಿತ್ರಾತ್ಮನು ಹಿಡ್ಕೊಂಡ್ಬರ್ತಾನೆ. ಪವಿತ್ರಾತ್ಮನು ಕಲಿಸ್ಕೊಡ್ತಾನೆ. ಪವಿತ್ರಾತ್ಮನು ಪ್ರೇರೇಪಿಸ್ತಾನೆ ನಿನ್ನ. ಅದು ಪವಿತ್ರಾತ್ಮ ಭರಿತಳು, ಪವಿತ್ರಾತ್ಮ ಭರಿತನಾಗಿರುವಾಗ ಅದು ನಿನ್ನಲ್ಲಿ ಆ ರೀತಿ ಜರುಗ್ತೈತೆ. ಬೈಬಲ್ ಅಲ್ಲಿ ಯಾರ್ಯಾರಾಗಿ ಪವಿತ್ರಾತ್ಮ ಭರಿತರಾಗಿದ್ದಾರೆ ನಾವು ನೋಡೋಣ. ಸರಿ, ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಪವಿತ್ರಾತ್ಮ ಭರಿತರಾಗಿರೋದಕ್ಕೆ. ಹೆಂಗಂದ್ರೆ, ಯಾವಾಗ ಡ್ರಿಂಕ್ಸ್ ಕುಡಿಯೋರು ಇರ್ತಾರೆ ಫುಲ್ ಟೈಮ್, ಅವ್ರು ಕುಡಿದಿರಿ ಇರೋದಿಲ್ಲ. ಎನಿ ಟೈಮ್ ಅವರಲ್ಲಿ ತೂಗಾಡ್ತಾ ಇರ್ತಾರೆ, ಡ್ರಿಂಕ್ಸ್ ಸ್ಮೆಲ್ ಬರ್ತಾ ಇರ್ತದೆ. ಆಮೇಲೆ ಅವ್ರು ಹೆಂಗೆ ಅಂದ್ರೆ, ಅದು ಅವ್ರು ಇರೋದು ಆ ಕುಡ್ದಾಗ ಕುಡಿಯೋರು ಅಂತ ನಾನು ಉದಾಹರಣೆ ಹೇಳ್ತಾ ಇದ್ದೆ. ಅದಕ್ಕಿಂತ ಮುಂಚೆ ವೇಟಿಂಗ್ ಸ್ಕೇಲ್ ಹೇಳಿದೆ. ಅಲ್ಲೇ ವೇಟಿಂಗ್ ಸ್ಕೇಲ್ ಗೊತ್ತಲ್ವ? ತಲೆ ಐತಿಯಲ್ಲ, ಅಲ್ಲೇ ವೇಟಿಂಗ್ ಸ್ಕೇಲು, ಅದ್ರ ಮೇಲೆ ಒಂದು ಬಟ್ಟನ್ನ ಇಕ್ಕರೆ ಆ ವೇಟಿಂಗ್ ಅದು ಕೆಳಗಡೆ ಎದ್ದೋಗ್ಬಿಡ್ತದೆ ಮೇಲೆ. ಬಟ್ ತೆಗೆದ್ರೆ ಈಕ್ವಲ್ ಆಗಿ ನಿಂತಿರ್ತದೆ. ಆಮೇಲೆ ನಿನ್ನಾತ್ಮ ಪವಿತ್ರ ಆತ್ಮ. ನೀನು ಪವಿತ್ರ ಆತ್ಮದಲ್ಲಿ ತುಂಬ್ತಾ 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 ಏನಾಗುತ್ತೆ ಅಂದ್ರೆ, ನೀನ್ ಕೆಳಗಡೆ ಹೋಗ್ತೀಯಾ, ಪವಿತ್ರ ಆತ್ಮ ನಿನ್ ಮೇಲೆ ಬರ್ತಾನೆ. ಪವಿತ್ರ ಆತ್ಮ ನಿನ್ ಮೇಲೆ ಬರುವಾಗ ಏನಾಗುತ್ತೆ ಅಂದ್ರೆ, ನಿನ್ನ ನರ, ಮೂಳೆ, ಮಾಂಸ, ಖಂಡಗಳಲ್ಲಿ, ಆತ್ಮ, ಪ್ರಾಣ, ಶರೀರದಲ್ಲಿ ಪವಿತ್ರ ಆತ್ಮನು ತುಂಬ್ಕೊಂತಾನೆ. ನಿನ್ನ ಬಾಯಲ್ಲಿ ಬರೋ ಒಂದೊಂದು ಮಾತು ಪವಿತ್ರ ಆತ್ಮನ ಹೇಳ್ಕೊಡ್ತಾನೆ. ನಿನ್ನ ದೃಷ್ಟಿ, ಆಲೋಚನೆ, ನಿನ್ನ ಥಿಂಕಿಂಗು, ನಿನ್ನ ಪ್ರತಿ ಒಂದು ಪವಿತ್ರಾತ್ಮನ ಪ್ರೇರೇಪಣೆ ನಿನಗೆ ಆಗ್ಬಿಡ್ತದೆ. ಎರಡನೇ ಉದಾಹರಣೆ ನಿಮ್ಗೆ ಹೇಳಿದೆ. ಆಮೇಲೆ ಡ್ರಿಂಕ್ಸ್ ಏನ್ ಇದಕ್ಕೆ ಈ ತರ ಅಂತ ನೀವು ಹೇಳ್ಬೇಡಿ. ಬೈಬಲ್ ಅಲ್ಲಿ ಇದೆ, 120 ಜನ 10 ದಿನ ಪ್ರೇಯರ್ ಮಾಡುವಾಗ 50ನೇ ದಿನದಲ್ಲಿ ಪೆಂತಕೋಸ್ತ್ ದಿನ ಅನುಭವ ಆಯ್ತು. ಪೆಂತಕೋಸ್ತ್ ಅಂದ್ರೆ ಒಡವೆ ಬಂಗಾರ ಹಾಕ್ತಿರೋದು, ವೈಟ್ ಬಟ್ಟೆ ಹಾಕೋದು, ಅನ್ಯ ಭಾಷೆ ಮಾತಾಡೋದು ಅನ್ಬೇಡಿ. ಅನ್ಯ ಭಾಷೆ ಅಂತೂ ನಿಜನೇ, ಅದನ್ಕೋತಾರೆ ಕೆಲವರು. ಆಮೇಲೆ ಹಲ್ಲೆಲೂಯಾ. ಅಲ್ಲ, ಪೆಂತಕೋಸ್ತ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಅದು ಏನಾದದು? ಅನುಭವ. ಕನ್ನಡದಲ್ಲಿ ಹೇಳಿ ಅನುಭವ. ಈಗ ಆ ವಾಕ್ಯ ಕೂಡ ಬರ್ತೈತೆ ನಮ್ಮ ಮಾಧ್ಯಮದಲ್ಲಿ. ಈ ಡ್ರಿಂಕ್ಸ್ ಕುಡಿ ಆವಾಗ 120 ಮಂದಿ ಏನೋ ಕೆಳಗಡೆ ಬಿದ್ದು ಹೋಗಿದ್ರೇನೋ, ಒದ್ಲಾಡ್ತಾ ಇದ್ರೇನೋ,
ಪರಿಶುದ್ಧಾತ್ಮನ ಅವನನ್ನ ಬಲವಾಗಿ ತುಂಬಿದ್ದೇನೋ, ಅನ್ಯ ಭಾಷೆಯಲ್ಲಿ ಪ್ರೇ ಮಾಡ್ತಾ ಇದ್ರೇನೋ, ಹಲವಾರು ವಿಧದಲ್ಲಿ ಅವರು ಒಂದೊಂದು ಶೇಪಲ್ಲಿ ಬಿದ್ದಿದ್ರೇನೋ, ಬಂದು ನೋಡಿ ಏನಂತ ಹೇಳ್ತಾ ಇದ್ದಾರೆ. 13ನೇ ವಚನ 2ನೇ ಅಧ್ಯಾಯ Acts chapter 2:13 2:13 ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ. ಕೇಳಿದ್ರ ಏನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಮತ್ತರಾಗಿದ್ದಾರೆ. ಪವಿತ್ರಾತ್ಮ ಒಬ್ಬರ ಮೇಲೆ ಬಂದ ಕೆಳಗಡೆ ಬೀಳ್ಬೋದು, ನಗ್ಬೋದು, ಎದ್ದೇಳ್ಬೋದು, ಜೋರ ಕೈ ತಟ್ಟಬಹುದು, ಆಮೇಲೆ ತಿರ್ಗಾ ಬೀಳ್ತಾ ಇರ್ಬೋದು. ಆ ಶಕ್ತಿಯನ್ನ ತಡೆಯಕ್ಕಾಗಲ್ಲ. ಆ ಟ್ರಾನ್ಸ್ಫರ್ ಪವರ್ ಇರ್ತದಿಲ್ಲ, ಹೈ ಟೆನ್ಷನ್ ಲೈನ್ ಪವರ್ ಬರ್ಬೋದು. ಆ ವರಗಳು ಬರುವಾಗ ಇನ್ನೂ ಪವರ್ ಆಗಿರ್ತದೆ. ನನಗಂತೂ ಆ ಪ್ರವಾದನೆ ವರ ನನ್ನ ಮೇಲೆ ಪ್ರಾಪರ್ಟಿ ಗಿಫ್ಟ್ ಬರೋವಾಗ ಹೈ ಟೆನ್ಷನ್ ಪವರ್ ಹೊಡಿತು, ಒಂಥರ ಶಾಕ್ ಆಯ್ತು. ನನ್ನ ತಲೆ ಮೇಲೆಲ್ಲ ಒಂದು ಏನೋ ಒಂದು ಬೆಂಕಿಯ ಉಂಗುರ ನನ್ನ ಮೇಲೆ ಕುತ್ಕೊಂಡಂಗಾಯ್ತು. ಯಾವ ರೀತಿ ಆಯ್ತು? ಬೆಂಕಿಯ ಉಂಗುರ, ರಿಂಗ್, ಉಂಗುರ ಚಿಕ್ಕದಾಗಿರ್ತದೆ, ರಿಂಗ್ ನನ್ನ ತಲೆ ಮೇಲೆ ಇಳಿಯೋ ತರ ಆಯ್ತು. ಸ್ಪಿರಿಟ್ ಆಫ್ ಗಾಡ್ ಆ ಎಕ್ಸ್ಪೀರಿಯನ್ಸ್ ವಿವರಿಸೋದಕ್ಕೆ ನನಗಾಗಿಲ್ಲ. ಅಲ್ಲೆಲ್ಲೂಯಾ. ಹಾಗೆ ವಿಶ್ವಾಸಿಯನ್ನಾಗಿರ್ಲಿ, ಪಾಸ್ಟರನ್ನಾಗಿರ್ಲಿ, ಎವಂಜಲಿಸ್ಟನ್ನಾಗಿರ್ಲಿ, ಬಿಷಪನಾಗಿರ್ಲಿ, ರೆವೆರೆಂಟನಾಗಿರ್ಲಿ, ಯಾರನ್ನಾಗಿರ್ಲಿ, ನಾರ್ಮಲ್ ವಿಶ್ವಾಸಿ ಕೂಡ ಪವಿತ್ರಾತ್ಮ ಭರಿತರಾಗಿರ್ಬೇಕು. ಹೋಲಿ ಗೋಸ್ಟ್, ಪರಿಶುದ್ಧಾತ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಆದ್ಮೇಲೆ ಪ್ರತಿದಿನ ಆ ಆತ್ಮ ನಿನ್ನಲ್ಲಿ ಇರ್ತಾನೆ. ದೇವ್ರೇ, ನನ್ನನ್ನು ಪರಿಶುದ್ಧಾತ್ಮದಿಂದ ತುಂಬು, ನನ್ನನ್ನು ದೇವರಾತ್ಮದಿಂದ ತುಂಬು, ನನ್ನನ್ನು ಪವಿತ್ರಾತ್ಮ ಭರಿತನಾಗಿರ್ಬೇಕು, ಅನನೀಯ ತರ. ಆಮೇನ್. ನಾನು ಪವಿತ್ರಾತ್ಮದಿಂದ ನನ್ನನ್ನು ತುಂಬು, ಪೇತ್ರ ತರ, ಪೌಲನ ಹಾಗೆ, ಸ್ಟೇಫನ ಹಾಗೆ ನಾನು ಪವಿತ್ರಾತ್ಮದಿಂದ ತುಂಬಲ್ಪಡಬೇಕು. ನನ್ನ ಪಾತ್ರೆ ತುಂಬಿ ವರ ಸೂಸ್ಬೇಕು. ಆಮೇನ್. ತುಂಬಿ ವರ ಸೂಸ್ಬೇಕು. ಆಮೇನ್, 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 ಹಲ್ಲೆಲೂಯಾ. ಎರಡನೇ ಉದಾಹರಣೆ ಏನ್ ಕೊಡ್ತಾ ಇದ್ದೀನಿ? ಡ್ರಿಂಕ್ಸ್ ಕುಡಿಯೋದಕ್ಕೆ ಕೊಡ್ತಾ ಇದ್ದೀನಿ. ಡ್ರಿಂಕ್ಸ್ ಕುಡಿಯೋರು ಹೆಂಗಂದ್ರೆ, ಕುಡಿತಾರೆ, ಬೆಳಿಗ್ಗೆನೋ ಕುಡಿತಾರೆ, ಕುಡಿದ ತಕ್ಷಣ ಅದು ಒಂದು ಟೈಮ್ ವರ್ಗು ನಿಶೆ ಇರ್ತದೆ. ಎಲ್ಲರಿಗೂ ಆ ಮದ್ದು ಕಿಕ್ ಅಂತಾರೆ. ಅದು ಇದ್ದಿದ ತಕ್ಷಣ ಅವರು ಹೋಗ್ಬಿಟ್ಟು ಫ್ರಿಜ್ ಅನ್ನ ತೆಗೆದು ಆ ಕಬೋರ್ಡ್ ಅಲ್ಲಿ ಇಕ್ಕಿರೋದು, ಬಾಕ್ಸ್ ಅಲ್ಲಿ ಇರೋದು ಅಥವಾ ಬಾರ್ಗೆ ಹೋಗೋ ಇಮಿಡಿಯೇಟ್ಲಿ ಹಾಕೊಂಡು ಕುಡಿತಾರೆ. ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಪವಿತ್ರಾತ್ಮ ಭರಿತರು ಅಂದ್ರೆ ಹೆಂಗೆ? ಅವ್ರು ಇಳಿದ ತಕ್ಷಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಂಗೆ ನೀನು ಇವತ್ತಿನ ದಿನಕ್ಕೆ ಬೆಳಗ್ಗೆ ಕುತ್ಕೊಂಡು ಪವಿತ್ರಾತ್ಮದಿಂದ ತುಂಬಲ್ಪಟ್ಮೇಲೆ ನಾಳೆ ಬೆಳಗ್ಗೆನೂ ಅದೇ, ಅಥವಾ ಮಧ್ಯಾಹ್ನ ಖಾಲಿ ಆಗೋದ್ರೇನು ಪವಿತ್ರಾತ್ಮ ನಿನ್ ಖಾಲಿ ಇದ್ರೇನು ಮಧ್ಯಾಹ್ನ ಮೇಲೆ ಕುತ್ಕೊಂಡು ಕೂಡ ಪವಿತ್ರಾತ್ಮದಿಂದ ತುಂಬು. ನೀನು ಒಂದ್ ದಿನಕ್ಕೆ ಎಷ್ಟು ಸಾರಿ ಕೇಳಿದ್ರೆ ಅಷ್ಟು ಸಾರಿನೂ ತುಂಬ್ತಾ ಇರ್ತಾನೆ. ಪವಿತ್ರಾತ್ಮ ಫಿಲ್ ಮಾಡ್ತಾ ಇರ್ತಾನೆ. ಆದ್ರಿಂದ ನಿನಗೇನ್ ಲಾಭ ಅಂದ್ರೆ, ನೀನು ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಬೆಳೀತೀಯ. ಬೈಬಲ್ ಓದೋದಕ್ಕೆ, ಪ್ರೇಯರ್ ಮಾಡೋದಕ್ಕೆ, ದೇವ್ರ ಬಗ್ಗೆ ಸೇವೆ ಮಾಡೋದಕ್ಕೆ, ಗಾಸ್ಪಲ್ ಅನ್ನ ಹಂಚ್ಕೊಳ್ಳೋದಕ್ಕೆ, ಶೇರ್ ಮಾಡ್ಕೊಳ್ಳೋದಕ್ಕೆ, ಧೈರ್ಯವಾಗಿರೋದಕ್ಕೆ, ಮುಖ್ಯವಾಗಿ ಆತ್ಮ ಬಲದಿಂದ ಜೀವಿಸೋದಕ್ಕೆ, ಶತ್ರುವನ್ನ ಗೆದರಿಸೋದಕ್ಕೆ, ದೆವ್ವಗಳನ್ನ ಓಡಿಸೋದಕ್ಕೆ, ರೋಗವನ್ನ ಸ್ವಸ್ಥ ಮಾಡೋದಕ್ಕೂ ಪವಿತ್ರಾತ್ಮ ಭರಿತನಾಗಿರೋದು ಬಹಳ ಫಲವುಳ್ಳದ್ದು, ಒಂದು ಶಕ್ತಿ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಮೈನ್ ಉದಾಹರಣೆ ಯೇಸು ಕ್ರಿಸ್ತನಲ್ಲಿ 9 ಗಿಫ್ಟ್ಸ್ ಕೂಡ ಇತ್ತು, 9 ಫ್ರೂಟ್ಸ್ ಇತ್ತು. ಫ್ರೂಟ್ 9 ಫಲನೂ ಇತ್ತು, 9 ವರಗಳು ಇತ್ತು ಆತನಲ್ಲಿ. ಪೌಲನಲ್ಲಿ ಸೇಮ್ ಹಂಗೆ ನಾವು ನೋಡ್ಬೋದು. ಆಮೇಲೆ 5 ಸೇವೆನೂ ಮಾಡ್ತಾ ಇದ್ದ, ಫಲಗಳು ಇತ್ತು, ವರಗಳು ಇತ್ತು, ತುಂಬಲ್ಪಟ್ಟಿದ್ದ. ಆ ಡ್ರಿಂಕ್ಸ್ ಬಗ್ಗೆ ಹೇಳುವಾಗ ಅವನು ಕಿಕ್ಕಿಳಿದ ತಕ್ಷಣ ಏನ್ ಮಾಡ್ತಾನೆ? ಎತ್ತಿ ಫ್ರಿಜ್ ಎಂತಿ ಅಂತ ತರಿಸ್ಕೊಂಡು ಹಾಕೊಂಡು ನೀರು ಹಾಕೊಂಡು ಕುಡಿತಾ ಇರ್ತಾನೆ. ಕೋಲ್ಡ್ ನೀರು, ವಾಮ್ ನೀರು ಹಾಕೊಂಡು ತಿರುಗಿ ಎದ್ದಿದ ತಕ್ಷಣ ಅಗೇನ್ ಬಾಟ್ಲನ್ನ ಹುಡುಕ್ತಾ ಇರ್ತಾನೆ, ಬಾರ್ಗೆ ಹೋಗ್ತಾ ಇರ್ತಾನೆ, ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಹಾಗೆಯೇ ನಾವು ಕೂಡ ದೇವರು ಈ ಅಂಧಕಾರ ಜಗತ್ತಲ್ಲಿ ಜೀವಿಸುವಾಗ, ಪರಿಶುದ್ಧಾತ್ಮನ ಯುಗದಲ್ಲಿ ನಾವು ದೇವರ ಮಕ್ಕಳಾಗಿರೋ ನಾವು ಪ್ರತಿದಿನ ರಾತ್ರಿ ಹಗಲು ಮಧ್ಯಾಹ್ನ ಸಾಯಂಕಾಲ ನಿದ್ರೆಯಲ್ಲಿ, ಆಮೇಲೆ ನಿದ್ರೆಗೆ ಮುಂಚೆ, ನಿದ್ರೆ ನಂತರ ಸೇವೆಗೆ, ಹೊರಗಡೆ ಹೋಗ್ದಿದ್ ಮುಂಚೆ ಸೇವೆಗೆ, ವಿಶ್ವಾಸ ಜೀವನದಲ್ಲಿ, ಹೊರಗಡೆ ಬಿಸ್ನೆಸ್ ಅಲ್ಲಿ, ಕೆಲಸದಲ್ಲಿ ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟಿರ್ಬೇಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಈ ಪರಿಶುದ್ಧಾತ್ಮದಿಂದ ತುಂಬಲ್ಪಡುವಾಗ ಹೆಚ್ಚಾಗಿ ಪ್ರೇ ಮಾಡ್ತೀಯ.
ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರ್ತೀಯ. ದೇವರ ಆತ್ಮ ನಿನ್ನ ನಾಲಿಗೆಯನ್ನು ಕಂಟ್ರೋಲ್ ತಕೊಂಡು ನಿನ್ನಲ್ಲಿ ನುಡಿತಾ ಇರ್ತಾನೆ. ಅಲ್ಲಿ 4 ಅವರ್ ಕುತ್ಕೊಂಡು 1.5 ಅವರ್ ಮಾಡಿರ್ತೀಯ, 2 ಅವರ್ ಮಾಡಿರ್ತೀಯ, 3 ಅವರ್ ಮಾಡಿರ್ತೀಯ. ಸ್ಪಿರಿಟ್ ಆಫ್ ಗಾಡ್ ನಿನ್ನಲ್ಲಿ ಪವಿತ್ರ ಆತ್ಮ ತುಂಬುತ್ತಾ ಇರ್ತಾನೆ. ಅದೊಂದು ಶಕ್ತಿ, ಅದು ಒಂದು ಮಹಿಮೆ, ಒಂದು ಬಲ. ಪ್ರೈಸ್ ದಿ ಲಾರ್ಡ್. ಆಮೆನ್. ಬನ್ನಿ ಹಂಗೆ ಮುಂದಕ್ಕೆ ನಾವು ಸಾಗುವಾಗ ನಾನು ಕಿಕ್ ಬಗ್ಗೆ ಹೇಳಿದೆ. ಅದೇ ರೀತಿ ನಾವು ಕೂಡ ಹೆಂಗೆ ಅವನು ಅದು ಕೆಟ್ಟದ್ದು ಇದು ಒಳ್ಳೇದು ಅಷ್ಟೇ ವ್ಯತ್ಯಾಸ. ಪವಿತ್ರಾತ್ಮ ನಿನ್ಗೇನೋ ಖಾಲಿ ತರ ಬಲಗೀನತೆ ಗೊತ್ತಾಗ್ತದೆ ನಿಮ್ಗೆ. ಯಾಕಂದ್ರೆ ಒಂದ್ಸಾರಿ ಫೀಲ್ ಆದ್ಮೇಲೆ ಇರಕ್ಕಾಗಲ್ಲ. ಸಾರಿ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ನಿಮ್ಗೆ ಇರಕ್ಕಾಗಲ್ಲ. ಓ ಪರಿಶುದ್ಧಾತ್ಮದಿಂದ ನಾನು ತುಂಬಲ್ಪಡ ದೇವ್ರೆ, ನನ್ನ ಪವಿತ್ರ ಆತ್ಮದಿಂದ ತುಂಬ ಮೊಣಕಾಲು ಹಾಕಿ ಕೈಗಳನ್ನು ಎತ್ತಿ ಉಪವಾಸ ಇದ್ರೇನು ಪರವಾಗಿಲ್ಲ. ನೀನು ಉಪವಾಸ ಇಲ್ದಿರನು ಊಟ ತಿಂದು ಮೈ ತುಂಬಂದ್ರೆ ತುಂಬುತ್ತಾನೆ. ತುಂಬುವಾಗ ಏನಾಗುತ್ತಂದ್ರೆ ನೀನು ದೇವರಿಗಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡ್ತೀವಿ. ಬಲವಾಗಿ ಮಾತಾಡೋದಕ್ಕೂ ನಿಲ್ಲೋದಕ್ಕೂ ನಿನ್ನ ಆಲೋಚನೆ, ನಿನ್ನ ಚಿಂತೆ ಬದಲಾಗುತ್ತೆ. ಆತ್ಮನ ಬಲ ನಿನ್ನಲ್ಲಿ ತುಂಬಿ ಬರುವಾಗ ನೀನು ಕ್ರಿಸ್ತನಿಗಾಗಿ ಏನಾದ್ರೂ ಮಾಡ್ಬೇಕನ್ನೋದು ನಿನ್ನಲ್ಲಿ ಒಂದು ಪ್ರೇರೇಪಣೆ. ಸುಮ್ಮನೆ ಇರೋದಕ್ಕೆ ನಿನಗೆ ಆಗಲ್ಲ. ಮ್ಯಾನ್ ಶರೀರಕ್ಕೆ ಸಂಬಂಧವಾಗಿ ನಾವೇ ಓಡ್ತೀವಿ ಕೆಲಸಕ್ಕೆ, ಉದ್ಯೋಗಕ್ಕೆ, ಫ್ಯಾಕ್ಟ್ರಿಗೆ, ಗಾರ್ಮೆಂಟ್ಸ್ಗೆ, ಹೊಟ್ಟೆ ಪಾಡಿಗೆ. ಈ ಆತ್ಮನ ಕಾರ್ಯಗಳು ನೀನು ನಡಿಬೇಕಾದ್ರೆ ಫಸ್ಟ್ ಪ್ರೇಯರು, ಸೆಕೆಂಡ್ ಬೈಬಲ್ ಓದೋದು, 3 ಸೇವೆ, 4 ಪರಿಶುದ್ಧವಾಗಿರೋದು, 5 ವಾಕ್ಯಾನುಸಾರವಾಗಿ ಜೀವಿಸೋದು, 6 ವರಗಳಿಂದ ಫಲಗಳಿಂದ ತುಂಬಲ್ಪಡೋದು, 7, 8 ಎಕ್ಸೆಟ್ರಾ. ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಸ್ಪಿರಿಚುವಲ್ ಲೈಫ್ ಅಲ್ಲಿ ಪವಿತ್ರಾತ್ಮ ಭರಿತರಾಗಿರೋದು ಬಹಳ ಉತ್ತಮ. ಪವಿತ್ರಾತ್ಮ ಭರಿತರಾಗಿಲ್ಲ ಅಂದ್ರೆ ಖಂಡಿತ ನಾನು ಅವಾಗಲೇ ಒಂದು ಮಾತು ಹೇಳಿದೆ. ನನ್ನ ಏನಂತ ಕೇಳ್ತಾರೆ ಅಂತ ಕೆಲವು ಜನ, ಕೆಲವರಿಗೆ ಬಹಳ ಸಂಶಯ ಏನು, ಬ್ರದರ್ ಇವರು ಅನ್ಯ ಭಾಷೆಯಲ್ಲಿ ಪ್ರೇ ಮಾಡ್ತಾರೆ, ಚರ್ಚಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರೆ, ಕೈ ತಡ್ತಾರೆ, ಸರಿ ಕೆಳಗಡೆ ಬಿದ್ದು ಹೋಗ್ತಾರೆ. ಮನೆಗೆ ಬಂದ್ಮೇಲೆ ಗಲಾಟೆ ಮಾಡ್ತಾರಲ್ಲ, ಮನೆಗೆ ಬಂದ್ಮೇಲೆ ಪಿಕ್ಚರ್ ಹಾಡುಗಳೆಲ್ಲ ನೋಡ್ತಾರೆ, ಅನ್ಯ ಭಾಷೆಯಲ್ಲಿ ಪ್ರೇ ಮಾಡ್ತಾರೆ, ಕೈ ತಡ್ತಾರೆ, ಗಂಡನ ಹತ್ರ ಜಗಳ ಮಾಡ್ತಾರೆ, ಹೆಂಡತಿ ಹತ್ರ ಜಗಳ ಮಾಡ್ತಾರೆ, ಅಕ್ಕಪಕ್ಕ ಮನೆಗಳ ಹತ್ರ ಜಗಳ ಮಾಡ್ತಾರೆ. ಇದೇ ಭಾಷೆ ಇದು? ಸೈತಾನನ ಡೂಪ್ಲಿಕೇಟಾ? ಇದೇನಿದು? ಬಹಳ ಜನಕ್ಕೆ ಒಂದೊಂದು ಕನ್ಫ್ಯೂಷನ್ ಏನಂದ್ರೆ ಪವಿತ್ರಾತ್ಮದಿಂದ ತುಂಬಲ್ಪಟ್ಟಿಲ್ಲ. ಎರಡನೇದು ಪ್ರತ್ಯೇಕಿಸ್ಕೊಂಡಿಲ್ಲ. ಏನ್ ಮಾಡ್ಕೊಂಡಿಲ್ಲ? ಪ್ರತ್ಯೇಕಿಸ್ಕೊಳ್ಬೇಕು. ನಮ್ಮನ್ನ ಸಪರೇಟ್ ಮಾಡ್ಕೊಳ್ಬೇಕು. ನಾನು ಇರ್ಬೇಕಂತ ನೀನು ಡಿಸೈಡ್ ಮಾಡ್ಕೊಳ್ಬೇಕು. ಅದಿಲ್ಲ ಅಂದ್ರೆ ಲೋಕ ನೋಡಿದ ತಕ್ಷಣ, ಜನಗಳು ನೋಡಿದ ತಕ್ಷಣ, ಒಂದು ಸ್ಥಳ ನೋಡಿದ ತಕ್ಷಣ, ಒಂದು ವಿಷಯ ಕೇಳಿದ ತಕ್ಷಣ ಬೆರಗಾಗ್ಬಿಡ್ತೀಯ. ಆದ್ರೆ ಪವಿತ್ರಾತ್ಮ ಭರಿತನಾದ್ರೆ ನಿನ್ನ ಕಂಟ್ರೋಲು ಹೋಲಿ ಸ್ಪಿರಿಟ್ ಹೋಗ್ಬಿಡ್ತೈತಿ. ಯಾವಾಗ್ಲೂ ಒಂದ್ಸಾರಿ ಅನ್ಯ ಭಾಷೆಯಲ್ಲಿ ಪ್ರೇಮ ಆಗ್ಬಿಟ್ಟು ಚರ್ಚಿಗೆ ಬಂದಾಗ ಮನೇಲಿ ಬೆಳಗ್ಗೆ ಒಂದ್ಸಾರಿನೋ ಅದೆಲ್ಲ ನಿನ್ನ ಕಂಪ್ಲೀಟ್ ಆಗಿ ಕ್ರಿಸ್ತನಲ್ಲಿ ಸ್ಟ್ರಾಂಗ್ ಆಗಿ ದೃಢವಾಗಿ ದೇವರಿಗಾಗಿ ಏನನ್ನ ಮಾಡೋದಕ್ಕೆ ಬಿಡಲ್ಲ. ಆಮೇಲೆ ಈ ಪವಿತ್ರಾತ್ಮ ಭರಿತರಾಗ ಮನೇನ ಬಂದು ಅಕ್ವೇರ್ ಮಾಡ್ಕೊಂಡ್ಬಿಟ್ಟ ಅಂತ ನಾನು ಅವಾಗಲೇ ಹೇಳಿದೆ. ಒಂದು 100 ಪ್ಲಾಟ್ಸ್ ಕಟ್ಟಿರ್ತಾರೆ, 100 ಪ್ಲಾಟ್ಸ್ ಅಲ್ಲಿ 5 ಪ್ಲಾಟ್ಸ್ ಬಂದಿದ್ದಾರೆ, ಅದನ್ನ ಫುಲ್ ಆಗಿಲ್ಲ ಅಂತಾರೆ. 100 ಪ್ಲಾಟ್ಸ್ ಬಂದ್ಬಿಟ್ರೆ ಏನಂತಾರೆ? ಅಪಾರ್ಟ್ಮೆಂಟ್ ಫುಲ್ ಆಗಿದೆ. ಇನ್ನೊಂದು ಮಾತು ಫುಲ್ ಸ್ಪಿರಿಟ್ ಆಫ್ ಗಾಡ್. ನೀನ್ ಹಂಗಾಗ್ಬೇಕಂತ ಕರೀತಾರೆ ದೇವನ್ನ. ಯಾವಾಗ್ಲೂ ಒಂದ್ಸರಿ ಅನ್ಯ ಭಾಷೆ ಪ್ರೇಮ ಬಿಟ್ಬಿಡೋದಲ್ಲ, ಯಾವಾಗ್ಲೂ ಆತ್ಮದಿಂದ ತುಂಬಿರು. ನಿನ್ನ ಆತ್ಮ ಕೆಳಗಡೆ ಹೋಗ್ಬೇಕು, ದೇವರ ಆತ್ಮ ಮೇಲೆ ಬರಬೇಕು. ನಿನ್ನ ಆತ್ಮ ಜೊತೆಲಿ ದೇವರ ಆತ್ಮ ಸೇರ್ಬೇಕು. ನೀನೇನ್ ಮಾಡ್ಬೇಕಂದ್ರೆ ದೇವರ ಆತ್ಮನಿಗೆ ಮುಂದೆ ಬಿಡ್ಬೇಕು, ನೀನ್ ಹಿಂದ್ಗಡೆ ನಿಲ್ಬೇಕು. ಆಮೇಲೆ ಮಾತಾಡ್ಬೇಕು ದೇವರ ಆತ್ಮನ ಜೊತೆ. ನೀನು ಕೇಳ್ಬೇಕು ದೇವರ ಆತ್ಮನ ಸಹಾಯ. ನನ್ನನ್ನು ಬಲಪಡಿಸು ಅಂತ ಕೇಳ್ಬೇಕು, ನನ್ನನ್ನು ದೃಢಪಡಿಸು ಅಂತ ಕೇಳ್ಬೇಕು, ನನ್ನನ್ನು ಎಚ್ಚರಿಸು ಅಂತ ಹೇಳ್ಬೇಕು, ನನ್ಗೆ ಹೋರಾಟ ಕೊಡು ಅಂತ ಹೇಳ್ಬೇಕು, ನನಗೆ ದಾರುಣ್ಯನ ಕೊಡು ಅಂತ ಹೇಳಿ, ನನಗೆ ಪ್ರಾರ್ಥನಾ ಭಾರ ನನಗೆ ಕೊಡು, ನಶಿಸಿ ಹೋಗುವ ಆತ್ಮಗಳ ಮೇಲೆ ನನಗೆ ಭಾರ ಕೊಡು. ನಿನ್ ಪ್ರೇಯರ್ ಲೈಫ್ ಚೇಂಜ್ ಆಗ್ಬಿಟ್ಟಿದೆ ಪವಿತ್ರಾತ್ಮ ಭರಿತನಾದ್ರೆ. ಪವಿತ್ರಾತ್ಮನ ಪ್ರೇರೇಪಣೆ ಬೇರೆ, ಪವಿತ್ರಾತ್ಮ ಪ್ರೇರಿತರ ಬೇರೆ, ಭರಿತರು ಬೇರೆ, ಪ್ರೇರೇಪಣೆ ಬೇರೆ. ಪ್ರೇರೇಪಣೆ ಅಂತ ಇದು ಹೋಗು ಮಾಡು, ಅದು ಹೋಗು ಇದಿರು. ಅದು ಯಾವಾಗ ಹೇಳೋದಂದ್ರೆ ನೀನು ಪವಿತ್ರಾತ್ಮ ಭರಿತನಾಗಿರುವಾಗ ಹೋಗು ಅಂತ ಹೇಳೋದು. ಪ್ರೇರೇಪಣೆ ಬೇರೆ, ಭರಿತರಾಗಿರೋದು ಬೇರೆ, ಫಿಲ್ ಆಗೋದು ಬೇರೆ. ಆಮೇಲೆ ಹೋಲಿ ಸ್ಪಿರಿಟ್ ನಿನ್ನ ಗೈಡ್ನೆಸ್ ಮಾಡೋದು ಬೇರೆ. ಆಮೇಲೆ ಹೋಗು ಆ ಮನೆಗೆ ಹೋಗಿ ಪ್ರೇ ಮಾಡು. ಈಗ ನಾನು ಶುಕ್ರವಾರ ಇಲ್ಲಿ ಫಾಸ್ಟಿಂಗ್ ಪ್ರೇ ಮುಗೀತು, ಹೋದೆ, ರಾತ್ರಿ ಒಳ್ಳೆ ಮಳೆ, ತಿರ್ಗಾ ಪ್ರೇ ಮಾಡಿದೆ, ಮಲ್ಕೊಂಡೆ, ಫ್ಯಾಮಿಲಿ ಜೊತೆ ಪ್ರೇಯರ್ ಆಯ್ತು, ಮಲ್ಕೊಳಕೋದೆ, ತಿರ್ಗಾ ಮಲ್ಕೊಳಕೋದೆ. ಬೇಡ ದೇವರೇ ಬಸ್ಸು ಗುಡುಗು ಮಿಂಚು ಸಿಡ್ಲು
ದೇವ್ರು ಕೆಲವ್ರು ಮನೆಗೆ ಪ್ರೇ ಮಾಡು, ಆ ಮನೆಗಳ ಹೆಸರು ಕೊಟ್ಟರು, ಪ್ರೇ ಮಾಡಿದ್ರೆ ಬೀಳ್ಬಾರ್ದು ದೇವ್ರೆ, ಆ ಗೋಡೆಗಳು ದೇವ್ರು ದೂತರು ಹಿಡ್ಕೊಬೇಕಪ್ಪ, ಏನು ಸಂಭವಿಸಬಾರ್ದು. ಹಳೆ ಮನೆಗಳವು, ಒಂದು 4-5 ಮನೆಗಳಿತ್ತು. ಪ್ರೇ ಮಾಡಿದೆ, ಆಮೇಲೆ ಪ್ರೇ ಮಾಡಿ ನನಗೆ ತಿರ್ಗಾ ಪ್ರೇರೋಪಣೆ ಆದ್ಮೇಲೆ ಮಲ್ಕೊಂಡೆ. ಆಮೇಲೆ ಎದ್ದೋಳ್ಬಿಟ್ಟೆ. ಭಾನುವಾರ ಒಂದು ಅಜ್ಜಿ ಬಂದಿರಲಿ, ಅಪ್ಪ ಅವತ್ತು ರಾತ್ರಿ ನೀನು ಹೇಳ್ದಂಗೆ ಖಂಡಿತ ನಾನು ಪ್ರೇ ಮಾಡ್ತಾ ಇದ್ದೆ ಅಂತ ಹೇಳ್ತಲ್ಲ, ಅದನ್ನ ಹೇಳ್ತೀನಿ ಕೇಳು. ನಮ್ಮ ಮನೇಲಿ ಅಡ್ಡಗೋಡೆ ಇತ್ತು, ನಮ್ಮ ಪಕ್ಕದಲ್ಲೇ ಬಿತ್ತು ಆ ಗೋಡೆ, ನಮ್ಮ ಮೇಲೆ ಬಿದ್ದಿಲ್ಲ. ಆಮೇಲೆ ಇದನ್ನ ಏನಂತಾರೆ? ಪ್ರೇರೋಪಣೆ. ನಾನು ಇವತ್ತು ನಿಮ್ಗೆ ಹೇಳ್ತಾ ಇರೋದು ಭರಿತರಾಗಿರೋ, ಆ ಕಂಟ್ರೋಲ್ ಅಲ್ಲಿ ಇಲ್ಲ. ಈ ಕುಡ್ದಿರೋನ್ ಏನಂತೀವಿ ನಾವು? ಇವಾಗ ಅವನ ಕಂಟ್ರೋಲ್ ಅಲ್ಲ, ಇದು ಅವನ ಮಾತುಗಳಲ್ಲ, ಬೆಳಗ್ಗೆ ಮಾತಾಡಲ್ಲ. ಆಮೇಲೆ ಹೇಳ್ಬಿಟ್ಟು ಹೋಗ್ತಾರೆ ಕೆಲವರು, ಸಾಯಂಕಾಲ ಮೇಯಿಸ್ಕೊಂಡು ವಸ್ತಾನೆ, ಸಾಯಂಕಾಲ ಹಾಕೊಂಡು ಬರ್ತೀನಿ, ಅವಾಗ ಮಾತಾಡ್ತೀನಿ, ಈಗ ಮಾತಾಡಲ್ಲ ನಾನು. ಕೆಲವರು ಹೇಳ್ತಾರೆ ಮಾತಾಡ್ತಾರೆ ಅವರೆಲ್ಲ, ಆಮೇನ್ ಆಮೇನ್. ಕೆಲವು ಕೋಪದಲ್ಲಿ ಕೆಟ್ಟ ಮಾತಲ್ಲಿ ಕೂಡ ಬೈತಾರೆ, ಅದನ್ನ ಆಮೇನ್ ಅಲ್ಲೆಲ್ಲೂಯಾ. ಅದು ಕೋಪಕ್ಕೆ ಬರೋ ಮಾತುಗಳು. ಕೆಲವರು ಬೈತಾರೆ, ಅವರೆಲ್ಲ ಮಾತಾಡ್ತಾರೆ, ಅವ್ರ ಒಳಗಡೆ ಇದ್ದಾಗ ಮಾತಾಡಿಸ್ತಾ ಇದೆ. ನೀನ್ ಪವಿತ್ರಾತ್ಮ ಭರಿತರಾದ್ರೆ ನೀನ್ ಮಾತಾಡಲ್ಲ, ಪವಿತ್ರಾತ್ಮ ನಿನ್ನಲ್ಲಿ ಮಾತಾಡ್ತಾನೆ. ನಾನು ಯಾವ ವಾಕ್ಯ ಕೊಟ್ಟಿಲ್ಲ ನಿಮ್ಗೆ, ವಾಕ್ಯ ಕೊಡುವಾಗ ನೀನು ಇನ್ನೂ ಸ್ಟ್ರಾಂಗ್ ಆಗು, ದೃಢಪಡಿಸಿ, ಎತ್ತಿಟ್ಕೋ, ಅದನ್ನ ಯೂಸ್ ಮಾಡ್ಕೊ, ವೇಸ್ಟ್ ಮಾಡಬೇಡ. ಅಲ್ಲೆಲ್ಲೂಯಾ. ಯಾಕೆ ಪವಿತ್ರಾತ್ಮ ಭರಿತರಾಗಿರೋದಂದ್ರೆ ಆತ್ಮದಲ್ಲಿ ಚೆನ್ನಾಗಿ ಬೆಳಿತೀಯ, ಚೆನ್ನಾಗಿ ಬ್ರಾಡ್ ಆಗ್ತೀಯ, ಕೈಯಲ್ಲಿ ಸ್ಟ್ರಾಂಗ್ ಆಗಿರ್ತೀಯ. ಎನಿ ಟೈಮ್ ನೀನು ಪ್ರೇ ಮಾಡಿದ್ರೆ ದೇವರು ಕೇಳ್ತಾನೆ, ಕನೆಕ್ಟ್ ಆಗ್ಬಿಡ್ತದೆ ನಿನಗೂ ಪರಲೋಕಕ್ಕೂ. ಪರ್ಮನೆಂಟ್ ನೆಟ್ವರ್ಕ್ ಸಿಗ್ಬಿಡ್ತದೆ. ಸ್ಪಿರಿಟ್ ಆಫ್ ಗಾಡ್ ದೇವರು ನಿನ್ನ ಫಲವಾಗಿ ಉಪಯೋಗಿಸ್ಕೊತ ನಿನ್ನ ಮೂಲಕ ಅದ್ಭುತ ಕಾರ್ಯಗಳು, ಮಾತು ಕಾರ್ಯಗಳು, ಸೂಚಕ ಕಾರ್ಯಗಳು ಆಮೇಲೆ ಮಾಡ್ತಾನೆ. ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತದೆ, ಹೊಸ ಹೊಸ ಅನುಭವಗಳು ನಿನ್ನ ಜೀವನದಲ್ಲಿ, ನಿನ್ನ ಪರ್ಸನಲ್ ಲೈಫಲ್ಲಿ, ಮಿನಿಸ್ಟ್ರಿ ಲೈಫಲ್ಲಿ ಪವಿತ್ರಾತ್ಮ ಭರಿತನಾಗಿದ್ರೆ ನಿನಗೆ ಆಮೇಲೆ ಬಹಳವಾಗಿ ಫೇಮಸ್ ಆಗ್ತೀಯ, ಬಹಳವಾಗಿ ನಿನ್ನ ಆಪರ್ಚುನಿಟಿ ಸಿಗ್ತಾ ಇರ್ತದೆ. ಆಮೇಲೆ ಟೈಮೇ ಇರಲ್ಲ, ಫುಲ್ ಟೈಮ್ ನೀನು ದೇವ್ರಿಗಾಗಿ ಬ್ಯುಸಿಯಾಗಿ ಚುರುಕಾಗಿ ಹೋಗ್ತೀಯ, ಟಯರ್ಡ್ನೆಸ್ ಇರಲ್ಲ, ಬೇಸಿಗೆ ಇರಲ್ಲ. ಆಮೇಲೆ ಅವಕಾಶ ನೀನು ಬೇರೆ ಏನ್ ಮಾಡಕ್ಕೆ ಇಷ್ಟಪಡಲ್ಲ, ದೇವ್ರ ಚಿತ್ತನೆ ನೆರವೇರಿಸೋದಕ್ಕೆ ಏನ್ ಮಾಡ್ತೀಯ. ಆಮೇಲೆ ದೇವ್ರ ಚಿತ್ತನ ನೆರವೇರಿಸಬೇಕಾದ್ರೆ ನೀನು ಹೋಲಿ ಸ್ಪಿರಿಟ್ ಅಲ್ಲಿ ಫುಲ್ ಆಗಿರ್ಬೇಕು, ಆತ್ಮ ಭರಿತನಾಗಿರ್ಬೇಕು. ಇಲ್ಲದ್ರೆ ಚಿತ್ತನ ನೆರವೇರಿಸೋದಕ್ಕಾಗಲ್ಲ. ನಿನ್ ಪರ್ಸನಲ್ ನಿನ್ನ ಶರೀರದಲ್ಲಿ ಬರೋದು ನೆರವೇರಿಸ್ಬಿಡ್ತೀವಿ. ಒಂದು ವಾಕ್ಯನ ನೋಡೋಣ. ಹಲ್ಲೆಲೂಯಾ. ಆಮೆನ್. ಕೀರ್ತನೆಗಳು 23:5. Psalms 23:5. ಕೀರ್ತನೆಗಳು 23:5. ಓದಿ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನ ಸಿದ್ಧಪಡಿಸಿ. ನಮ್ಮ ವೈರಿ ಯಾರು? ಸೈತಾನ. ಸೈತಾನ ನಮ್ಮ ವೈರಿ, ಅವನ ಸೇನೆಗಳು ನಮ್ಮ ವೈರಿಗಳಲ್ವಾ. ಮನುಷ್ಯರು ಯಾರು ನಮ್ಮ ವೈರಿಗಳಲ್ಲ. ಅವ್ರ ಮುಂದೆ ನಮ್ಗೆ ತಿಂಗಳು ವಾರ ದೇವ್ರು ಏನ್ ಕೊಡ್ತಾನೆ? ಕರ್ತನ ಭೋಜನ ಕೊಡ್ತಾನೆ. ಆಮೇಲೆ ತನ್ನ ದೇಹನ ರಕ್ತನ ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಡ್ತಾನೆ. ನಮ್ಮ ಶತ್ರುಗಳ ಮುಂದೆ ದೇವರು ನಮ್ಗೆ ಔತಣವನ್ನ ಏರ್ಪಡಿಸಿದ್ದಾನೆ. ಆ ಶತ್ರುಗಳು ಅದನ್ನ ತಿನ್ನಕ್ಕಾಗಲ್ಲ, ಆ ಶತ್ರುಗಳು ಅದನ್ನ ಕುಡಿಯಕ್ಕಾಗಲ್ಲ, ಆ ಶತ್ರುಗಳು ಅದರಲ್ಲಿ ಪಾಲಿಲ್ಲ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಎಂತ ಒಂದು ಅನುಭವ ಗೊತ್ತಾ, ಎಂತ ಒಂದು ಲಕ್ ಗೊತ್ತಾ. ಆ ರೀತಿ ಸ್ಪಿರಿಟ್ ಆಫ್ ಗಾಡ್ ಅವ್ರು ಇಷ್ಟಪಟ್ಟು ಬಂದು ಕುಡಿಲಿ ನೋಡೋಣ. ಆಮೆನ್. ಅದು ಇಲ್ಲಿ ಈ ಲೋಕ ಶತ್ರುಗಳ ಮುಂದೆ ಕೂಡ ದೇವರು ನಮ್ಮನ್ನ ಮೇಲ್ಗಡೆ ಇಟ್ಟಿರ್ತಾನೆ. ಹಲ್ಲೆಲೂಯಾ. ಎನಿಮಿ ಅಂತಾರೆ ಇಂಗ್ಲಿಷ್. ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿನ್ ಹೃದಯನೇ ಪಾತ್ರೆ. ಇಲ್ಲಿ ಪಾತ್ರೆ ಅಂದ್ರೆ ಬೋಲ್ ಅಂತ ಇರ್ತದೆ, ಗಿನ್ನ ತೆಲುಗಲ್ಲಿ. ಆಮೇಲೆ ತುಂಬಿ ಹೊರಸೂಸ್ತದೆ. ದಾವಿದ ದೇವರನ್ನ ಆಡ್ತಾ ಇದ್ದಾನೆ, ಕುರುಬನನ್ನ, ನಿಜವಾದ ಕುರುಬನನ್ನ ಆರಾಧಿಸ್ತಾ ಇದ್ದಾನೆ, ಗುಡ್ ಶಪರ್ನ ಘನಪಡಿಸ್ತಾ ಇದ್ದಾನೆ. ನನ್ನ ಪಾತ್ರೆ ತುಂಬಿ ಹೊರಸೂಸ್ತದೆ, ಫುಲ್ ಆಗಿ ಚೆಲ್ತಾ ಇದೆ. ಟ್ಯಾಂಕ್ ಓವರ್ ಆಗಿದೆ, ಫುಲ್ ಟ್ಯಾಂಕ್ ಆಗಿದೆ. ಆಮೇಲೆ ಸ್ವಲ್ಪ ಫುಲ್ ಆಗಿದೆ. ಮಾತಾಡ್ತೀರಾ ಇಲ್ವಾ? ಅರ್ಥ ಇದ್ರೆ ಏನಂತೀರಿ? ಇನ್ನೂ ಇಲ್ಲ, ಇನ್ನು ಟ್ಯಾಂಕ್ ಓವರ್ ಆಗಿಲ್ಲ, ಇನ್ನು ಇದು ತುಂಬೋಗಿಲ್ಲ. ಫುಲ್ ಆಗ್ತಾ ಇದೆ, ಫುಲ್ ಆಗ್ತಾ ಇದೆ, ಫುಲ್ ಆಗಿದೆ, ಫುಲ್ ಆಗಿದೆ. ಆಮೇನ್. ಈಗ ಕುಡಿದಿರೋನು ಏನಂತೀರಿ? ಫುಲ್ ಆಗೋಗಿದ್ದಾನೆ ಅಂತೀರಲ್ವಾ? ಫುಲ್ ಆಗೋಗಿದ್ದಾನೆ. ಆಮೇನ್. ಅದೇ ಒಂದು ವಿಶ್ವಾಸ.
ಒಂದು ಬೋಧಕಿ ದೇವರಲ್ಲಿ ಫುಲ್ ಆಗಿದ್ರೆ ಏನಂತಾರೆ ಗೊತ್ತಾ? ಹೋಲಿ ಸ್ಪಿರಿಟ್ ಆಗಿದ್ದಾರೆ, ಶುದ್ಧಾತ್ಮದಿಂದ ತುಂಬಲ್ಪಟ್ಟಿದ್ದಾರೆ, ಇವರು ಅಭಿಷೇಕಿಸಲ್ಪಟ್ಟಿದ್ದಾರೆ, ಇವರ ಆತ್ಮನ ಬಲದಿಂದ ಬಲ ಹೊಂದಿದ್ದಾರೆ, ತುಂಬಲ್ಪಟ್ಟಿದ್ದಾರೆ. ಅವ್ರಿಗೆ ಹೆಸರೇ ಹೇಳ್ಬಿಡ್ತಾರೆ ಅಭಿಷಕ್ತರು. ಮೆನ್ ಆಫ್ ಗಾಡ್, ಸರ್ವೆಂಟ್ ಆಫ್ ಗಾಡ್. ಆಮೇಲೆ ನೋಡೋಣ ಸ್ಪಿರಿಟ್ ಆಫ್ ಗಾಡ್. ಇದಕ್ಕೂ ಸ್ಟಡಿಗೂ ಸಂಬಂಧ ಇಲ್ಲ. ಹಲ್ಲೆಲೂಯಾ. ಸ್ಟಡಿ ಇಲ್ಲಂದ್ರೆ ಕೂಡ ಇಂಥ ಎಕ್ಸ್ಪೀರಿಯನ್ಸ್ ನಮ್ಗಾಗುತ್ತೆ. ಎಜುಕೇಶನ್ ಇಲ್ಲಂದ್ರೆ ಕೂಡ, ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಕೂಡ ಪವಿತ್ರ ಆತ್ಮ ಭರಿತರಾಗ್ಬೋದು ನಾವು. ಹಲ್ಲೆಲೂಯಾ. ಏನಿದು ತುಂಬಾ ಹೇಳೋದು ಅದು ಅಷ್ಟೇ. ಆಮೇಲೆ ವಿಧೇಯನಾಗಿರ್ಬೇಕು, ಒಬಿಡಿಯನ್ ಇರ್ಬೇಕು ನಮ್ಮ ಹತ್ರಲ್ಲೇ. ಆ ಒಬಿಡಿಯನ್ ಇರುವಾಗ, ವಿಧೇಯತ್ವ ಇರುವಾಗ, ತೆಲುಗಲ್ಲಿ ಕನ್ನಡದಲ್ಲಿ ವಿಧೇಯತ್ವ, ಆ ವಿಧೇಯತ್ವ ಇರುವಾಗ ತುಂಬ್ತಾನೆ. ಯಾರು ಬೇಕಾದ್ರೂ ತುಂಬ್ತಾನೆ. ಎಜುಕೇಟೆಡ್ನು ತುಂಬ್ತಾನೆ, ಅನ್ಎಜುಕೇಟೆಡ್ನು ತುಂಬ್ತಾನೆ. ಆಮೇಲೆ ವಿದ್ಯಾವಂತನು ತುಂಬ್ತಾನೆ, ಆಮೇಲೆ ವಿದ್ಯೆ ಇಲ್ಲದ ಅವಿದ್ಯಾವಂತನು ಕೂಡ ತುಂಬ್ತಾನೆ ದೇವರು. ಪ್ರೈಸ್ ದಿ ಲಾರ್ಡ್. ಹೇಳ್ತಾ ಇದ್ದಾನೆ, ಪೇತ್ರ ಹೋಗಿಲ್ಲ, ಯೇಸು ಕ್ರಿಸ್ತನು ಸ್ಕೂಲ್ಗೆ ಹೋಗಿಲ್ಲ, ಶಾಲೆಗೆ ಹೋಗಿಲ್ಲ ಯೇಸು ಕ್ರಿಸ್ತನು, ಆತನು ಪವಿತ್ರ ಆತ್ಮ ಭರಿತನ. ದಾವಿದ ಹೇಳ್ತಾ ಇದ್ದಾನೆ, ಹಳೆ ಒಡಂಬಡಿಕೆಯಲ್ಲಿ ನನ್ನ ಪಾತ್ರೆ ತುಂಬಿ ಹೊರಸೂಸ್ತೈತೆ, ನನ್ನ ಪಾತ್ರೆ ತುಂಬಿ ಹೊರಸೂಸ್ತೈತೆ. ಈ ತುಂಬಿ ಹೊರಸೂಸುವಾಗ ಒಂದು ನೆಟ್ವರ್ಕ್ ಪರಿಶುದ್ಧ ಆತ್ಮನಿಗೂ ಅವರಿಗೂ ಪರಲೋಕಕ್ಕೂ ಅವರಿಗೂ ಬಹಳ ಎಕ್ಸ್ಪೀರಿಯನ್ಸ್ಗಳು ನಡೀತಾ ಇರ್ತದೆ. ಜನಗಳ ಹತ್ರ ಮಾತಾಡ್ತಾ ಇರ್ತದೆ. ಇಲ್ಲಿ ಅವ್ರ ಕಿವಿಗಳು ದೇವರ ಶಬ್ದ, ಸ್ವರನ, ಸೌಂಡ್ ಅನ್ನ, ಏಂಜಲ್ಸ್ ಅನ್ನ, ಆಮೇಲೆ ಒಂದು ದರ್ಶನನ, ಕನಸುಗಳನ್ನ, ಆಮೇಲೆ ಒಂದು ಪ್ರಾಪರ್ಟಿಕ್ ವರ್ಡ್ಸ್ ನ ಕೊಡ್ತಾ ಇರ್ತಾನೆ. ರೆವಲ್ಯೂಷನ್ ಅನ್ನ ಈ ಪವಿತ್ರಾತ್ಮ ಭರಿತರಾಗಿರೋರಿಗೆ ದೇವರು ಮಾತಾಡ್ತಾ ಇರ್ತಾರೆ. ಅವ್ರ ಕಿವಿಗಳು ದೇವರಿಗೆ, ಅವ್ರ ಕಣ್ಣುಗಳು ದೇವರಿಗೆ, ಅವ್ರ ಮೈಂಡ್ ದೇವರಿಗೆ, ಅವ್ರ ಆಲೋಚನೆ. ಕೆಲವು ಭಾಷೆ ನೋಡಿ ಅವ್ರ ಕಷ್ಟ ಹೇಳ್ತಾರೆ, ಅವಾಗಲೇ ಸಿಸ್ಟರ್, ಬ್ರದರ್, ಒಂದು ಫ್ಯಾಮಿಲಿ ದೇವ್ರು ಕೇಳಿದಾನ. ಅವ್ರ ಹಂಗೆ ಹೇಳೋದು ಕಾರಣ ಏನಂದ್ರೆ, ನಿನ್ ಕಣ್ಣೀರು ದೇವ್ರು ಹೊಡಿಸಿದಾನ ಅನ್ಬಿಡ್ತಾರೆ. ಅವ್ರ ಕಣ್ಣು, ಅವ್ರ ಮೈಂಡ್, ಅವ್ರ ಆಲೋಚನೆ, ಅವ್ರ ಬುದ್ಧಿ ದೇವ್ರು ಕನೆಕ್ಟ್. ಅವ್ರ ಆ ತರ ಕೈಗಳನ್ನ ಕೊಟ್ಬಿಟ್ಟಿರ್ತಾರೆ ದೇವರಿಗೆ, ಕಣ್ಣುಗಳು ದೇವ್ರು ಕೊಟ್ಬಿಡ್ತಾರೆ, ಅವ್ರ ಆಲೋಚನೆ ದೇವರು ಕೊಟ್ಬಿಟ್ಟಿರ್ತಾರೆ. ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳು, ಆಮೇಲೆ ನನ್ನ ಕಾರ್ಯಗಳು ನಿಮ್ಮ ಕಾರ್ಯಗಳು ಎಲ್ಲ ಬೇರೆ ಬೇರೆ ಇದೆ. ಹಲ್ಲೆಲೂಯಾ. ಒಂದು ಹಾಕ್ಬೇಕು, ಒಂದು ಹಾಕೋದಕ್ಕೆ ಪರಿಶುದ್ಧಾತ್ಮ ಬಂದಿರೋದು. ಪರಲೋಕದಲ್ಲಿರೋ ಆತ್ಮನ ನಿನ್ನ ಪರಲೋಕಕ್ಕೆ ಕನೆಕ್ಟ್ ಮಾಡೋದಕ್ಕೆ ಬಂದಿರೋದು. ಆಮೇಲೆ ಮನೆ ಕಟ್ಟಿದೀಯಾ, ವೈರಿಂಗ್ ಎಳ್ದಿದ್ದಾರೆ, ಪೈಪಿಂಗ್ ಆಗಿದೆ, ವೈರಿಂಗ್ ಆಗಿದೆ, ಲೈಟ್ಗಳು ಕೂಡ ಫಿಟ್ ಮಾಡ್ಬಿಟ್ಟಿದ್ದಾರೆ, ಸ್ವಿಚಸ್ಗಳೆಲ್ಲ ಆಗಿದೆ. ಕರೆಂಟ್ ಬೇಕಾದ್ರೆ ಲೈನ್ ಹೋಗ್ಬೇಕು. ಹಲ್ಲೆಲೂಯಾ. ಇವತ್ತು ಈ ಮನೆಗೆ ಕರೆಂಟ್ ಬಂದಿದೆ, ಫುಲ್ ಆಗಿ, ಫುಲ್ ಕರೆಂಟ್ ಇದೆ, ಆಫ್ ಕರೆಂಟ್ ಇದೆ. ಕೇಳಿದೀರಾ? ಆಫ್ ಕರೆಂಟ್ ಫುಲ್ ಫೀಸ್ ಮೊನ್ನೆ ಹೋದ ವಾರದಲ್ಲಿ ಆಯ್ತು. ಸಂಡೇ ಆಯ್ತು. ಆ ತರ ಸಂಡೇ ಮಾರ್ನಿಂಗು 4:45 ಅನ್ಕೊಂತೀನಿ ಆಫ್ ಫೀಸ್ ಆಗೋದು. 4:15 ನಾನು ಎದ್ದೊಳಗ 4 ಗಂಟೆ ಎಕ್ಸಾಕ್ಟ್ಲಿ ಎದ್ದೊಳಗ 4:15 ನೋಡ್ತೀನಿ. ನಾನು ಮಾಮೂಲಿ ಪ್ರೇಯರ್ ಇದೆ, ನೋಡ್ತೀನಿ 4:15 ಯಾಕೆ ಅಂತ ನೋಡುವಾಗ ಸಿಂಗಲ್ ಫೀಸ್ ಇತ್ತು. ನೀನೇನ ಸಿಂಗಲ್ ಫೀಸ್ ಆಗಿದೀಯಾ? 0 ಕ್ಯಾಂಡಲ್ ತರ ಇದೆಯಾ? ಅನ್ಯ ಭಾಷೆ ಮಾತ್ರ ಮಾತಾಡ್ತೀಯಾ? ಪವಿತ್ರಾತ್ಮ ಭರಿತನಾಗಿಲ್ವಾ? ಇಲ್ಲ ನೀನ್ ಮೇಲ್ಗಡೆ ಇದ್ದು ಪವಿತ್ರಾತ್ಮ ಕೆಳಗಡೆ ಇಲ್ಲ. ನಾನು ಹೇಳ್ತೀನಿ, ಡಿಸ್ಒಬಿಡಿಯನ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಅವಿಧೇಯತ್ವ ಅಂತಾರೆ ಕನ್ನಡದಲ್ಲಿ. ನಮ್ಮಲ್ಲಿ ವಿಧೇಯತ್ವ ದೇವರಿಗಿಲ್ಲ ಅಂದ್ರೆ, ಒಬಿಡಿಯನ್ ದೇವರಿಗಿಲ್ಲ ಅಂದ್ರೆ, ಖಂಡಿತ ಪವಿತ್ರಾತ್ಮ ನಿನ್ನನ್ನ ಬಿಟ್ಟೋಗಲ್ಲ, ಒಳಗಡೆ ಇರ್ತಾನೆ. ಅದ್ರ ಮೇಲೆ ಪವಿತ್ರಾತ್ಮ ಕೆಳಗಡೆ ಹೋಗ್ಬಿಡ್ತಾನೆ. ನಿನ್ನ ಕಾರ್ಯಗಳು, ಮಾತುಗಳು ಮೇಲೆ ಬಿದ್ದು ಹೋಗುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳುದು? ಆಮೇಲೆ ನೀವು ರೋಮಪುರ 8ನೇ ಅಧ್ಯಾಯ ಓದಿ. 8ನೇ ಅಧ್ಯಾಯ ಓದುವಾಗ ಶರೀರ ಸಂಬಂಧ ಕಾರ್ಯಗಳು, ಆತ್ಮ ಸಂಬಂಧ ಕಾರ್ಯಗಳ ಮೇಲೆ ಫೈಟ್ ಮಾಡ್ತಾರೆ. ಫೈಟ್ ಮಾಡಿ ಅದನ್ನ ಸೋಲಿಸ್ಬಿಡ್ತದೆ. ರೋಮಪುರ ಗ್ರಂಥ 7ನೇ ಅಧ್ಯಾಯದಲ್ಲಿ ಕೂಡ ಇದೆ. ಆಮೇಲೆ ಶರೀರ ಕಾರ್ಯಗಳು ದೇವರಾತ್ಮನ ಕಾರ್ಯಗಳ ಮೇಲೆ ಹೋರಾಡಿ ಸೋಲಿಸ್ಬಿಡ್ತೈತಂತೆ. ನೀನ್ ಮಾಡದೇ ಇರೋದನ್ನೇ ಮಾಡಿ ಮುಗಿಸಿದೀನಿ ಅಂತ ಪೌಲ ಅಲ್ಲಿ ಪರಿತಾಪ ಪಡ್ತಾನೆ. ಯಾವ್ದು ಮಾಡ್ಬೇಕಂತಿದ್ದೀನಿ ಅದನ್ನ ಮಾಡ್ತಾ ಇಲ್ಲ. ನನಗೆ ದೇವರಿಗೆ, ನನ್ನ ಆತ್ಮಕ್ಕೆ ಇಷ್ಟ ಇಲ್ಲಿರೋದನ್ನೇ ನನ್ನ ಮನಸ್ಸಿಗೆ ಮಾಡ್ತಾ ಇದ್ದೀನಿ. ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು, ಮಾಡಕ್ ಆಗ್ತಾ ಇಲ್ಲ. ಮಾಡ್ತಾ ಇರೋದನ್ನೇ ನಾನು ಮಾಡ್ತಾ ಇದ್ದೀನಿ. ದೇವರಿಗೆ ಇಷ್ಟ ಇರೋದನ್ನೇ ನಾನು ಮಾಡ್ತಾ ಇದ್ದೀನಿ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಶರೀರ ಸಂಬಂಧ ಇಚ್ಛೆಗಳು, ಶರೀರದ ಕಾರ್ಯಗಳು, ಫಾರ್ ಎಕ್ಸಾಂಪಲ್ ಕಣ್ಣಿನ ಆಸೆ,
ಬದುಕು ಬಾಳಲು ನಮ್ಮ ಜೀವನದ ಒಂದು ಆಸೆ ಪಾಸೆಗಳು, ಶರೀರದ ಇಚ್ಛೆಗಳು, ಕಾಮ, ಕ್ರೋಧ, ಮದ, ಮತ್ಸರ, ಸುಳ್ಳು, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ಮತ್ಸರ ಇವುಗಳು ನಮ್ಮಲ್ಲಿ ತುಂಬಿರುವಾಗ, ಲೋಕ ಸಂಬಂಧ ಜೀವಿತ ನಮ್ಮಲ್ಲಿ ಇರುವಾಗ, ದೇವರಾತ್ಮನ ಕಾರ್ಯಗಳು ಮೇಲೆ ಬರೋದಕ್ಕೆ ನಿನ್ನ ಕೈ ಕಣ್ಣು ನೆರವೇರಿಸೋದಕ್ಕೆ ಬಿಡಲ್ಲ. ನಿನ್ ಬಾಯಿ ದೇವರ ಬಗ್ಗೆ, ದೇವ್ರ ಬದುಕಿರೋ ದೇವರಂತ ಬಲವಾಗಿ ಸಾಕ್ಷಿಯಾಗಿ ಹೇಳೋದಕ್ಕೆ ಅವುಗಳು ಬಿಡಲ್ಲ. ಆಕೆ ಅಮುಕಿ ಬಿಡ್ತಾರೆ. ಪವಿತ್ರಾತ್ಮ ಅಲ್ಲಿ ಅಳ್ಕೊಂಡಿರ್ತಾನೆ. ಹೆಂಗಿರ್ತಾನೆ? ಅಳ್ಕೊಂಡಿರ್ತಾನೆ. ನೀನೇನ ನಂಗಿದೀಯಾ? ಅದರ ಕೂತಿದ್ಯಾ? ಬರೀ ಅನ್ಯ ಭಾಷೆ ಮಾತ್ರ ಮಾತಾಡ್ತೀಯ, ಕೈ ಮಾತ್ರ ತರ್ತೀಯ, ಕೆಳಗಡೆ ಮಾತ್ರ ಬೀಳ್ತೀಯ, ಚರ್ಚಿಗೆ ಬಂದಾಗ ಮಾತ್ರ ಅನುಭವವಾಗಿ ಮನೇಲಿ ತಿರ್ಗಾ ಇರಲ್ವಾ? ನೆಕ್ಸ್ಟ್ ಸಂಡೇ ಮಾತ್ರ ನಿನ್ಗ ಅನುಭವನ, ಪ್ರತಿದಿನ ನಿನ್ನ ಅನುಭವ ಇರ್ಬೇಕು. ನಾನು ಹೇಳ್ತೀನಿ, ನೀನೇನ ಪವಿತ್ರಾತ್ಮ ಭರಿತಲಾಗ್ಬಿಟ್ರೆ ನಿನ್ನಲ್ಲಿರೋ ಅಭಿಷೇಕ, ನಿನ್ನಲ್ಲಿರೋ ಪವಿತ್ರಾತ್ಮ, ನಿನ್ನಲ್ಲಿರೋ ವರಗಳು ಇನ್ನೊಬ್ಬರಿಗೆ ಪಾಲು ಕೊಡಬಹುದು. ಇನ್ನೊಬ್ಬರಿಗೆ ಕೊಡ್ತೀಯ. ಬಂದು ಪೇತ್ರನ ಏನಂತ ಕೇಳಿದ್ ಮಂತ್ರವಾದಿ, ನಾನು ಯಾರ ತಲೆ ಮೇಲಾದ್ರೂ ಕೈ ಇಟ್ರೆ ಅವ್ರು ದೆವ್ವ ಬಿಟ್ಟು ಹೋಗ್ಬೇಕು, ಸ್ವಸ್ಥರಾಗ್ಬೇಕು, ಆ ವರ ಅವ್ರಿಗೂ ಹೋಗ್ಬೇಕು, ಎಷ್ಟು ಕಾಸು ಬೇಕಾದ್ರೂ ಕೊಡ್ತೀನಿ. ಪೇತ್ರನಲ್ಲಿತ್ತು, ಬಂದು ಕೊಟ್ಟ ಎಲ್ಲಾರು. ನೀನು ಕೊಡಲ್ಲ, ಅವ್ರು ದೇವ್ರನ್ನ ಬೇಡ್ಕೊ, ನನಗೆ ಗೊತ್ತಿಲ್ಲ, ನೀನು ತುಂಬಾ ಕೆಟ್ಟದಾಗಿದ್ದೀಯ. ಮೇನ್ ಮೋಶೆಯಲ್ಲಿತ್ತು, 70 ಜನ ಕೊಟ್ಟ. ಎಷ್ಟು ಜನಕ್ಕೆ? ಆಮೇಲೆ ಇನ್ನೂ ಒಬ್ಬನು ಕೊಟ್ಟ. ಹಲ್ಲೆಲೂಯಾ, ಯೆಹೋಶುವನಿಗೆ. ಹಲ್ಲೆಲೂಯಾ, ಜೋಶುವ. ಪ್ರೈಸ್ ದಿ ಲಾರ್ಡ್. ನಿನ್ನಲ್ಲಿರೋ ವರಗಳು, ನಿನ್ನಲ್ಲಿರೋ ಫಲಗಳು, ನಿನ್ನಲ್ಲಿರೋ ಅಭಿಷೇಕ, ನಿನ್ನಲ್ಲಿರೋ ಪವಿತ್ರಾತ್ಮ ಇನ್ನೊಬ್ಬರ ಮೇಲೆ ಬೀಳುತ್ತೆ. ಕೆಲವು ಪಾಸ್ಟರ್ಸ್ ಮಾತಾಡ್ತಾ ಇದ್ರೆ, ಕೆಲವು ಲೆಕ್ಚರರ್ಸ್ ಮಾತಾಡ್ತಾ ಇದ್ರೆ, ಕೆಲವು ಬೈಬಲ್ ಸ್ಕಾಲರ್ಗಳು ಮಾತಾಡ್ತಾ ಇದ್ರೆ, ಆಮೇಲೆ ಬುಕ್ ತೆಗೆಯೋವಾಗಲೇ, ಜೀಸಸ್ ಅಂತ ಹೇಳೋವಾಗಲೇ, ಅವ್ರ ವಾಕ್ಯ ಹೇಳೋವಾಗಲೇ ಆ ತರ ಡೆಕನ್ ಕೇಬಲ್ ಅಂತ ಇದ್ದಾರೆ. ಆ ಡೆಕನ್ ಕೇಬಲ್ ಅನ್ನೋರು ಆ ಬೈಬಲ್ ಕಾಲೇಜಿಗೆ ಹೋಗಿ ಬೈಬಲ್ ತೆಗೆದಿದ್ದ ತಕ್ಷಣ ಎಲ್ಲ ಬಿದ್ದು ಒದ್ಲಾಡ್ತಾ ಇದ್ದಾರೆ. ಎಲ್ಲ ಸ್ವರ್ಗೀಯ ಗಾನ ಕೇಳಿಸ್ತಾ ಇದ್ದಂತೆ ಅವ್ರಿಗೆ. 100 ಜನ ಕೂಡ ಅವ್ರು ಮಾತಾಡ್ತಾ ಇದ್ರೆ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ಬಿಡ್ತಾ ಇದ್ದಂತೆ. ಕೆಲವು ಒದ್ಲಾಡ್ತಾ ಇದ್ದಂತೆ, ಕೆಲವು ಎಷ್ಟೊತ್ತಾದ್ರೂ ಎದ್ದೊಳಗಾಗ್ತಾ ಇಲ್ಲ ಅಂತೆ, ಕೆಲವು ಎದ್ದೇಳಬೇಕು ಅಗೇನ್ ಬೀಳ್ತಾ ಇದ್ರಂತೆ. ಡೆಕನ್ ಕೇಬಲ್ ಅವ್ರ ಹೆಸರು. ಬಹಳ ಆತ್ಮಭರಿತ ಮನುಷ್ಯರು. ಅವ್ರ ಒಳಗಲ್ಲಿ ನಡ್ಕೊಂಡು ಹೋಗ್ತಾರೆ, ಒಳಗಲ್ಲಿ ಕೆಲಸ ಮಾಡೋದು ಕೂಡ ಬಿದ್ದೋಗ್ಬಿಡ್ತಾ ಇದ್ರಂತೆ. ಅವ್ರ ಮೇಲಿರೋ ಅಭಿಷೇಕ, ಅನಾಯಿಂಟಿಂಗ್, ಅವ್ರ ಮೇಲಿರೋ ಬೆಂಕಿ, ಅವ್ರ ಮೇಲಿರೋ ಪವಿತ್ರಾತ್ಮ, ಆ ತರ ಒಂದು ಇದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ರು? ನಿನ್ನ ಪಾತ್ರೆ, ನಿನ್ನ ಹೃದಯ, ನಿನ್ನ ಮನಸ್ಸು, ನಿನ್ನ ಆತ್ಮ ಪರಿಶುದ್ಧಾತ್ಮದಲ್ಲಿ ತುಂಬಿ ಆಚೆಗಡೆ ಬೀಳ್ಬೇಕು. ಫುಲ್ ಆಗಿದೆ. ಆಫ್ ಮಾಡಿ ಅಂತೀವಿ ನಾವು. ಆಫ್ ಮಾಡಿ ಫುಲ್ ಆಗೋಗಿದೆ, ಬಿಂದಿಗೆ ತುಂಬೋಗಿದೆ, ಕ್ಯಾನ್ ತುಂಬೋಗಿದೆ. Hallelujah. God. Mighty name of Jesus. Mighty name of Jesus. ಬನ್ನಿ, ಮೊದಲನೇದಾಗಿ ಯಾರ ತರ ಆತ್ಮಭರಿತರಾಗಿ ಮೊದಲನೇದಾಗಿ ನಾವು ನೋಡೋಣ. ಲೂಕ ಗ್ರಂಥ 4:1-2 ಓದಿ. ಫಸ್ಟ್ ನಾನು ಜೀಸಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಆದ್ರೂ ನಮ್ಮ ತರ ಮನುಷ್ಯನಾಗಿದ್ದ 33 ವರ್ಷ. ಎಷ್ಟು ವರ್ಷ? ಸ್ವಲ್ಪ ಕಡಿಮೆ, 33 ವರ್ಷ. ನಾನು 34 ವರ್ಷ. ಆದ್ರೂ ನಮ್ಮ ತರ ಮನುಷ್ಯನಾಗಿದೆ. ನಮ್ಮ ತರ ನಡೆದ, ಊಟ ತಿಂದ, ನಿದ್ರೆ ಮಾಡ್ದ, ಪವಿತ್ರಾತ್ಮ ನಂಬ್ಕೊಂಡ, ದೀಕ್ಷಾಸ್ಥಾನ ತಕೊಂಡ, ಒಡಿಸ್ಕೊಂಡ, ಬಯಸ್ಕೊಂಡ, ಉಗಿಸ್ಕೊಂಡ. ನಮ್ಗಿರೋ ಒಂದು ಎಲ್ಲಾ ಒಂದಿದ್ದು ಆತನಿಗೆ ಇದಾಯಿತು. ಓದಿ. ಯೇಸು ಪವಿತ್ರಾತ್ಮ ಭರಿತನಾಗಿ. ವಾವ್, ಆಮೆನ್. ಏನಾಗಿ? 30 ವರ್ಷ ಜೀಸಸ್ ಸ್ಪಿರಿಟ್ ಅಲ್ಲಿ ಇದ್ರು. 30 ವರ್ಷ ಎಲ್ಲಿದ್ರು ಜೀಸಸ್? ತನ್ನ ಆತ್ಮದಲ್ಲಿ ಜೀವಿಸ್ತಾ ಇದ್ರು. 30ನೇ ವರ್ಷದಲ್ಲಿ ಬಂದು ಬ್ಯಾಪ್ಟಿಸಮ್ ಇಸ್ಕೊಂಡ್ಮೇಲೆ ಅಲ್ಲಿ ಪಾರಿವಾಳ ರೂಪದಲ್ಲಿ ಪರಿಶುದ್ಧಾತ್ಮ ಫಿಲ್ ಆದ. ಚೆನ್ನಾಗಿ ಹೋಲಿ ಸ್ಪಿರಿಟ್ ಹೆಂಗ್ ಬಂದಿದೆ ಅವ್ರ ಮೇಲೆ? ಆ ಆತ್ಮ 4000 ವರ್ಷದಿಂದ ಕಾಯ್ತಾ ಇತ್ತಂತೆ, ಯಾರ ಮೇಲೆ ಹಿಡಿಯೋಣ. ಮೇನ್ ಒಬ್ರು ಅಂತವ್ರು ಸಿಕ್ಕಿಲ್ಲ, ಯೇಸು ಕ್ರಿಸ್ತನ್ ಸಿಕ್ಕಿದ. ಆವತ್ತು ಅವ್ರ ಮೇಲೆ ಹಿಡಿದ್ರು. ಅದನ್ನ ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕಾಗಿತ್ತು, ಪರಲೋಕದಿಂದ ಕಳಿಸ್ಬೇಕಾಗಿತ್ತು. ಆ ಆತ್ಮನ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿಂದ ತಂದೆ ಬಲಗಡೆಯಲ್ಲಿ ಕುತ್ಕೊಂಡು ಆ ಪರಿಶುದ್ಧಾತ್ಮನನ್ನ 10 ದಿನ ಆದ್ಮೇಲೆ ಕಳಿಸ್ಕೊಟ್ಟ. ಆಮೆನ್, ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಲೂಕ 2:40 ವಚನ.
ಅಂದ್ರೆ ಜೀಸಸ್ ಕ್ರೈಸ್ಟ್. ಯಾರು? 1ನೇ ಅಧ್ಯಾಯದಲ್ಲಿರೋದು ಯೋಹಾನ. 1ನೇ ಅಧ್ಯಾಯದಲ್ಲಿರೋದು ಯಾರು? ಯೋಹಾನ. ಪ್ರೈಸ್ ದಿ ಲಾರ್ಡ್. 1ನೇ ಅಧ್ಯಾಯದಲ್ಲಿ ಯೋಹಾನ ಆತ್ಮದಲ್ಲಿಯೂ ಜ್ಞಾನದಲ್ಲಿಯೂ ದೇಹದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. 2ನೇ ಅಧ್ಯಾಯದಲ್ಲಿರೋದು ಯೇಸು ಕ್ರಿಸ್ತ. ಓದಿ. ಆ ಬಾಲಕನು ಬೆಳೆದು ಬಲಗೊಂಡು ಜ್ಞಾನದಿಂದ ತುಂಬಿದವನಾದನು ಮತ್ತು ಆತನ ಮೇಲೆ ದೇವರ ದಯವಿತ್ತು. 52ನೇ ವಚನ ಜೊತೆಯಲ್ಲಿ ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆ ಆತನ ಮೇಲೆ ಹೆಚ್ಚಾಗುತ್ತಾ ಆಮೆನ್ ಆಮೆನ್ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ. ಸೊ 30ನೇ ವರ್ಷದಲ್ಲಿ ಏನ್ ಮಾಡ್ತಾನೆ ಯೇಸು ಕ್ರಿಸ್ತನು? ದೀಕ್ಷಾಸ್ನಾನವನ್ನು ತಗೊಂತಾನೆ. ಸೇವೆಗೆ ಬರೋದು 30ನೇ ವರ್ಷದಲ್ಲಿ. ಯೇಸು ಕ್ರಿಸ್ತನು ಎಷ್ಟನೇ ವರ್ಷದಲ್ಲಿ ಸೇವೆಗೆ ಬರ್ತಾನೆ? 30ನೇ ವರ್ಷದಲ್ಲಿ. ಈ 2 ವಾಕ್ಯಗಳು ನೋಡಿದಲ್ಲ, ಈ ಜೀವಿತ, ಈ ಎಕ್ಸ್ಪೀರಿಯನ್ಸು ಸ್ವಂತ ಯೇಸು ಕ್ರಿಸ್ತನ ಆತ್ಮದಲ್ಲಿ ಬೆಳೆದ. ನಿನಗೂ ಒಂದು ಆತ್ಮ ಇರುತ್ತೆ. ಯೇಸುವನ್ನ ನಂಬಿದ ಮುಂಚೆ ದೀಕ್ಷಾಸ್ಥಾನ ತಗೊಳ್ಳೋವರೆಗೂ, ದೀಕ್ಷಾಸ್ಥಾನ ತಗೊಂಡ್ಮೇಲೆ ಪವಿತ್ರ ಆತ್ಮನು ಬರ್ತಾನೆ. ಅದು ಪವಿತ್ರ ಆತ್ಮನು, ಅದು ದೇವರ ಆತ್ಮನು, ಅದು ಪರಿಶುದ್ಧ ಆತ್ಮನು, ಅದು ಸತ್ಯದ ಆತ್ಮನು, ಅದು ಕ್ರಿಸ್ತನ ಆತ್ಮ, ಅದು ತಂದೆಯ ಆತ್ಮ. ನಿನ್ನ ಆತ್ಮ ನಿನ್ನ ಆ ಪರಿಶುದ್ಧ ಆತ್ಮ ಬರೋವರೆಗೂ ಬೆಳೆಸೋದೇ ನಿನ್ನ ಆತ್ಮ. ಅದೇ ರೀತಿ ಯೇಸು ಕ್ರಿಸ್ತನು 30 ವರ್ಷ ತನ್ನ ಆತ್ಮದಲ್ಲಿ ಬೆಳೀತಾ, ಜ್ಞಾನದಲ್ಲಿ ಬೆಳೀತಾ, ವಾಕ್ಯದಲ್ಲಿ ಬೆಳೀತಾ, ವಚನದಲ್ಲಿ ಬೆಳೀತಾ, ಆಮೇಲೆ ಉಪಕಾರದಲ್ಲಿ ಬೆಳೀತಾ. ಫಾರ್ ಎಕ್ಸಾಂಪಲ್ ಐಸಾಕ್ ಅನ್ಕೊಳ್ಳಿ. ಈಗ ಐಸಾಕ್ ಸ್ಟೀಚ್ ಮಾಡಲ್ಲ, ಮುಂದೆ ಯಾವತ್ತೋ ಒಂದಿನ ಮಾಡ್ತಾನೆ ಅನ್ಕೊಳ್ಳಿ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇವಾಗ ಆ ಹುಡುಗ ನಾನು ಇವಾಗಲೇ ಸ್ಟೀಚ್ ಮಾಡ್ಬೇಕಂದ್ರೆ ಆಗಲ್ಲ. ಯಾಕಂದ್ರೆ ಅವನು ಬೆಳಿಬೇಕು, ಬೈಬಲ್ ಎಲ್ಲ ತಿಳ್ಕೊಬೇಕು, ಜ್ಞಾನದಲ್ಲಿ ಬೆಳಿಬೇಕು, ಆತ್ಮದಲ್ಲಿ ಬೆಳಿಬೇಕು, ವಚನದಲ್ಲಿ ಬೆಳಿಬೇಕು. ಹೋಲಿ ಸ್ಪಿರಿಟ್ ವಾಟರ್ ಬ್ಯಾಪ್ಟಿಸಮ್ ಆಗ್ಬೇಕು, ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಆಗ್ಬೇಕು, ಫೈರ್ ಬ್ಯಾಪ್ಟಿಸಮ್ ಆಗ್ಬೇಕು. ಆಗ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ತಾನೆ, ಆಗ ಬೋಧಿಸ್ತಾನೆ. ಈಗ ಅವನ ಆತ್ಮದಲ್ಲಿ ಬೆಳೀತಾ ಇರ್ತಾನೆ, ಅವನೊಂದು ಜ್ಞಾನದಲ್ಲಿ ಬೆಳೀತಾ ಇರ್ತಾನೆ. ಅವನು ಈಗ್ಲೇ ನಾನು ವಾಕ್ಯ ಹೇಳ್ಬೇಕು ಅಂತ ಈಗಲೇ ಪ್ರೇಯರ್ ಮಾಡ್ಬೇಕು, ಇವಾಗಲೇ ದೇವ್ರಿಗೆ ನೋಡಿಸ್ಬೇಕು, ಇವಾಗಲೇ ಬೈಬಲ್ ವಾಕ್ಯ ಎಲ್ಲ ಹೇಳ್ಬೇಕಂದ್ರೆ ಇಲ್ಲ. ಅವನಿವಾಗ ಆತ್ಮದಲ್ಲಿ, ದೇವರ ಆತ್ಮದಲ್ಲಿ ಬೆಳೀತಾ ಇಲ್ಲ, ಅವನ ಆತ್ಮದಲ್ಲಿ ಡೆವಲಪ್ ಆಗ್ತಾ ಇರ್ತಾನೆ. ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ ನಾನು. ಅವನ ಆತ್ಮದಲ್ಲಿ ಬೆಳೀತಾ 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 ಒಂದ್ಸಾರಿ ಬ್ಯಾಪ್ಟಿಸಮ್ ಇಸ್ಕೊಳ್ತಾನೆ. ಅದಾದ್ಮೇಲೆ ಹೋಲಿ ಸ್ಪಿರಿಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದಾದ್ಮೇಲೆ ಫೈರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈ ತುಂಬಲ್ಪಟ್ಟ ಮೇಲೆ ಆಟೋಮೆಟಿಕ್ಲಿ ನಾನು ಸೇವೆ ಮಾಡ್ಬೇಕಂತ ವಾಕ್ಯ ಹೇಳ್ತಾನೆ, ಫಲವಾಗಿ ಬೋಧಿಸ್ತಾನೆ, ಹೀಲಿಂಗ್ ಮಾಡ್ತಾನೆ, ಆಮೇಲೆ ಡಿಮೋನ್ ಪ್ರೋಸೆಸ್ಗಳನ್ನ ಓಡಿಸ್ತಾನೆ. ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟ ಮೇಲೆ ದೆವ್ವಗಳನ್ನ ಓಡಿಸ್ತಾನೆ. ಈಗಲೇ ಮಾಡ್ಬೇಕು, ಈಗಲೇ ಹೇಳ್ಬಿಡ್ಬೇಕು, ಈಗಲೇ ಫುಲ್ ಬೈಬಲ್ ಹೇಳ್ಬಿಡ್ಬೇಕು. ಇಲ್ಲ, ಫುಲ್ ಬೈಬಲ್ ಹೆಂಗೆ ಹೇಳಕ್ಕಾಗುತ್ತೆ? ಅವನ ಏಜು, ಅವನ ದೇಹ, ಅವನ ಆತ್ಮ ಬೆಳೀತಾ ಹೋಗ್ಬೇಕು. ಆಮೇಲೆ ಈಗ ನಾನು ಕೊಟ್ಟಿದ್ದ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಏನಾಗಿದೆ ಅಂತ ವಾಕ್ಯ ಹೇಳ್ತಾ ಇದೆ. ಆ ದೇಹದಲ್ಲಿ ವೃದ್ಧಿಯಾಗುತ್ತಾ ಬಂದನು. ಹಲ್ಲೆಲೂಯಾ, ಆಮೆನ್ ಆಮೆನ್ ಹಲ್ಲೆಲೂಯಾ. ಪವಿತ್ರಾತ್ಮ ಭರಿತನಾಗಿ ಅಂತ 4ನೇ ವಚನದಲ್ಲಿ ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದೋನ್ ಹೊಳೆಯಿಂದ ಹಿಂತಿರುಗಿ ಅಲ್ಲೇ ಫಿಲ್ ಆಗ್ಬಿಟ್ಟ. ಡೈರೆಕ್ಟ್ ಆಗಿ ಅಡವಿಗೆ ಹೋಗ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ವಾಕ್ಯ ಹೇಳ್ತದೆ? ಫಾಸ್ಟಿಂಗ್ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಸೇವೆಗೆ ಹೋಗ್ಬೇಕು. ನೆಕ್ಸ್ಟ್ ಏನಾಗ್ಬೇಕು? ಯೇಸು ಕ್ರಿಸ್ತನ್ ನಮ್ಮ ಮಾದರಿ. ಮೊದಲು ತಂದೆ ತಾಯಿ ಹತ್ರ ಇದ್ದ, ಚಿಕ್ಕ ಬಾಲಕರಿಂದ ಬೆಳೆದ, ಬೈಬಲ್ ಅಲ್ಲಿ ಬೆಳೆದ, ದೇವರಲ್ಲಿ ಬೆಳೆದ, ವಾಕ್ಯದಲ್ಲಿ ಬೆಳೆದ. ಅವ್ರಿಗೆ ಬ್ಯಾಪ್ಟಿಸಮ್ ಬಾಕಿ ಇತ್ತು, ಬ್ಯಾಪ್ಟಿಸಮ್ ಇಸ್ಕೊಂಡ ಜಾನ್ ಹತ್ರ. ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಬಾಕಿ ಇತ್ತು, ಅದು ಕೂಡ ಹೇಳಿದ ಎರಡು ನದಿಯಲ್ಲಿ. ಅದಾದ್ಮೇಲೆ ಹೋಲಿ ಸ್ಪಿರಿಟ್ ಇಂದ ಫಿಲ್ ಅದರಿಂದ ಫಿಲ್ ಆದ್ಮೇಲೆ ಆ ಆತ್ಮನ ಏನ್ ಮಾಡ್ತಂದ್ರೆ ಫಾಸ್ಟಿಂಗ್ ಕರ್ಕೊಳ್ಳೋದು, ಉಪವಾಸಕ್ಕೆ. ಅಲ್ಲಿ ಶತ್ರುವನ್ನ, ತನ್ನನ್ನ, ಲೋಕನ, ಸಮಸ್ತವನ್ನ ಜಯಿಸ್ತಾನೆ. ಆಮೆನ್ ಹಲ್ಲೆಲೂಯಾ. ಮನುಷ್ಯ ಎಷ್ಟೋ ತಪ್ಪುಗಳಲ್ಲಿ, ಪಾಪಗಳಲ್ಲಿ ಇರ್ತಾನೆ, ಜಯಿಸ್ಬೇಕು. ಜಯಿಸಿದ ಮೇಲೆ ಸೇವೆಗೆ ಬರ್ತಾನೆ ಯೇಸು ಸ್ವಾಮಿ. ಆಮೇಲೆ ಹೋಗಿ ಒಂದು ಸಭಾ ಮಧ್ಯದಲ್ಲಿ ಬೋಧನೆ ಹೇಳ್ತಾನೆ.
ಡೈರೆಕ್ಟ್ ಆಗಿ ಬೀಚ್ ಹತ್ರ ಹೋಗ್ತಾನೆ, ಪೇತ್ರನ ಶಿಷ್ಯನ ಏರ್ಪಡಿಸ್ಕೊಂತಾನೆ. ಒಂದೊಂದು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇರ್ತದೆ. ಈ ವಾಕ್ಯದಲ್ಲಿ ಯಾರು ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿದ್ದಾರೆ? ಯಾರು? ಯೇಸು ಕ್ರಿಸ್ತ, ನಮ್ಮ ಮೊದಲನೇ ಮಾದರಿ. ಇನ್ನೂ ಒಂದು ಕೆಲವು ವಾಕ್ಯಗಳು ನೋಡೋಣ. ಅವರು ಕೂಡ ಪವಿತ್ರಾತ್ಮ ಭರಿತ. ನೋಡಿ, ಪವಿತ್ರಾತ್ಮ ಭರಿತನಾಗಿದ್ದ ಯೇಸು ಕ್ರಿಸ್ತನ ಎಂತವನಾಗಿದ್ದ? ದೆವ್ವಗಳನ್ನ ಓಡಿಸ್ತಾ ಇದ್ದ, ರೋಗಗಳನ್ನ ಸ್ವಸ್ಥ ಮಾಡ್ತಾ ಇದ್ದ, ವಾಕ್ಯಗಳನ್ನ ಹೇಳ್ತಾ ಇದ್ದ, ಸುವಾರ್ತೆಯನ್ನ ಸಾರ್ತಾ ಇದ್ದ, ವಾಸಿ ಮಾಡ್ತಾ ಇದ್ದ, ಪ್ರೇಯರ್ ಇರ್ತಾ ಇದ್ದ. ಆಮೇಲೆ ಆತ್ಮಗಳನ್ನ ಬಲಪಡಿಸ್ದ, ಸಭೆಯನ್ನ ಸ್ಥಾಪಿಸ್ದ, ಆತ್ಮಗಳನ್ನ ದೃಢಪಡಿಸ್ದ, ನಮ್ಮನ್ನು ಕೂಡ ಸೇವೆಗೆ ಬಲಪಡಿಸ್ದ. 12 ಮಂದಿ ಶಿಷ್ಯನ ಏರ್ಪಡಿಸ್ಕೊಂಡ. ಅವ್ರ ಮೂಲಕ 70 ಮಂದಿ ಮಾಡ್ದ. 70 ಮಂದಿ 120 ಮಂದಿ ಆಯ್ತು. 120 ಮಂದಿ 3,000 ಆಯ್ತು. 3,000 5,000 ಆಯ್ತು. 5,000 ಅನೇಕರಂತ ಬಂದ್ರು. ಯಾಕಿದೆಲ್ಲ ಕಾರಣ ಅಂದ್ರೆ ಯೇಸು ಕ್ರಿಸ್ತನು ಆತ್ಮದಿಂದ ತುಂಬಿದ್ದಕ್ಕೆ ಮಾತ್ರ. ಆತನ ಮನಸ್ಸು ಮಾಡದೆ ಮದುವೆ ಮಾಡ್ಕೊಂಡು, ಹೆಂಡತಿ ಮಕ್ಕಳು ಮಾಡ್ಕೊಂಡು, ಆಸ್ತಿ ಮಾಡ್ಕೊಂಡು ಆತನ ಮಾಡೋ ಮಿರಾಕಲ್ಗೆ ಈ ಮನೆಗಳು ತುಂಬ ಸಿಗ್ಬೋದಾಗಿತ್ತು. ಬಂಗಾರ, ಗೋಲ್ಡ್, ದುಡ್ಡನ್ನ ಅಷ್ಟು ಆತನನ್ನು ಮಾಡಿದ ಬರೆಯಗೆ ಈ ಲೋಕ ಸಾಕಾಗಲ್ಲ ಅಂತ ಹೇಳ್ಬಿಟ್ಟ ಜಾನ್ ಯೋಹಾನ. ಬರೆದ್ರೆ ಅವ್ರ ಬಗ್ಗೆ ಈ ಲೋಕ ಹಿರಿಯಲ್ಲಂತೆ. ಆಮೇಲೆ ಆತನ 3.5 ವರ್ಷದಲ್ಲಿ ಮಾಡಿರೋ ಇದುವರೆಗೂ ಯಾವ ಪಾಸ್ಗೂ ಮಾಡಕ್ ಆಗ್ತಾ ಇಲ್ಲ. ಎಷ್ಟು ವರ್ಷಗಳು ಸೇವೆ ಮಾಡಿದ್ರು? 3.5 years. ಇದುವರೆಗೂ ಯಾವ ಪಾಸ್ಗೂ ಮಾಡಕ್ ಆಗ್ತಾ ಇಲ್ಲ ಅಂತ ಸೇವೆಯನ್ನು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಆಮೇನ್, ಹಲ್ಲೆಲೂಯಾ. ಅದರಿಂದ ಅದನ್ನು ಬಲವಾಗಿದ್ದ, ಸ್ಥೂಲವಾಗಿದ್ದ. ಹೋಗಿದ ತಕ್ಷಣ ಏನಾಯ್ತು? ಆ ಕೆಫೆರ್ನೌಮ್ ಅಂತ, ನೀನು ದೇವರು ಪ್ರತಿಷ್ಠಿಸಿದವನು, ನೀನು ನಮ್ಮನ್ನ ಕಾಲ ಬರ್ದಿದ್ದ ಮುಂಚೆ ಕಾಡೋದಕ್ಕೆ ಬಂದ ಕಾರಣ ಏನಿದೆ? ಪವಿತ್ರಾತ್ಮದಿಂದ ಫಿಲ್ ಆಗಿ, ಪರಿಶುದ್ಧಾತ್ಮದಿಂದ ತುಂಬಿದ್ದ. ಆ ತುಂಬಿರೋದು ನೋಡಿದ್ರೆ ಸೈತಾನಿಗೆ ಆಗಲ್ಲ. ಅವ್ರ ಹತ್ರ ನಡುಗ್ತಾನೆ, ನಮಸ್ಕರಿಸ್ತಾನೆ, ಅಡ್ಡ ಬೀಳ್ತಾನೆ, ಕಾಲುಗಳು ಇಟ್ಕೊತಾರೆ. ನಾನು ಕೆಲವರು ಬಿಡಿಸಿದಾಗ ಬಂದು ಕಾಲುಗಳಿಗೆ ಬಿದ್ದೋಗ್ತಾರೆ. ಕೆಲವರು ಬಿಡಿಸ್ತಾರವಾಗ, ಕೆಲವರು ನಮಸ್ಕರಿಸ್ತಾರೆ, ಕಾಲುಗಳು ಇಟ್ಕೊಂತಾರೆ. ಆಮೇಲೆ ಬಿಟ್ಬಿಡು, ನನ್ಗೆ ಹೋಗೋದಕ್ಕೆ ಅಪ್ಪನೆ ಕೊಡಿ, ಯಾವತ್ತು ಬರಲ್ಲ, ಅಯ್ಯೋ ಬೆಂಕಿ, ನಾನು ಸುಟ್ಟು ಹೋಗ್ತಾ ಇದ್ದೀನಿ. ಆತ್ಮಭರಿತನಾಗಿರೋಣ, ಬಲವಾಗಿ ನಿಂತೀಯ. ನೆಕ್ಸ್ಟ್ ಲೂಕ 1:41 ಓದಿ. ಲೂಕ್ ಚಾಪ್ಟರ್ 1:41. ಮರಿಯಳ ವಂದನೆಯನ್ನ ಕೇಳುತ್ತಲೇ ಆಕೆ ಗರ್ಭದಲ್ಲಿದ್ದ ಕೂಸು ಹಾರಾಡಿತು ಮತ್ತು ಎಲಿಸಬೇತ್, ಎಲ್ಲರೂ ಹೇಳಿ ಹೆಸರು ಏನಾಗಂತೆ? ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ಹೇಳಮ್ಮ ಓದಮ್ಮ ಫಾಸ್ಟ್ ಆಗಿ. ನೀನು ಸ್ತ್ರೀಯರೊಳಗೆ ಆಕೆ ಹೋಗಿ ಹೇಳಿದ್ಲ, ನಾನು ಸ್ತ್ರೀಯರೆಲ್ಲ ಆಶೀರ್ವಾದ, ನನ್ನಲ್ಲಿ ಏಸು ಹುಡ್ತಾನೆ, ನನ್ನ ದೇವದೂತನಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು. ಏನು ಹೇಳಿಲ್ಲ. ಓದಲು ಪ್ರೈಸ್ ದ ಲಾರ್ಡ್ ಹೇಳಿದ್ಲು. ಏನ್ ಹೇಳಿದ್ಲು? ಮಲೆನಾಡಿಗೆ ಹೋಗಿ ಪ್ರೈಸ್ ದ ಲಾರ್ಡ್ ಹೇಳ್ತಾ ಇದ್ದಾಳೆ. ಕೇಳಿದ ತಕ್ಷಣ ಹೊಟ್ಟೆಲಿರೋ ಮಗು ಏನಾಯ್ತಂತೆ? ಶೇಕ್ ಆಯ್ತಂತೆ, ಕದಲ್ತಂತೆ. ಈಕೆ ಏನಾದಂತೆ? ವಂದನೆಯನ್ನ ಕೇಳಿದ ತಕ್ಷಣ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ಬಿಟ್ಟು ಏನಂತ ಮಾತಾಡ್ತಾ ಇದ್ದಾಳೆ? ನೀನು ಸ್ತ್ರೀಯರಲ್ಲಿ ಧನ್ಯಳು, ಆಶೀರ್ವಾದ ಹೊಂದಿದವಳು. ಎರಡನೇದು, ನಿನ್ನಲ್ಲಿ ಹುಟ್ಟೋ ಕೂಸು ಆಶೀರ್ವಾದ ಹೊಂದಿದ್ದು. ಯೋಹಾನ ತಾಯಿ ಹೇಳ್ತಾರೆ, ಯೋಹಾನ ಕೂಡ ಇನ್ನೂ ಹುಟ್ಟಿಲ್ಲ. ಜೀಸಸ್ಗೂ ಜಾನ್ 6 month ಡಿಫರೆನ್ಸ್ ಅಷ್ಟೇ, 6 ತಿಂಗಳು. ಎಷ್ಟು ತಿಂಗಳು ಏಜ್ ಅಲ್ಲಿ ಮನುಷ್ಯ ಪ್ರಕಾರ. ಹೌದಮ್ಮ. ನನ್ನ ಸ್ವಾಮಿಯ ತಾಯಿ ಏನಂತ ಇದ್ದಾಳೆ? ಏ ಸ್ವಾಮಿನ ಇನ್ನು ಹುಟ್ಟಿಲ್ಲ, ಆಕೆ ಪ್ರೆಗ್ನೆನ್ಸಿನೇ ಆಗಿಲ್ಲ, ಕನ್ಸಿಗೆ ಆಗಿಲ್ಲ. ನನ್ನ ಸ್ವಾಮಿಯ ತಾಯಿ ನನ್ನ ಹತ್ರ ಬರೋ ಭಾಗ್ಯ ನನಗೆ ಎಲ್ಲಿಂದ ಸಿಗ್ಬೇಕು? ಹೆಂಗ್ ಗೊತ್ತಾಗ್ತದೆ ಈಕೆಗೆ? ಈ ರೆವಲೇಷನ್, ಈ ದರ್ಶನ ಹೆಂಗ್ ಗೊತ್ತಾಗ್ತದೆ? ಈ ಪ್ರಕಟಣೆ ಹೆಂಗ್ ಗೊತ್ತಾಗ್ತದೆ? ರಹಸ್ಯ ಹೋಲಿ ಸ್ಪಿರಿಟ್ ರಿವೀಲ್ ಮಾಡ್ತಾ ಇದ್ದಾರೆ. ಆಕೆಗೆ ಕಂಟ್ರೋಲ್ ಹೋಲಿ ಸ್ಪಿರಿಟ್ ಹೋಗಿದೆ ಅಂದ್ರೆ, ಪವಿತ್ರಾತ್ಮ ಬರೀತಾರೆ ಅಂದ್ರೆ ನಿನ್ ಕಂಟ್ರೋಲ್ ಹೋಯ್ತು. ನಿನ್ ಕಂಟ್ರೋಲ್ ಐ ಪ್ರಾಪಸೈಸ್ ಅಂತ ಹೇಳ್ತಾರೆ ಕೆಲವರು. ನಾನು ಯೇಸುವಿನ ನಾಮದಲ್ಲಿ ಪ್ರವಾದಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ನನ್ನ ಕಂಟ್ರೋಲ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾರೆ. ನಾನು ಇದನ್ನ ನೋಡ್ತಾ ಇದ್ದೀನಿ. ದೇವ ದೂತರು ಇಳಿತಾ ಇದ್ದಾರೆ. ಯೇಸು ಕ್ರಿಸ್ತು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಆತ್ಮ ಭರಿತರಾಗಿದ್ದಾರೆ. ಕೆಲವು ಪಾಸ್ಟ್ ಬಿದ್ದೋಗ್ತಾ ಇರ್ತಾರೆ. ಕೆಲವರು ಅವ್ರಿಗೆ ಆಪರೇಟ್ ಮಾಡ್ಬಿಟ್ಟು, ಅವ್ರಿಗೆ ಔಟ್ ಟಚ್ ಅಂತ ಹೇಳ್ಬಿಟ್ಟು, ಅವ್ರಿಗೆ ಹುಟ್ಲಿ ಅಂತ ಹೇಳ್ಬಿಟ್ಟು, ಅವರನ್ನ ತಾಕ್ಲಿ ಅಂತ ಹೇಳ್ಬಿಟ್ಟು ಅಂತಾರೆ ಅವರೇ.
ಹೋಲಿ ಸ್ಪಿರಿಟ್ ಫುಲ್ ಆಗುತ್ತಾರೆ. ಅದು ಸರ್ ತಡಿಯಕ್ಕಾಗಲ್ಲ. ಆ ಬೆನಿನು ಕೆಲವು ನಾನು ನೋಡ್ತಾ ಇರುವಾಗ ಅವರು ಟಚ್ ಅಂತಾರೆ, ಮುಟ್ತಾರೆ, ಹಿಂಗಂತಾರೆ, ಅವರು ಒಂದು ಇದೆ ಹೊಡಿತಾರೆ, ಅವರೇ ಒಂದ್ಸರಿ ಹಿಂದಕ್ಕೆ ಬೀಳ್ತಾರೆ. ಹೋಲಿ ಸ್ಪಿರಿಟ್ ಆ ಥರ ಫಾರ್ ಫುಲ್ ಆಗಿರ್ತಾರೆ. ಅವ್ರು ಏನು ಕಾಣಿಸಲ್ಲ. ಹೋಲಿ ಸ್ಪಿರಿಟ್ ಅಲ್ಲಿ ಫುಲ್ ಆಗಿ ಮಾಡಿರ್ತಾರೆ. ಆಮೇನ್. ಏಕೆ ಏನಾಗಿದೆ? ಪವಿತ್ರಾತ್ಮ ಭರಿತರಾದಾಗ ರಹಸ್ಯಗಳನ್ನ ಮಾತಾಡ್ತಾ ಇದ್ದಾರೆ, ಸೀಕ್ರೆಟ್ಸ್ ಮಾತಾಡ್ತಾ ಇದ್ದಾರೆ. ಮರಿಗಳಿಗೆ ಗೊತ್ತಿಲ್ಲದು ಕೂಡ ಕೆಲವು ಹೇಳ್ಕೊಡ್ತಾ ಇದ್ದಾರೆ. ಮರಿಗಳು ಸ್ವಲ್ಪ ಏನೋ ಡೌಟ್ ಇದ್ದೇನೋ ದೇವ ದೂತನ ಹೇಳಿದ್ಮೇಲೆ ಅಲ್ಲಿ ಹೋದ್ಮೇಲೆ ಈಕೆ ಮೂಲಕ ತಿರ್ಗಾ ಮಾತಾಡ್ತಾ ಇದ್ದಾರೆ. ಈಕೆ ಹೆಂಗ್ ಹೇಳ್ತಾಳೆ? ಆಕೆಗೂ ಒಂದು ಆಶ್ಚರ್ಯ ಬರ್ತೈತಲ್ವಾ? ನಾನು ಏನು ಹೇಳಿಲ್ಲ, ಬರೀ ಪ್ರೈಸ್ ಲಾರ್ಡ್ ಹೇಳಿದೆ, ಏನು ವಿವರಿಸಿದ್ರು. ಈಕೆ ಹೆಂಗ್ ಹೇಳ್ತಾ ಇದ್ದಾಳೆ? ಹೋಲಿ ಸ್ಪಿರಿಟ್ ಫಿಲ್ ಆಗಿದೆ. ನೀನ್ ಹಂಗಾಗ್ಬೋದು, ನೀನು ಕೂಡ ದೇವ್ರಂಗೆ ಯೂಸ್ ಮಾಡ್ಕೊಂಡು, ನೀನು ದೇವರು ಬಲವಾಗಿ ಬಳಸ್ಕೊಳ್ತಾರೆ. ನೀನೇನು ಕಡಿಮೆ ಇಲ್ಲ. ಯಾರು ದೇವರು ಅಂಗಿಸದೆ ಎಲ್ಲರಿಗೂ ತಪ್ಪದೆ ಕೊಡ್ತೀನಿ. ಕೇಳೋ ಪ್ರತಿಯೊಬ್ಬರಿಗೂ. ನೆಕ್ಸ್ಟ್ ಆಮೇಲೆ ಲೂಕ ಗ್ರಂಥ 67ನೇ ವಚನ 67. ಆ ಮಗುವಿನ ತಂದೆಯಾದ ಶಕಾರ್ಯನು ಪವಿತ್ರಾತ್ಮ ಭರಿತನಾಗಿ ಪ್ರವಾದನ ವಚನವನ್ನ ನುಡಿದಿದ್ದೇನೆಂದರೆ ಇಸ್ರಾಯೇಲ್ ಜನರೊಳಗೆ ದೇವರಾಗಿರುವ ಆತನ ಪೂರ್ವದಲ್ಲಿದ್ದ ತನ್ನ ಸ್ತ್ರೀ ಪ್ರವಾದಿಗಳ ಬಾಯಿಂದ ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನುಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಕ. ಇವರು ಯೇಸು ಹುಟ್ಟೋದನ್ನ ಹೇಳ್ತಾ ಇದ್ದಾರೆ ನೋಡಿ. ಇನ್ನು ಹುಟ್ಟಿಲ್ಲ, ಇನ್ನು ಗೊತ್ತಿಲ್ಲ. ಇವರು ಯೇಸು ಹುಟ್ಟೋದು ಹೇಳ್ತಾ ಇದ್ದಾರೆ ನೋಡಿ. ಆ ಪವಿತ್ರಾತ್ಮ ಭರಿತನಾಗಿರುವಾಗ ನಮ್ಗೆ ಆ ತರ ಎಕ್ಸ್ಪೀರಿಯನ್ಸ್, ನಮ್ಮಲ್ಲಿ ವಿಶೇಷತೆಗಳು ನಮಗೆ ಗೊತ್ತಿಲ್ಲ, ನಮ್ಮ ಎದುರುಗಡೆ ಗೊತ್ತಿಲ್ಲ, ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನು ಅದು ಮನೆಗೆ ಹೋಗಿ ಓದ್ಕೊಳ್ಳಿ. ಅವ್ನು ಮಾತಾಡೋದೆಲ್ಲ ಎಷ್ಟು ವಿಷಯಗಳು ಮಾತಾಡ್ತಾನೆ ಗೊತ್ತಾ? ಏನೇನು ವಿಷಯಗಳು ಮಾತಾಡ್ತಾನೆ ಗೊತ್ತಾ? ದೇವ್ರಿ ಅಂತವನು ಆತನ ಕೆಳಗಡೆ ಬೀಳಿಸ್ತಾನೆ, ಎಬ್ಬರಿಸ್ತಾನೆ. ಆಮೇಲೆ ಹಣವಂತನ ಮನೆಗೆ ಕಳಿಸ್ಬಿಡ್ತಾನೆ ಬರೀ ಕೈಯಲ್ಲಿ ಅಂತ ಮಾತಾಡ್ತಾನೆ. ಆಮೇನ್, ಹಲ್ಲೆಲೂಯಾ. ಮತ್ತೊಬ್ಬರು ನಾವು ನೋಡೋಣ. ಆಮೇನ್. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಚನ. ಆಕ್ಟ್ ಚಾಪ್ಟರ್ 2:4. ಓದಿ. ಆಗ ಅವರೆಲ್ಲರೂ ಎಷ್ಟು ಜನ ಇದ್ರು? ಅವರು 120 ಮಂದಿ. ಎಷ್ಟು ಮಂದಿ? 120. ಅವರೆಲ್ಲರೂ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಏನಾಗುತ್ತೆ? ಅವ್ರು 120 ಮಂದಿ. ಚಕ್ರಾಯ ಏನಾದ? ಪವಿತ್ರಾತ್ಮ ಭರಿತನಾದ. ಆಮೇಲೆ ಎಲಿಜಬೆತ್ ಏನಾದ್ರು? ಪವಿತ್ರಾತ್ಮ ಭರಿತನ. ಅಲ್ಲೇ ನೋಡಿದ್ರೆ 1ನೇ ಅಧ್ಯಾಯ ಲೂಕ ಗ್ರಂಥದಲ್ಲಿ ಮರಿಯಳು ಕೂಡ ಎಲ್ಲಿ ಪವಿತ್ರಾತ್ಮ ಭರಿತರಾಗ್ತಾಳ ಅಲ್ಲಿ. ಹಲ್ಲೆಲೂಯಾ. ಈಗ 2 ಸಿಸ್ಟರ್ಸ್ ಆಯ್ತು, 2 ಬ್ರದರ್ಸ್ ಆಯ್ತು, ಯೇಸು ಕ್ರಿಸ್ತನ ಆಯ್ತು. ಇವರೆಲ್ಲ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ತದೆ. ಇಲ್ಲಿ 120 ಮಂದಿ ಇದ್ದಾರೆ. 120 ಮಂದಿಯಲ್ಲಿ ಮರಿಯಳಿದ್ದಾರೆ. ಜೀಸಸ್ ಬ್ರದರ್ಸ್ ಇದ್ದಾರೆ. 12 ಡಿಸೋಬಲ್ಸ್ ಇದ್ದಾರೆ. 12 ಶಿಷ್ಯರಿದ್ದಾರೆ. ಆತ್ಮ ಭರಿತರಾಗಿ 120 ಮಂದಿ ಕೂಡ ಪ್ರವಾದಿಸ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ನೋಡಿ 120 ಮಂದಿ ಏನಾಗಿದ್ದಾರೆ? ಪವಿತ್ರಾತ್ಮ ಭರಿತರಾಗಿ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಅವರು ಕೊಡ್ತಾ ಇದ್ದಾನೆ. ದೇವರಾತ್ಮ ಅವ್ರ ಬಾಯಲ್ಲಿ ಮಾತಾಡ್ತಾ ಇದ್ದಾನೆ. ಆ 17 ದೇಶಗಳಿಂದ ಬಂದಂತ ಯಹೂದ್ಯರು ಇವರು ತಮ್ಮ ತಮ್ಮ ಭಾಷೆಗಳಲ್ಲಿ ಮಾತಾಡೋದು ನಾವು ಖುದ್ದಾಗಿ ನೋಡಿದ್ರಲ್ಲ. ಇವರು ಈ ತರ ಭಾಷೆಗಳಲ್ಲಿ ದೇವರನ್ನ ಘನಪಡಿಸ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್ ಫಿಲ್ ಆದ್ರು. ಆಮೆನ್, ಆಮೆನ್. ಕೆಲವರು ಇದನ್ನ ಕಳ್ಕೊಂಡ್ಬಿಡ್ತಾರೆ, ಕೆಲವು ಪಾಸ್ಟರ್ ಇದನ್ನ ಕಳ್ಕೊಂಡ್ಬಿಡ್ತಾರೆ, ಕೆಲವು ವಿಶ್ವಾಸಿಗಳು ಇದನ್ನ ಕಳ್ಕೊಂಡ್ಬಿಡ್ತಾರೆ. ಯಾವತ್ತೋ ಒಂದು ಎಕ್ಸ್ಪೀರಿಯನ್ಸ್ ಒನ್ಸ್ ಅಪಾನ್ ಅ ಟೈಮ್ ಅಂತಾರೆ. ಆಮೇನ್. ಯಾವಾಗ್ಲೂ ಒಂದ್ಸಾರಿ ನಾನು ಒಳ್ಳೆ ಪ್ರೇ ಮಾಡ್ತಾ ಇದ್ದೆ, ಬೈಬಲ್ ಓದ್ತಾ ಇದ್ದೆ, ಪ್ರಪಸಿ ಹೇಳ್ತಾ ಇದ್ದೆ, ಒಳ್ಳೆ ಸೇವೆ ಮಾಡ್ತಾ ಇದ್ದೆ, ಗಿಫ್ಟ್ಸ್ ಇತ್ತು, ಇವತ್ತಿಲ್ಲ.
ವಿಶ್ವಾಸಿಗಳು ಹೇಳ್ತಾರೆ, ಪಾಸ್ಟರ್ಗಳು ಹೇಳ್ತಾರೆ. ಅದು ಯಾಕಂದ್ರೆ ಡೈಲಿ ತುಂಬಿಸಲ್ಪಡ್ಬೇಕು. ಏನಾಗ್ಬೇಕು? ಡೈಲಿ ನಾವು ತುಂಬಿಸಲ್ಪಡ್ತಾನೆ ಡೈಲಿ ಡೈಲಿ ಡೈಲಿ. ಸೇವೆಗೆ ಹೋಗಿದ್ ಮುಂಚೆ, ಹೊರಗಡೆ ಹೋಗಿದ್ ಮುಂಚೆ, ಆಫೀಸ್ಗೆ ಹೋಗಿದ್ ಮುಂಚೆ ಪರಿಶುದ್ಧಾತ್ಮದಿಂದ ತುಂಬೋಗಿ. ಚೆನ್ನಾಗಿ ಮಾತಾಡ್ತೀಯ ಕಸ್ಟಮರ್ ಹತ್ರ, ಚೆನ್ನಾಗಿ ಮಾತಾಡ್ತೀಯ ಕೂಲಿಯಾಳ ಹತ್ರ, ಚೆನ್ನಾಗಿ ಮಾತಾಡ್ತೀಯ ಓನರ್ ಹತ್ರ, ಚೆನ್ನಾಗಿ ಮಾತಾಡ್ತೀಯ ಜೊತೆ ಸೇವಕರ ಹತ್ರ, ಜೊತೆ ಎಕ್ಸ್ಪೀರಿಯನ್ಸ್ ಜೊತೆ ಕೂಲಿಯಾಳಗಳ ಹತ್ರ, ವರ್ಕರ್ಸ್ ಹತ್ರ, ನೇಬರ್ಸ್ ಹತ್ರ ಅದ್ಭುತವಾಗಿ ಮಾತಾಡ್ತೀಯ. ಮನೆ ಅಕ್ಕಪಕ್ಕದಲ್ಲಿ ನಿನ್ ಗಲಾಟೆ ಮಾಡಲ್ಲ. ಹೋಲಿ ಸ್ಪಿರಿಟ್ ಅಲ್ಲಿ ಫುಲ್ ಆಗಿರೋರು ಮಾಡಲ್ಲ. ಹೋಲಿ ಸ್ಪಿರಿಟ್ ಅಲ್ಲಿ ಫುಲ್ ಆಗಿರೋರು ಗಲಾಟೆ, ಗಲೀಜು, ಹೊಲಸು, ಅದು ಕುಚ್ಚೋದೆ, ಗಲಿಬಿಲಿ. ಯಾವಾಗ ಒಂದ್ಸಾರಿ ಬಂದ್ಬಿಟ್ರೆ ಕೂಡ ಅವರು ಸಟ್ಟ ಹೋಗ್ಬಿಟ್ಟು ದೇವ್ರ ಹತ್ರ ಕುತ್ಕೊಂಡ್ಬಿಡ್ತಾರೆ. ರಿಲೀಫ್ ತಕೊಂಡು ತಿರ್ಗಿ ಎದ್ದು ಫ್ರೆಶ್ ಆಗ್ಬಿಡ್ತಾರೆ. ತಿರ್ಗಾ ಪರಿಶುದ್ಧ ಆತ್ಮದಲ್ಲಿ ತುಂಬಲ್ಪಡ್ತಾರೆ. ಬೆಳಿಗ್ಗೆ ನಮ್ಮ ವೈಫ್ ಕೇಳಿದ್ರು, ಯಾಕೆ ಇವಾಗ ನಿನ್ನ ಮಗುನ ಮಾತಾಡಿಸ್ದಲ್ಲ, ನನಗೆ ಯಾಕೋ ಸಮಾಧಾನ, ಒಂದು 4 ವಿಷಯ ನನಗೆ ಯಾಕೋ ಅರಿಟಾಕ್ ಆಗ್ತಾ ಇದೆ. ಆಮೇಲೆ ನಾನು ಪ್ರೇ ಮಾಡೋದಂದ್ರೆ ಇನ್ನೂ ಸಮಾಧಾನ ಆಗಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇಲೆ. ಇಲ್ಲಿ ಯಾರು ಫಿಲ್ ಆಗಿದ್ದಾರೆ? 120 ಮಂದಿ ಮಾತಾಡ್ತಾ ಇದ್ದಾರೆ. ಏನ್ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಏನೇನು ಹೇಳ್ತಾ ಇದ್ದಾರೆ. ನಮ್ಮ ಭಾಷೆಗಳಲ್ಲಿ ದೇವ್ರನ್ನ ಘನಪಡಿಸ್ತಾ ಇದ್ದಾರೆ ಇವರು. ನೀನು ಕೂಡ ಹಂಗ ಆಗ್ತೀಯ ಸಿಸ್ಟರ್, ಬ್ರದರ್. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದ್ಸಾರಿ ದಿನಕರನ್ ಪಾಸ್ಟರ್ಗೆ ಯಾರು ಸಿಸ್ಟರ್ ಹೇಳ್ಬಿಟ್ಟು ಹೋಗ್ಬಿಟ್ರಂತೆ. ಹಲ್ಲೆಲೂಯಾ, ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿತ್ತಂತೆ ಆ ಪ್ರಾಪಸಿ. ಅವ್ರು 9 ವಾರಗಳಿಂದ ತುಂಬಲ್ಪಟ್ಟಿರೋ ಸೇವಕ DGS ಅವರು ಒಂದು ಸಿಸ್ಟರ್ ಮೂಲಕ ಅವ್ರು ಪರ್ಸನಲ್ ಮಾತಾಡ್ತಾರಂತೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದ್ದಂತೆ, ಟೈಮು, ಡೇಟು ಎಲ್ಲ. ಆಮೇಲೆ ಆ ಮಾತು ನಾನು ಮರ್ತು ಬಿಟ್ಟೆ, ಹೇಳ್ತೀನಿ ನನಗೆ ಅಕ್ಕ ಬಂದಾಗ ಹೇಳ್ತೀನಿ. ಆ ಮಾತು ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರ. ಯಾರು ಬೇಕಾದ್ರೂ ಮಾತಾಡ್ಬೋದು. ಆಮೇನ್, ಆಮೇನ್, ಹಲ್ಲೆಲೂಯಾ, ಆಮೇನ್. ದೇವ್ರ ತರ ತುಂಬಿಡ್ತಾನೆ ಕನಸುಗಳು, ದರ್ಶನಗಳು. ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿರೋವಾಗ ಕನಸುಗಳು, ದರ್ಶನಗಳು ಬರೋದು, ಪ್ರಾಪಸಿ ಹೇಳೋದು ಅವಾಗ್ಲೇನೆ, ನೆರವೇರೋದು ಅವಾಗ್ಲೇನೆ. ನಾವು ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಲಿ ಅಂದ್ರೆ ಅವೆಲ್ಲ ಏನೋ ಒಂಥರ ಇರ್ತದೆ ನಮ್ಗೆ, ಮಾಮೂಲಿ ಬಿಡು ಆ ತರ ಅಂತೀವಿ. ಹಲ್ಲೆಲೂಯಾ, ನೋಡೋಣ. ಥ್ಯಾಂಕ್ ಯು. ಲೂಕ ಎಫೆಸಿಯನ್ 5:18-19. ಮದ್ಯಪಾನ ಮಾಡಿ ಮತ್ತರಾಗಬೇಡಿ. ಯಾಕೆ ಇದನ್ನ ಹೇಳ್ತಾರೆ ಕ್ರಿಶ್ಚಿಯನ್ಸ್ಗೆ? ಯಾಕೆ ಇದನ್ನ ಹೇಳ್ತಾರೆ ಪಾಸ್ಟರ್ಸ್ಗೆ? ಕುಡಿತಾರೆ ಕೆಲವು, ಫಿಲ್ ಆಗ್ತಾರೆ ಅದ್ರಲ್ಲಿ. ಮತ್ತರಾಗಬೇಡಿ. ಯಾವ್ದ್ರಲ್ಲಿ ಮತ್ತರಾಗ್ಬೇಕಂತ ಹೇಳ್ತಾರೆ ನೋಡಿ. ನೆಕ್ಸ್ಟ್, ಆದುದರಿಂದ ಪಟಂಗಿತನ ಹುಟ್ಟುತ್ತದೆ. ಪಾಸ್ಟರ್ಸ್ ಹೆಂಗಿರ್ಬೇಕಂತ 1 ತಿಮೋತಿ 3ನೇ ಅಧ್ಯಾಯ ಹೇಳ್ತದೆ. ಮದ್ಯಾಸಕ್ತಿ ಇಲ್ಲದವನು, ಡ್ರಿಂಕ್ಸ್ ಬಗ್ಗೆ ಅವನಿಗೆ ಇಂಟ್ರೆಸ್ಟೆಡ್ ಇರಬಾರ್ದಂತ ಪಾಸ್ಟರ್. 1 ತಿಮೋತಿ 3ನೇ ಅಧ್ಯಾಯದಲ್ಲಿ ಪಾಸ್ಟರ್ ಆಗೋನು, ಪಾಸ್ಟರ್ ಆಗೋಗೆ ಹೆಂಗಿರ್ಬೇಕಂತ ಲಿಸ್ಟ್ ಕೊಡ್ತಾನೆ. ಮದ್ಯಾಸಕ್ತಿ ಇಲ್ಲದವನು. ಮದ್ಯ ಮೀನ್ಸ್ ಡ್ರಿಂಕ್ಸ್. ಮದ್ಯಾಸಕ್ತಿ, ಇಲ್ಲಿ ಡ್ರಿಂಕ್ಸ್. ಅಲ್ಲಿ 120 ಮಂದಿ ಏನ್ ಅನ್ಕೋತಾ ಇದ್ದಾರೆ? ಅವರು ಡ್ರಿಂಕ್ಸ್ ಕುಡಿದಿದ್ದಾರೆ. ಪಕ್ಕದಲ್ಲಿ ಅದನ್ನೇ ತಗೊಂಡ್ ಬರ್ತಾನೆ ನೋಡಿ ಪೌಲ. ಯಾಕೆ ನಮ್ಗೆ ಅದನ್ನ ಹೇಳ್ತಾನೆ ಅಂದ್ರೆ, ಡ್ರಿಂಕ್ಸ್ ಕುಡಿಯೋನು ಹೆಂಗಿರ್ತಾನೆ ಅವ್ನ ಕೆಟ್ಟದಲ್ಲಿ, ನೀನ್ ಹೋಲಿ ಸ್ಪಿರಿಟ್ ಅಲ್ಲಿ ಹಿಂಗಿರ್ಬೇಕು ಅಂತ. ನೀನ್ ಹೋಲಿ ಸ್ಪಿರಿಟ್ ಅಲ್ಲಿ ಫುಲ್ ಇರ್ಬೇಕು. ಅದು ಲೋಕ, ಇದು ಪರಲೋಕ. ಅದು ಬಾಡಿ, ಇದು ಆತ್ಮ. ಆಮೆನ್, ಆಮೆನ್, ಆಮೆನ್. ಇದು ಸ್ಪಿರಿಟ್, ಅದು ಸ್ಪಿರಿಟ್. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಕಂಟಿನ್ಯೂ ಮಾಡಿ. ಆದರೆ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆಗಳಿಂದಲೂ. ಅಲ್ಲಿ ಬಂದ್ಬಿಡ್ತು ನೋಡಿ ನಮ್ಮ ಪದ. ಎಂತವ್ರಾಗಿರ್ಬೇಕಂದ್ರೆ ಕ್ರಿಸ್ತುಗಳು, ಎಂತವ್ರಾಗಿರ್ಬೇಕಂದ್ರೆ ದೇವ್ರ ಮಕ್ಕಳು, ಎಂತವ್ರಾಗಿರ್ಬೇಕಂದ್ರೆ ಎಸ್ಪೆಷಲಿ ಪಾಸ್ಟರ್ಗಳು, ವಿಶ್ವಾಸಿಗಳು, ಸುವಾರ್ತೆ ಸಾರರು, ಸೇವೆ ಹೇಳೋರು, ಎವೆಂಜಲಿಸ್ಟ್ಗಳು, ಮಿಷನರಿಗಳು, ಬಿಷಪ್ಗಳು ಪವಿತ್ರಾತ್ಮದಿಂದ ಫಿಲ್ ಆಗಿರ್ಬೇಕು, ಪರಿಶುದ್ಧಾತ್ಮದಿಂದ ತುಂಬಿರ್ಬೇಕಂತ ಎಫೆಸಿಯನ್ ಚರ್ಚ್ಗೆ ಹೇಳ್ತಾ ಇದ್ದಾನೆ ಪೌಲ. ಆಮೆನ್. ಎಂತ ಸಭೆ ಇದು? ಪ್ರೀತಿ ಇಲ್ಲದ ಸಭೆ, ಲವ್ಲೆಸ್ ಚರ್ಚ್ ಇದು. ಕರೆಕ್ಟ್ ತಾನೆ? ಅದೇ ತಾನೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ. ಆಮೇನ್. ಫಸ್ಟ್ ಲವ್ ಅಲ್ಲಿ ಏನಾಗಿದ್ದಾರೆ? ಅವರು ಬಿದ್ದೋಗಿದ್ದಾರೆ. ಆ ಫಸ್ಟ್ ಲವ್ ಅವ್ರಿಗೆ ರಿಟರ್ನ್ ಬರ್ಬೇಕಂದ್ರೆ, ಮೊದಲನೇ ಪ್ರೀತಿ ಅವ್ರು ಎದ್ದು ನಿಂತ್ಕೊಬೇಕಂದ್ರೆ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ಬೇಕು. ಹಲ್ಲೆಲೂಯಾ. ಸಭೆಗೆ ಹೇಳ್ತಾ ಇದ್ದಾನೆ ಪೌಲ, ನೀವು ಸಂಪೂರ್ಣವಾಗಿ
ಪರಿಶುದ್ಧಾತ್ಮದಿಂದ ತುಂಬಲ್ಪಡ್ತೀವಿ. ಆಮೇನ್ ಆಮೇನ್. ಆಮೇಲೆ ಯುದ್ಧ ಹೇಳ್ತಾನೆ. ಆರನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ಯುದ್ಧ ಮಾಡೋಕ್ಕಾಗೋದು. ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಲಿಲ್ಲ, ಯುದ್ಧ ಮಾಡೋಕ್ಕಾಗಲ್ಲ ಸೈತಾನ್ ಮೇಲೆ. ಸ್ಪಿರಿಚುವಲ್ ವಾರ್ಫೇರ್, ಆಧ್ಯಾತ್ಮಿಕ ಯುದ್ಧ. ನಾವು ಓನಾಗಿ ಯುದ್ಧಕ್ಕೆ ಹೋಗ್ಬಾರ್ದು. ಅವನು ಆರಾಮಾಗಿ ಜಯಿಸ್ಬಿಡ್ತಾನೆ, ಆಮೇಲೆ ನಮ್ಮನ್ನ ಸೋಲಿಸ್ಬಿಡ್ತಾನೆ. ಎಷ್ಟೋ ಜನ ಅಲ್ಲೆಲ್ಲೂಯ್ಯ. ಸೈತಾನಲ್ಲ, ಅಷ್ಟು ಅಪರೂಪ ಅಲ್ಲ, ಆರಾಮಲ್ಲ. ಅವನು ಕಾನೂನು ನೋಡ್ತಾನೆ, ಬೈಬಲ್ ಸೆಕ್ಷನ್ಗಳು ನೋಡ್ತಾನೆ. ಏನಾರ ಬೈಬಲ್ಗೆ ಎಗೇನಿಸ್ಟ್ ಇದ್ರೆ ಒಂದು ಸಿಸ್ಟರ್ ರೋಡಲ್ಲಿ ಹೋಗ್ತಾನೆ, ನಾನು ಕ್ರಿಸ್ತು ಅಂತ ಹೇಳ್ಬಿಟ್ಟು ಒಂದು ಕಲ್ಲು ಪೂಜೆ ಮಾಡಿರೋ ಕಲ್ಲು ಏನೋ ಯಾರು ಏನೇನು ಇಟ್ಬಿಟ್ಟು ಹೋಗಿ ಕಾಲಲ್ಲಿ ಹೋಗ್ತಾನೆ. ಒಂದು ಆ ದುರಾತ್ಮ ದೆವ್ವ ಬಂದು ಒಳಗಡೆ ತೂಕೊಂಡ್ಬಿಡ್ತಾನೆ. ಅಲ್ಲೆಲ್ಲೂಯ್ಯ. ಪಂಜಾಬ್ ಒಂದು ಸಿಸ್ಟರ್ಗೆ ನಾನು ಕ್ರಿಶ್ಚಿಯನ್ ಅಂತ ಹೋಗ್ಬಿಟ್ಟು ಕಾಲಲ್ಲಿ ಹೊತ್ಕೊಂಡು ಹೋಗ್ಲಂತ ಜೋರಾಗಿ ಆ ಪಿಸಾಚು. ಆ ಬಿಡಿಸೋ ಸಿಸ್ಟರು ಫಾಸ್ಟರ್ ಯಾಕೆ ಏನು ಯಾವಾಗ ಬಂದು ಯಾಕೆ ಹೋಗಲ್ಲ ಅಂತ ಕೇಳಿದ್ರೆ, ನಾನು ಈ ಥರ ರೋಡಲ್ಲಿ ಹೋಗ್ತಾ ಇದ್ದು ಈ ಥರ ನಾನು ಓದಿದ್ನು, ಹಿಂಗೆ ಅಂದ್ಕೊಂಡು ಓದಿದ್ನು, ಅದಕ್ಕೆ ನಾನು ಹೊರಗಡೆ ಬಂದೆ. ನನ್ನನ್ನು ಕರೆದು ನನ್ನನ್ನು ರೇಗಿಸಿದ್ರೆ ನಾನು ಹೊರಗಡೆ ಬಂದೆ. ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ. ಆ ಥರ ಇದೆಯಾ ಬೈಬಲಲ್ಲಿ? ಇಲ್ಲ. ದೆವ್ವಗಳನ್ನ ಬಿಡಿಸ್ತೀಯಾ ಅಂತಿದೆ, ಓದಿದೀಯಾ ಅಂತಿಲ್ಲ. ಸ್ಪಿರಿಟ್ ಆಫ್ ಗಾಡ್. ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ. ಎಸ್. ನೆಕ್ಸ್ಟ್ ಇದ್ರಲ್ಲಿ ಯಾರಿದ್ದಾರೆ ಈ ವಾಕ್ಯದಲ್ಲಿ? ಎಲ್ಲಾರು ಹೆಂಗಿರ್ಬೇಕು? ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಅಲ್ಲೆಲ್ಲೂಯ್ಯ. ಅಪೊಸ್ತಲರ ಕೃತ್ಯ 4:8, ಆಕ್ಟ್ ಚಾಪ್ಟರ್ 4:8. ಫಾಸ್ಟ್ ಆಗಿ ಕ್ವಿಕ್ ಆಗಿ ಎಲ್ಲಾರು ಓದ್ಬೇಕು ದಯವಿಟ್ಟು ಪ್ಲೀಸ್. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ ಒಬ್ಬ ಕುಂಟನು, ಒಬ್ಬ ಹ್ಯಾಂಡಿಕ್ಯಾಪ್, ಕಾಲ್ ಬಂದಿದ್ಕ 40 ವರ್ಷದಿಂದ ಅವನ ಕಾಲಿಲ್ಲ, ಕಾಲ್ ಬಂದಿದ್ಕ ಈ ತರ ಮಾತಾಡ್ತೀರಲ್ವ ನೀವು? ಯೇಸು ಹೆಸರು ಎತ್ತಬಾರ್ದು. ನೀವು ಯಾವ ಹೆಸರಲ್ಲಿ ಅದ್ಭುತ ಮಾಡೋದು? ನಿಮ್ಮೇಲೆ ಬೋಧನೆ ಆಗಲಿ ಸುವಾರ್ತೆ ಆಗಲಿ ಸಾಗಬಾರ್ದು. ಸತ್ತವ್ರು ಎದ್ದೋಲ್ತಾರೆ ಅಂತ ಹೇಳ್ಬಾರ್ದು ಅಂತ ಕಡಕ ಕಂಡೀಷನ್ ಚೆನ್ನಾಗಿ ಹೊಡೆದ್ಬಿಟ್ಬಿಟ್ರು ಪೇತ್ರನ. ಅವನ ಜೊತೆಲಿದ್ದ ಸೇವಕನ್ನ ಹೆಂಗಾದಂತೆ ನೀವು ಮುಂದೆ ಓದಿ ಪವಿತ್ರ ಆತ್ಮ ಭರಿತನಾದ್ಮೇಲೆ ಹೆಂಗ್ ಮಾತಾಡ್ತಾನೆ ಅಂತ ಮಾತುಗಳು ಓದ್ಕೊಂಡು ಫುಲ್ಲಾಗಿ ಓದಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾತ್ರ ಈ ಭೂಮಿಯಲ್ಲಿ ರಕ್ಷಣೆ ಅಂತ ಹೇಳ್ತಾನೆ. 4:12 ಏನಂತಾನೆ? ಆ ನಾಮ ಬಿಟ್ರೆ ಬೇರೆ ನಾಮ ಯಾವ ನಾಮದಲ್ಲಿ ಇಲ್ಲ. ಆ ನಾಮ ನೀವು ಎತ್ತಬೇಡಿ ಅಂತ ಹೇಳ್ತಾ ಇದ್ರಲ್ಲ, ಆ ನಾಮ ನಿರ್ಮಿತ ನಾವು ಹೊಡಿಸ್ಕೊಳ್ಳೋದಕ್ಕೂ ಉಗಿಸ್ಕೊಳ್ಳೋದಕ್ಕೂ ಬಯಸ್ಕೊಳ್ಳೋದಕ್ಕೂ ನಾವು ಶಕ್ತರು. ಅದಕ್ಕಿಂತ ಮುಂಚೆ ಎಂತವನು ಪೇತ್ರ? ಭಯ ಪಡೋನು. ಏಸು ಗೊತ್ತಿಲ್ಲ. ಯಾರು ಏಸು? ಏಸುನಾ? ಅಯ್ಯೋ ನನಗ್ ಗೊತ್ತಿಲ್ಲ. ನೀವ್ ಏನ್ ಮಾತಾಡ್ತಾ ಇದೀಯಾ? ಆ ಕಡೆ ಹೋಗ್ಬಿಟ್ಟ. ಸಾರಿನೂ ಗೊತ್ತಿಲ್ಲ ಭಯ ಪಡೋನಾದ. ತಿರ್ಗಾ ಬಾಕ್ಲಾಕೊಂಡಿದ್ದ. ಮೀನಿಗೆ ಹಿಡಿಯಕ್ಕೆ ವಾಪಸ್ ಹೋಗ್ಬಿಟ್ಟ. ಹಳೆ ಕೆಲಸಕ್ಕೆ ನಿನ್ನ ಮನುಷ್ಯರನ್ನ ಹಿಡಿಯೋರನ್ನಾಗಿ ಮಾಡ್ತೀನಿ ಅಂದಿದ್ರೆ ಕೂಡ ಎಲ್ಲಾ ಮರೆತು ಭಯ ಪಟ್ಟು ವಾಪಸ್ ಹೋಗ್ಬಿಟ್ಟಿದ್ದ. ಯಾವಾಗ ಹೋಲಿ ಸ್ಪಿರಿಟ್ ಎಕ್ಸ್ಪೀರಿಯನ್ಸ್ ಅವನಿಗಾಯ್ತು, ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟು ಧೈರ್ಯವಾಗಿ ಮಾತಾಡ್ತಾನೆ. ಹೊಡೆದ್ರೆ ಕೂಡ ಹಿಡಿದ್ರೆ ಕೂಡ ಬೆಳಿಗ್ಗೆ ಹೋಗಿ ವಾಕ್ಯ ಹೇಳ್ತಾ ಇರ್ತಾನೆ ಚರ್ಚಲ್ಲಿ. ಏನಂದ್ರೆ ಈ ಧೈರ್ಯ ಎಲ್ಲಿಂದ ಬಂದಂದ್ರೆ ಅವನ ಇಲ್ಲಿ ಕುತ್ಕೊಂಡು ಪ್ರೇಯರಿಗೆ ಪರಿಶುದ್ಧಾತ್ಮದಿಂದ ತುಂಬಲ್ಪಡ್ತಾನೆ. ಅವ್ರ ಪ್ರಾರ್ಥನೆಯಲ್ಲಿ ಫುಲ್ ಆಗಿದ್ರು ಅಂತ ಹೇಳ್ತದೆ. 2ನೇ ನೀವು ಓದ್ಕೊಳ್ಳಿ. ಪ್ರೇಯರಲ್ಲಿ, ಆಲಯದಲ್ಲಿ, ಪ್ರಸಂಗದಲ್ಲಿ, ರೊಟ್ಟಿ ಮುರಿಯೋದ್ರಲ್ಲಿ, ಆಮೇಲೆ ಏಕ ಮನಸ್ಸುಳ್ಳವರಾಗಿ ದಿನಾಲು ಮನೆಗಳಿಗೆ ಹೋಗ್ತಾ ರೊಟ್ಟಿಯನ್ನ ಮುರಿತಾ ಆತ್ಮದಲ್ಲಿ ತುಂಬ್ತಾ ಇದ್ರಂತೆ. ಆ ಕ್ರಿಶ್ಚಿಯನ್ಸ್ ಇವಾಗ ಬರ್ತಾ ಇಲ್ಲ, ಪಾಸ್ಟರ್ಸ್ ಇವಾಗ ಬರ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಪೇತ್ರ ಏನಾಗಿದ್ದಾನೆ? ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿದ್ದಾನೆ. ಫಿಲ್ ಆದ್ಮೇಲೆ ಹೆಂಗ್ ಮಾತಾಡ್ತಾರೆ ಅವೆಲ್ಲ ನಿಮ್ಮ ಮನೆಗೆ ಹೋಗಿ ಓದಿ. ಅವ್ರ ಬಾಯಲ್ಲಿ ಬರೋ ಜ್ಞಾನ, ಆ ಮಾತುಗಳು, ಆ ಧೈರ್ಯ, ಆ ಶಕ್ತಿ, ಅವ್ರ ಓಲ್ಡ್ ಲೈಫು, ಆ ಪವಿತ್ರ ಆತ್ಮ ಭರಿತರಾದ್ಮೇಲೆ ಬರೋ ಮಾತುಗಳು ನೀವು ನಾನು ಹೇಳಿದ್ಮೇಲೆ ಕೆಳಗಡೆ ಅವ್ರ ಮಾತುಗಳು ಕೇಳ್ಬೇಕು ನೀವು. ನಾನು ನಿಮ್ಗೆ ಬರೀ ಹೇಳ್ಬಿಟ್ಟು ಇದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾ ಇದ್ದೀನಿ. ಆ ಮಾತುಗಳು ನೀವು ಕೇಳ್ಬೇಕು. ಎಂತ ಜ್ಞಾನ ಅವರಲ್ಲಿ ಪ್ರಕಾಶ ಬರ್ತೈತಂತ. ಆಮೇಲೆ ಅದೇ ಅಪೊಸ್ತಲರ ಕೃತ್ಯ 9:17. ಅನನೀಯನು ಹೊರಟು ಆ ಮನೆಯೊಳಗೆ ಹೋದ ಮೇಲೆ ಅವನ ಮೇಲೆ ಯಾರ ಮೇಲೆ ಅನನೀಯ ಯಾರ ಮೇಲೆ ಕೈ ಇಡೋದು? ಸೌಲನಾದ ಪೌಲನ ಮೇಲೆ ಕೈ ಇಡ್ತಾ ಇದ್ದಾನೆ. ಆಮೇಲೆ
ಇದ್ದಾಗ ಏನಾಗ್ತಾ ಇದ್ದೇನೆ? ಸಹೋದರನಾದ ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ದಮಸ್ಕ ಹತ್ರ ನಿನಗೆ ಬೆಂಕಿಯಲ್ಲಿ ಕಾಣಿಸ್ಕೊಂಡ ಕರ್ತನಾದ ಯೇಸು ನಿನ್ನ ಕಣ್ಣು ಕಾಣೋದಕ್ಕೂ ನೀನು ಪವಿತ್ರಾತ್ಮ ಭರಿತನಾಗೋದಕ್ಕೂ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾನೆ. ಹಂಗೆ ಮುಂದಕ್ಕೆ ಹೋದ್ರೆ ಅವನು ಏನಾಗ್ತಾನಂತೆ? ಪರಿಶುದ್ಧಾತ್ಮದಿಂದ ತುಂಬಲ್ಪಡ್ತಾನೆ. ಅವನ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ತಾ ಇದ್ದಾನೆ. ಹೋಲಿ ಸ್ಪಿರಿಟ್ ಅಲ್ಲಿ ಪರಿಶುದ್ಧಾತ್ಮದಿಂದ ತುಂಬಲ್ಪಡ್ತಾ ಇದ್ದಾನೆ. ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟಿರೋದು ಮಾತ್ರ ಯೇಸು ಸ್ವಾಮಿ ಕಾಣಿಸ್ತಾನೆ. ರಿಯಲ್ ಆಗಿ ಬಂದು ಕಾಣಿಸ್ತಾನೆ. ನಾನು ಕೂಡ ತಿರ್ಗಾ ನೋಡ್ಬೇಕಂತ ಕೇಳ್ತಾ ಇದ್ದೀನಿ. ತಿರ್ಗಾ ಕಾಣಿಸ್ಕೋಪ, ನನಗೆ ಬೇಕು. ಬಹಳ ದಿನ ಆಯ್ತು ನೋಡಿ ಯೇಸು ಸ್ವಾಮಿನ ನೇರವಾಗಿ ವಾಕ್ಯದಲ್ಲಿ ಮಾತಾಡ್ತಾ ಇದ್ದೇನೆ, ಕನಸಲ್ಲಿ ಮಾತಾಡ್ತಾ ಇದ್ದೇನೆ, ದರ್ಶನದಲ್ಲಿ ಮಾತಾಡ್ತಾ ಇದ್ದೇನೆ. ಇನ್ನೊಂದು ಸಾರಿ ನೀನು ನೋಡ್ಬೇಕು ದೇವ್ರಿಗೆ, ಮಾತಾಡ್ಬೇಕು. ಅವಾಗ ನಾನು ಸ್ಟಾರ್ಟಿಂಗ್ ಹೊಸಗುನು ಇನ್ನೊಂದು ಸಾರಿ ಕಾಣಿಸ್ಕೋ ದೇವ್ರೆ. ದರ್ಶನ ಅಲ್ಲ, ನಾಟ್ ವಿಷನ್, ಡೈರೆಕ್ಟ್ ಫೇಸ್ ಟು ಫೇಸ್, ರಿಯಲ್ ಫಿಗರ್. ಈ ನಡುವೆ ಈ 3 ವಾರದಿಂದ ಜಾಸ್ತಿ ಕೇಳ್ತಾ ಇದ್ದೀನಿ, ಕಾಣಿಸ್ಕೋಪ. ರಾತ್ರಿ 3 ಕಾಲ್ಗೆ ಎದ್ದೊಂದೆ 5 ಕಾಲವರೆಗೂ ಪ್ರೇ ಮಾಡ್ತೀನಿ. ರಾತ್ರಿ ಹೆಂಡತಿ ಮಕ್ಕಳ ಜೊತೆ ಪ್ರೇ ಮಾಡ್ಬಿಟ್ಟು ಮಗು ಜೊತೆ ಮಲ್ಕೊಂಡೆ 2 ಅವರ್ ತಿರ್ಗಾ ಪ್ರೇ ಮಾಡಿದೆ, ಕಾಣಿಸ್ಕೋಪಕ್ಕ. ಯಾವಾಗ ಎಚ್ಚರ ಆದ್ರೆ ಕಾಣಿಸ್ಕೋಪ, ನಾನು ನೀನು ನೋಡ್ಬೇಕು, ಬೇಕು. ನನ್ನ ಕನ್ಫ್ಯೂಷನ್ಸ್ ತುಂಬಾ ಇದೆ. ನನ್ನ ಸೇವೆ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಪರ್ಸನಲ್ ಬಗ್ಗೆ ಮಾತಾಡ್ಬೇಕು. ನಿನ್ನ ಹತ್ರ ನೇರವಾಗಿ ಮಾತಾಡ್ಬೇಕು ದೇವ್ರೆ. ಕಾಣಿಸ್ತಾರ ಇಲ್ವಾ? ಯಾರನ್ನ ನೋಡಿದಂತೆ 21ನೇ ಕೀರ್ತನೆಗಳು, ಅದೇ ಆಕ್ಟ್ ಚಾಪ್ಟರ್ 22 ಬನ್ನಿ, 22ನೇ ಅಧ್ಯಾಯ ಬನ್ನಿ. Amen. Thank you, Jesus. Hallelujah. Amen. 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 Hallelujah. Hallelujah. Praise God. Amen. ಹದಿನೇಳನೇ ವಚನ 22:17. ಯಾರು? ಪೌಲ. ಅನಂತರದಲ್ಲಿ ಪೌಲ ಹಿಂತಿರುಗಿ ಬಂದು ದೇವಾಲಯದೊಳಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಧ್ಯಾನ ಪರವಶನು. ಊಟ ಆಗೋದಕ್ಕೆ ಇನ್ನೂ ಟೈಮ್ ಇತ್ತು. ಪೇತ್ರ ಏನದ? ಧ್ಯಾನ ಪರವಶನಾಗಿ ಪರಲೋಕದ ದರ್ಶನ ಕಾಣ್ತಾನೆ. ಇಲ್ಲಿ ಪೌಲ ದಾನ ಪರವಶನಾಗಿ ರಿಯಲ್ ಯೇಸುವನ್ನ ನೋಡ್ತಾನೆ. ದಾನ ಪರವಶರಾಗ್ಬಿಡ್ಬೇಕು ನೀವು. ಸಿಂಗಲ್ ಹೋಗ್ಬೇಕು. ಹೆಂಡತಿ ಮಕ್ಕಳನ್ನ, ಫ್ಯಾಮಿಲಿನ, ಕುಟುಂಬನ ಸ್ವಲ್ಪ ಬಿಟ್ಬಿಟ್ಟು ಜೀಸಸ್ ನಿನ್ನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ಲ ದರ್ಶನ ತೋರಿಸ್ತಾರೆ, ಇಲ್ಲ ಕನಸನ್ನು, ಇಲ್ಲ ನಿನ್ನ ಹತ್ರ ನೇರವಾಗಿ ಬಂದು ಮಾತಾಡ್ತಾನೆ. ನಿನ್ನ 5 ಎಕ್ಸ್ಪೀರಿಯನ್ಸ್ ಇಲ್ಲಿ ಯಾವ್ದನ್ನ ಆಗ್ಬೋದು. ನೀನು ಒಬ್ಬರೇ ಹೋದಾಗ ಹೋಗಿ ಸಪ್ರೇಟ್ ಆಗಿ ರೂಮ್ ಯಾವ್ದು ಹುಡುಕ್ಬಿಡ್ಬೇಕು, ಜಾಗ ಹುಡುಕೊಂಡು ಹೋಗಿ ಕೂತ್ಕೊಂಡಾಗ ನಿನ್ನ ಹತ್ರ ಮಾತಾಡ್ತಾನೆ. ನೀನು ಹಂಗೇ ಇದ್ರೆ, ಅದೇ ರೂಮಲ್ಲಿ ಇದ್ರೆ, ಅದೇ ಸ್ಥಳದಲ್ಲಿದ್ರೆ, ಅವ್ರ ಜೊತೆಲೇ ಪ್ರೇ ಮಾಡ್ತಾ ಇದ್ರೆ ಮಾತಾಡಲ್ಲ. ಅದನ್ನ ಮಾತಾಡ್ಬೇಕಂದ್ರೆ ಸಪ್ರೇಟ್ ಆಗಿ ಬಾ ಅಂತ ಕರಿತಾನೆ. ಹೋಗ್ಬಿಡ್ಬೇಕು ಮೇಲ್ಗಡೆ ಮನೆ ರೂಮಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡು. ಈಗಲೂ ಅಷ್ಟೇ, ನಾನು ಯಾವಾಗ ಹೇಳಿದ್ರೆ ಅವಾಗ ಹೋಗ್ಬೇಕು, ಮೇಲೆ ಬಂದ್ಬಿಡ್ತೀನಿ, ಗೊತ್ತಿಲ್ಲ. ಸ್ಪಿರಿಟ್ ಆಫ್ ಗಾಡ್ ಯಾರನ್ನ ಕಾಣ್ತಾನೆ ಅಂದ್ರೆ ದಾನ ಪರವಶನಾಗಿ ಯೇಸುವನ್ನ ಕಂಡಿದ್ದಾನೆ. ಯಾಕೆ? ಪವಿತ್ರ ಆತ್ಮ ಭರಿತನಾಗಿದೆ. ಮತ್ತೊಬ್ಬರು ನೋಡಿ, ಹಲ್ಲೆಲೂಯಾ. 7ನೇ ಅಧ್ಯಾಯ 55ನೇ ವಚನ, 6ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲರ ಕೃತ್ಯ ಆಕ್ಟ್ ಚಾಪ್ಟರ್ 6:8. ಇದೆಲ್ಲ ನಿಮ್ ಜೀವನಕ್ಕೆ ಹೇಳ್ತಾ ಇರೋದು. ಕತೆ ಕೇಳ್ಕೊಂಡು ಕತೆ ತರ ಹೇಳ್ತಲ್ಲ ನಿನಗೆ. ಕತೆ ತರ ಕೇಳಿದ್ರೆ ಕತೆ ಆಗ್ತೀನಿ, ಹೇಳ್ತೀನಿ. ನಿಜವಾಗ್ಲೂ ತಮಾಷೆಗಲ್ಲ. ಕತೆ ತರ ಕೇಳಿದ್ರೆ ಪಕ್ಕ ಡಾಂಕಿ ಆಗ್ತೀನಿ. ಆಮೇನ್. ಆಮೇನ್. ನೀನ್ ಈಗಲ್ ಆಗ್ಬೇಕಂತ ಬೈಬಲ್ ಕೇಳೋದು. ನೀನ್ ಹೆಂಗಿರ್ಬೇಕಂತ? ಈಗಲ್. ಡಾಂಕಿ ಕೆಳಗಡೆ ಇರೋದು ಈಗಲ್. ಹದ್ದಿನಂತೆ ಆರುವಿ, ರೆಕ್ಕೆಗಳನ್ನ ಕಟ್ಟಿಕೊಂಡು ಆರುವಿ, ಸೊರಗಿ ಮುಗ್ಗರಿಸೋದ್ರಿಲ್ಲ. ಹಲ್ಲೆಲೂಯಾ. ಯಾರ ಹೆಸರು ಹೇಳ್ತಾ ಇದ್ದೇನೆ? ಸ್ಟೀಫನ್. ಪೇರನು ಸ್ಟೀಫನ್. ಹಿಂಗಾಗ್ಬೇಕಪ್ಪ, ಹಿಂಗಾಗ್ಬೇಕು. ತಮಾಷೆ
ಈ ಥರವನ್ನಾಗ್ಬೇಕು ನೀವು. ಹೆಸರು ತಕ್ಕಾಗಿ ಪ್ರೇ ಮಾಡೋಣ. ದೇವ್ರೇ ನನ್ಗೆ ಆ ಹೆಸರು ಕೊಟ್ಟಿದ್ದೀವಿ ಅಂಥವನಾಗ್ಬೇಕಂತ ಪ್ರೇ ಮಾಡು. ಆಮೆನ್. ಹಲ್ಲೆಲೂಯಾ. ಇನ್ನೇನೆ ಅಂಥವನಾಗಂದ್ರೆ ಅಂಥವನೇ ಆಗ್ತಾನೆ. ಪವಿತ್ರಾತ್ಮ ಭರಿತನಾಗಿ ಅದ್ಭುತ ಕಾರ್ಯಗಳನ್ನ ಮಾಡದಂತೆ, ಸೂಚಕ ಕಾರ್ಯ ಮಾಡದಂತೆ, ಬಲದಿಂದ ತುಂಬಲ್ಪಟ್ಟಂತೆ. 3 ಎಕ್ಸ್ಪೀರಿಯನ್ಸ್ ಮುಂಚೆ ಯಾವ್ದಿದೆ? ಪವಿತ್ರಾತ್ಮ ಭರಿತನು. ನೋಡಿ, ಅವನು 7ನೇ ಅಧ್ಯಾಯ ಎಲ್ಲ ಓದಿ ಆದಾಮನಿಂದ ಮಾತಾಡ್ಕೊಂಡ್ ಬರ್ತಾನೆ. ಬೈಬಲ್ ಎಲ್ಲ 4000 ಇಯರ್ಸ್ ಹಿಸ್ಟ್ರಿ ಮಾತಾಡ್ತಾನೆ. ಅಬ್ರಾಹ್ಮನ ಬಗ್ಗೆ ಮಾತಾಡ್ತಾನೆ, ಮೋಶೆ ಬಗ್ಗೆ ಮಾತಾಡ್ತಾನೆ, ಇಸಾಕನ ಬಗ್ಗೆ ಮಾತಾಡ್ತಾನೆ, ಯೇಸುವಿನ ಬಗ್ಗೆ ಮಾತಾಡ್ತಾನೆ, ಆಮೇಲೆ ಪ್ರವಾದಿಗಳ ಬಗ್ಗೆ ಮಾತಾಡ್ತಾನೆ. ಅದಪ್ಪ, ಈ ಕೆಲಸಕ್ಕೆ ಗ್ರೀಕರಿಗೂ ಇಬ್ರಿಯರಿಗೂ ಊಟ ವಿಷಯಕ್ಕೆ ಬ್ಯೂಟ ಸಂಕರಣೆ ನೋಡೋದಕ್ಕೆ ಒಂದು ಇವತ್ತಿನ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಆಮೇಲೆ ವಾಲಂಟಿಯರ್ಸ್ ಇಂಗ್ಲಿಷ್ ಅಲ್ಲಿ ಆ ಸೌಕರ್ಯಗಳನ್ನ ನೋಡೋದಕ್ಕೆ ಕೆಲಸ ಕರೆಯಲ್ಪಟ್ಟವನು ಫಿಲಿಪ್ಪಿನ ದೇವರು ಫಲವಾಗಿ ಬಳಸ್ಕೊಂತಾನೆ. ಸ್ಟೀಫನು ಪವಿತ್ರಾತ್ಮದಿಂದ ತುಂಬಿದ, ಫಲವಂತನಾದ, ಅದ್ಭುತ ಕಾರ್ಯಗಳು ಮಾತು ಕಾರ್ಯಗಳು ಮಾಡ್ದ. ಬೈಬಲ್ ಎಲ್ಲ ಹೇಳ್ತಾರೆ. ಹೋಲಿ ಸ್ಪಿರಿಟ್ ಇಲ್ಲದಾಗ ಅಷ್ಟು ಕಣ್ಣು ಮುಚ್ತಾರೆ. ಬೈಬಲ್ ಎಲ್ಲ ಹೇಳ್ತಾ ಇರ್ತಾರೆ. ಅಧ್ಯಾಯ, ವಚನ, ಕಥೆ, ಸ್ಟೋರಿ ಕೇಳ್ತಾ ಇರೋರು ಅಲ್ಲಿ ಆಮೇಲೆ ಕೆಲವರು ಒದ್ಲಾಡ್ತಾ ಇರ್ತಾರೆ, ಕೆಲವರು ಅಳ್ತಾ ಇರ್ತಾರೆ, ಕೆಲವರು ಪಾಪಕ್ಕೆ ಪ್ರಾಯಶ್ಚಿತ್ತ ಪಡ್ತಾ ಇರ್ತಾರೆ, ಕೆಲವರು ಪ್ರೇಯರ್ ಆದ್ರೂ ಎದ್ದೋಗೋದಿಲ್ಲ. ಪವಿತ್ರ ಆತ್ಮ ಭರಿತರಾಗಿರ್ತಾರೆ. ಆಲಯ ಬಿಟ್ಟು ಹೋಗೋಕೆ ಇಷ್ಟ ಆಗಲ್ಲ, ಕುತ್ಕೊಂಡು ಪ್ರೇ ಮಾಡ್ತಾನೆ ಇರ್ತಾರೆ ಅವರು. ಆಮೇಲೆ ಹಲ್ಲೆಲೂಯಾ. ಪವಿತ್ರಾತ್ಮ ಭರಿತನಾಗಿ ಆಮೇಲೆ ಪವಿತ್ರಾತ್ಮ ಭರಿತರಾಗಿರೋದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನ್ ಗೊತ್ತಾ? ಗಾಳಿಯಲ್ಲಿ ಎತ್ಕೊಂಡು ಹೋಗ್ಬಿಡ್ತಾನೆ. ಬಾಡಿ ಸಮೇತ. ಈ ಕಾಲದಲ್ಲಿ ಒಬ್ಬನಾಗಿ ಎತ್ಕೊಂಡು ಹೋಗೋಣ. ನಮ್ಮ ಹಿಂದಿನ ಕಾಲದಲ್ಲಿ ಒಬ್ಬನಾಗಿ ಎತ್ಕೊಂಡು ಹೋಗೋಣ. ಸಾಧು ಸುಂದರ್ ಸಿಂಗ್ನ ಮೊನ್ನೆ ಒಬ್ಬ ಪಾಸ್ಟರ್ ಅರ್ಜೆಂಟು, ಟ್ರಾಫಿಕ್ ಜಾಮು, ಡಿಫ್ರೆಂಟ್ ಟೈಮ್ ಕೊಟ್ಬಿಟ್ಟಿದ್ದೀನಿ, ಮೀಟಿಂಗ್ ಮಾತಾಡಬೇಕು, ಹೋಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಹಲ್ಲೆಲೂಯಾ. ಆಮೇಲೆ ಕಾರ್ನೇ ಮೇಲ್ಗಡೆ ಎತ್ಕೊಂಡು ಹೋಗಿ ಕರೆಕ್ಟ್ ಆಗಿ ಫೀಲ್ಡ್ ಅಲ್ಲಿ ನಿಲ್ಲಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ಕಾರಲ್ಲಿ ಪ್ರೇಯರ್ ಮಾಡ್ತಾ ಇದ್ದಂತೆ ಒಂದಷ್ಟು ಕಿಲೋಮೀಟರ್. ಕಾರ್ನೇ ಮೇಲೆ ಎತ್ಕೊಂಡು ಕರೆಕ್ಟ್ ಆಗಿ ಫೀಲ್ಡ್ ಹತ್ರ ಲೈಟ್ ತರ ಇರಿಸ್ಬಿಟ್ಟ. ಆಮೇಲೆ ಟೇಕಪ್ ಮಾಡ್ದ. ಆಮೇಲೆ ಹಂಗೆ ಲ್ಯಾಂಡಿಂಗು ಮಾಡ್ಬಿಟ್ಟ. ಟೇಕಪ್ ಮಾಡ್ತಾನೆ, ಲ್ಯಾಂಡಿಂಗು ಮಾಡ್ತಾನೆ. ಇದರ ಬೈಬಲ್ ಅಲ್ಲಿ ಫಿಲಿಪ್ಪ ಅದೋ ಜ್ಯೋತಿನಲ್ಲಿ ಕಾಣಿಸ್ಕೊಂಡಂತೆ. 9ಗೆ ಒಬ್ಬ ಫೈನಾನ್ಷಿಯಲ್ ಮಿನಿಸ್ಟ್ರಿಗೆ ಬ್ಯಾಪ್ಟಿಸಮ್ ಕೊಟ್ಬಿಟ್ಟ. ಒಬ್ಬರಿಗೋಸ್ಕರ ಚಿಂತಿಸ್ತಾನೆ. ದೇವರು ಮರಿಬೇಡಿ, ಜೀಸಸ್ ಕ್ರೈಸ್ಟ್ ಒಂದು ಬೀಚಿಂದ ಇನ್ನೊಂದು ಬೀಚಿಗೆ ಬಂದಂತೆ ಒಬ್ಬನ ರಕ್ಷಿಸೋದಕ್ಕೆ. ಒಂದೇ ಒಂದು ಆತ್ಮ. ಇವತ್ತು ನಮ್ಗೆಲ್ಲ 100 ಜನ ಬಂದ್ರೆ 200 ಜನ ಬರ್ಬೇಕು. 200 ಆದ್ಮೇಲೆ 300, 300 ಆದ್ಮೇಲೆ 400, 400 ಆದ್ಮೇಲೆ 600, 600 ಆದ್ಮೇಲೆ 1000, 1000 ಆದ್ಮೇಲೆ 2000 ಆದ್ಮೇಲೆ 10,000, 10,000 ಆದ್ಮೇಲೆ 20,000. ಒಬ್ರಿಗಿಬ್ರು ಎಲ್ಲ ಕಡಿಮೆ ಆಗ್ಬಾರ್ದು. ಒಂದು ಸೋಲ್ಸ್ನ, ಒಂದು ಆತ್ಮನ ಹುಡ್ಕೊಂಡು ಹೋಗ್ತಾನೆ ದೇವರು. ಒಂದು ಕುರಿಯನ್ನ ಹುಡ್ಕೊಂಡು ಹೋಗ್ತಾನೆ. ಆಮೇಲೆ ಯಾರು ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದಾರೆ ಈ ಹೋಲಿ ಸ್ಪಿರಿಟ್ ಅಲ್ಲಿ? ಬೈಬಲ್ ಎಲ್ಲ ಮಾತಾಡ್ತಾರೆ. ನಿನ್ನಲ್ಲಿ ಬಂದ್ರೆ, ನಿನ್ನಲ್ಲಿ ಹೋಲಿ ಸ್ಪಿರಿಟ್ ಫಿಲ್ ಆದ್ರೆ, ಇಲ್ಲಿ ಸ್ಟಡಿ ಗಿಡಿ ನಮ್ಮ ಸಾಮರ್ಥ್ಯ ನೋ ಏನಿಲ್ಲ. ಬೈಬಲ್ ಕಾಲೇಜ್ ಹೋಗಿದ್ರೆ ಕೂಡ, ಮನೇಲೆ ಓನ್ ಸ್ಟಡಿ ಮಾಡಿದ್ರೆ ಕೂಡ ಪ್ರತಿದಿನ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಬೇಕು. ಆಮೇಲೆ ಥಿಯಾಲಜಿಯನ್ನ ಮಾಡಿರ್ಲಿ, ಅವನಿಗೆ ಬಿಷಪನ ಆಗಿರ್ಲಿ, ರೆಫರೆಂಟನ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾಕೆ ಓನ್ ಕರೆದು ಓನ್ ಬೈಬಲ್ ಸ್ಟಡಿ ಮಾಡ್ಕೊಂಡು ಬಂದಿರೋದ್ರೆ. ಪೌಲೆಲ್ಲ ಓನ್ ಸ್ಟಡಿ ಮಾಡಿರೋದು. ಆಮೇಲೆ ಪೌಲೆಲ್ಲ ಓನ್ ಆಗಿ, ಏಸನ್ನ ಓನ್ ಆಗಿ, ಕೆಲವರು ಇದ್ದಾರೆ ಓನ್ ಆಗಿ ಮಾಡಿರ್ತಾರೆ. ಅವ್ರಿಗೆಲ್ಲ ಅವರು ಕೂಡ ಪರಿಶುದ್ಧಾತ್ಮದಿಂದ ತುಂಬಲ್ಪಡ್ಬೇಕು. ಬೇರೆ ಮಾರ್ಗನೇ ಇಲ್ಲ. ಅವ್ರು ಎಷ್ಟೇ ಸಾರಿ ಬೈಬಲ್ ತಿರ್ಸಾಕಿರ್ಲಿ, ಪ್ರತಿದಿನ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ಬೇಕು. ಅರ್ಥ ಆಗ್ತಾ ಇದಲ್ಲ ನಾನು ಹೇಳಿದ್ರೆ? ಹೋಲಿ ಸ್ಪಿರಿಟ್ ಅಲ್ಲಿ ಕೂತ್ಕೊಂಡು ತುಂಬಿಸ್ಕೊಂತಾನೆ ಇರ್ಬೇಕು. ಖಾಲಿ ಆಗ್ತಾ ಇರ್ತದೆ,
ತುಂಬಿಸ್ಕೊಂತಾ ಇರ್ಬೇಕು. ಶಕ್ತಿ ಖಾಲಿ ಆಯ್ತು, ಊಟ ತಿಂತೀವಿ ನಾವು, ನೀರು ಕುಡಿತೀರಿ, ಜ್ಯೂಸ್ ಕುಡಿತೀರಿ, ತಿಂತಾ ಇರ್ಬೇಕು, ಶಕ್ತಿ ಹೊಂದ್ಕೊಂತಾನೆ. ಹಲ್ಲೆಲೂಯಾ, ಆಮೆನ್. ಅದರಲ್ಲಿ 55, ಆಮೆನ್. 7:55 ಓದಿ. ಆದರೆ ಆ ಅವರ ಪವಿತ್ರಾತ್ಮ ಭರಿತನಾಗಿ ಆ ಆಕಾಶದ ಕಡೆಗೆ ದೃಷ್ಟಿಸಿ ಆ ದೇವರ ಪ್ರಭಾವವನ್ನು ಆ ದೇವರ ಬಲಗಳಲ್ಲಿ ಆ ನಿಂತಿದ್ದ ಯೇಸುವನ್ನು ಕಂಡು ಆ ಹಾಗೂ ಸಾಕು. ಏನಾಗಿದೆ ಇಲ್ಲಿ? ಪವಿತ್ರಾತ್ಮ ಇಲ್ಲಿ ಏನಾಗ್ತಾ ಇದಾರೆ ಗೊತ್ತಾ? ಅವನ ಮೇಲೆ ಕೆಳಗಡೆ ಓದಿ. ರಿಯಲ್ ಕಲ್ಲುಗಳಾಗ್ತಾ ಇದಾರೆ. ಒಂದು ಲೋಡ್ ಕಲ್ ತಂದು ದಬ್ಬಿದ್ದಾರೆ. ಇಸ್ ದಬ್ಬ ಬೋರ್ಡರ್ಸ್ ರಿಯಲ್ ಆಗ್ಬೇಕು. ಕಣ್ಣು ಮೇಲೆ, ತಲೆ ಮೇಲೆ, ಚೆಸ್ಟ್ ಮೇಲೆ, ಹಾರ್ಟ್ ಮೇಲೆ ಪತ್ ಅಂತ ಬೀಳ್ತಾ ಇದೆ. ಬದ ಬೀಳ್ತದೆ. ಹಿಂಗೆ ಹಿಂದೆ ಹಿಂದೆ ಮುಂದೆ ಬೀಳ್ತಾನೆ ಇದೆ. ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿದ್ರೆ ಗೊತ್ತಾಗಲ್ಲ ಏಟುಗಳು. ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿದ್ರೆ ಉಪವಾಸದಲ್ಲಿ ನಿಮ್ಗೆ ಹಸಿವೆ ಆಗಲ್ಲ. ಅರ್ಥ ಆಯ್ತಂತ. ನಾವು 40 ದಿನ ಏನು ಊಟ ಮಾಡಿದ್ರಿ? ಮೋಸೆ ಬಾಡಿ ಕೆಳಗಡೆ ಇತ್ತು, ಸ್ಪಿರಿಟ್ ಮೇಲೆ ಹೋಗ್ಬಿಟ್ಟಿತ್ತು. ಇನ್ನೇನು ಊಟ? ಅವ್ನು ತಿರ್ಗಾ ಊಟ ಬೇಕಾದ್ರೆ ಅವನ ಆತ್ಮ ಒಳಗ್ ಬರ್ಬೇಕು ಮೋಸೆಗೆ. ಹಲ್ಲೆಲೂಯಾ. ಆ ಕದಗಳು ಬೀಳ್ತಾ ಇದ್ರೆ ಯಾಕೆ ಅವನು ನೋವಾಗಿಲ್ಲ, ಕಿರ್ಚಿಲ್ಲ, ಓಡೋಗಿಲ್ಲ ಅಂದ್ರೆ ಹೋಲಿ ಸ್ಪಿರಿಟ್ ಫಿಲ್ ಆಗ್ಬಿಟ್ರೆ ಆತ್ಮ ಸೈಡ್ ಇರುತ್ತೆ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಆತ್ಮ ಮೇಲ್ಗಡೆ ಇದ್ರೆ ಯಾರನ್ನ ಒಂದು ಮಾತಂದ್ರೆ ಬಿಡನು ಅಂದ್ಬಿಡ್ತೀವಿ, ಬಿಡಲ್ಲ. ನಿಮ್ ಹೋಲಿ ಸ್ಪಿರಿಟ್ ಅಲ್ಲಿ ಇರೋರು ಯಾಕೆ, ಏನಮ್ಮ, ಯಾಕಪ್ಪ, ಯಾಕೆ ರಾಜಾ, ಸುಮ್ಮನೆ ಇರು, ಹಂಗ ಬೇಡ, ಆ ತರ ಒಳ್ಳೇದಲ್ಲ ಸಿಸ್ಟರ್, ಯಾಕೆ ದಯವಿಟ್ಟು ಕ್ವೈಟ್ ಆಗಿ ಯಾಕೆ ಇಷ್ಟು ಮಾತಾಡ್ತೀರಾ? ಅದೇ ನಮ್ಮ ಆತ್ಮ ಇದ್ರೆ ಹಾರ್ಟ್ ಫುಟ್ ಅಂತ ಮಾತಾಡ್ತೀವಿ. ಹೇಳಿಲ್ವಾ? ಮಾರ್ತಳಿಗೆ ಹೆಂಗ್ ಮಾತಾಡಿದ್ರು? ಮಾರ್ತಾ ಮಾರ್ತಾ, ನೀನ್ ತುಂಬಾ ವಿಷಯದಲ್ಲಿ ಗಲಿಬಿಲಿ ಆಗ್ಬಿಟ್ಟಿದ್ಯಾ. ಅದೇ ಅವ್ರ ಅಕ್ಕ, ಅವ್ರ ಅಣ್ಣ, ತಮ್ಮ ಆಗಿದ್ರೆ ಹೆಂಗೆ? ಮಾರ್ತಾ, ಏನ್ ಹಿಂಗೆ ನೀನು ಯಾಕೆ ಈ ತರ ಮಾತಾಡ್ತೀಯ? ಸುಮ್ಮನೆ ಇರು, ಬುದ್ಧಿ ಇಲ್ವಾ? ಇದು ನಮ್ದು. ಆಮೇಲೆ ಹೋಲಿ ಸ್ಪಿರಿಟ್ ಫಿಲ್ ಆಗ್ಬಿಟ್ರೆ ಮಾತುಗಳೇ ಸಾಫ್ಟ್. ಅವ್ರು ಯಾವಾಗ ಒಂದ್ಸರಿ ತಪ್ಪು ಮಾಡ್ಬಿಡ್ತಾರೆ, ತಮ್ಮನ್ನು ತಗ್ಗಿಸ್ಕೊಂಡು ಸರಿಪಡಿಸ್ಕೊಂತ ಅಗೈನ್ ಅವಕಾಶ ಕೊಡಲ್ಲ. ಶರೀರ ಬಂದ್ಬಿಡ್ತೈತೆ. 100% ಯಾರು ಇರಲ್ಲ. ಜೀಸಸ್ 100. ನಾವೆಲ್ಲ ಕಡಿಮೆನೆ. ಆಮೇನ್. ಇನ್ನೊಂದು ವಾಕ್ಯ ಓದಿ. ರೆವಲ್ಯೂಷನ್ ಚಾಪ್ಟರ್ 1:11. ಪ್ರಕಟಣೆ ಗ್ರಂಥ 1:11. ಬೇಗ 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 ಫಾಸ್ಟ್. ಇಲ್ಲಿ ಜಾನ್ ಅದು ನೀವು ನೋಡುವುದನ್ನು ಪುಸ್ತಕದಲ್ಲಿ ಬರೆದು 1:11. ರೆವಲ್ಯೂಷನ್ 1:11. ಅದೇನಾ? ನಿಮ್ಮ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಸಾರಿ, ನಾನು ತಪ್ಪಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟ್ ನೀವು ಹೋಗ್ತಾ ಇರೋದಲ್ಲ. 10ನೇ ವಚನ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ಹಿಂದಕ್ಕೆ ನೋಡಿದೆನು. ಅದೋ ದ್ವೀಪದಲ್ಲಿದ್ದಾನೆ ಜಾನು, ಯೋಹಾನ. ಒಂದು ಶಬ್ದ ಕೇಳಿಸ್ತು, ಹಿಂತಿರುಗಿ ನೋಡಿದಂತೆ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿ. ಹೊಸ ಅಂದ್ರೆ ಅದ್ವೇ ಫುಲ್ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ನಿನ್ಗೀನ್ ಏನು ಯಾರನ್ನ ಅಮ್ಮ ಅಪ್ಪ ಏನು ಕರೆಯಂಗಿಲ್ಲ. ನಥಿಂಗ್ ವಿಲ್. ವಶ ಅಂದ್ರೆ ಏನು? ಪೊಲೀಸ್ ಬಂದು ಫುಲ್ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ. ಪೊಲೀಸ್ ಬಂದು ಏರಿಯಾನ ಫುಲ್ ಕವರ್ ಮಾಡ್ಬಿಟ್ಟಿದ್ದಾರೆ. ಯಾರು ಒಳಗಡೆ ಹೋಗಲ್ಲ. ಸಾರಿ ಸಿಸ್ಟರ್, ಸಾರಿ ಬ್ರದರ್, ಒಳಗಡೆ ಇರ್ತಾರೆ. ಪೊಲೀಸ್ ಫುಲ್ ಕವರ್ ಆಗಿದೆ, ಹೋಗ್ಬೇಡ. ಏನಾಗಿದೆ ಇಲ್ಲಿ ಜಾನ್? ಪವಿತ್ರ ಆತ್ಮ ಬರೀತೀನಂದ್ರೆ ಏನಂತ ಈ ವಾಕ್ಯ ನಿಮ್ಗೆ ಕೊಡ್ತಾರೋ ನಾನು ಏನ್ ಕೊಡ್ತಾ ಇದ್ದೇನೆ? ವಶ ಆಗೋದು. ಪೊಲೀಸ್ ಸ್ಪೀಡ್ಗೆ ಏನಾಗುತ್ತೆ? ಕಂಟ್ರೋಲ್ಗೆ ನೀನು ಹೋಗ್ಬಿಡೋದು. ನಿನ್ ಕಂಟ್ರೋಲ್ ಹೋಯ್ತಿಲ್ಲ. ಇನ್ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ದುರಾತ್ಮ ಕೂಡ ಕಂಟ್ರೋಲ್ ಮಾಡಕ್ಕಾಗಲ್ಲ. ಮ್ಯಾನ್, ನೀನ್ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗಿರೋದು ದುರಾತ್ಮ ಕೂಡ ಸೇರಕ್ಕಾಗಲ್ಲ. ನಿಂದು ಸ್ವಂತನೂ ನಡೆಯಲ್ಲ. ಆಮೇಲೆ ನಿನ್ ಶರೀರ ಗಿರೀರ ನೋಡಲಿ. ಪರವಶ ಅಲ್ಲ ಇಲ್ಲಿ, ಬರೀತನಲ್ಲ, ವಶ. ಅಂಡರ್ ಆಗ್ತಾ ಇರೋದು, ಕಂಟ್ರೋಲ್. ಸಾರಿ, ಕೆಲವರು ಏನಿದೆ ನಮ್ಮ ಓನರ್ ಹೇಳ್ತಾರೆ, ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ. ಅವ್ರು ಬಂದು ಹೇಳ್ತಾರೆ ಯಾರ ಕಂಟ್ರೋಲ್ ಅಲ್ಲಿ ಇದ್ದಾರೆ ಅವರು? ಓನರ್ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಹಿಂಗೆ ಜಾನ್ ರಿಯಲ್ ರೆವಲ್ಯೂಷನ್ ಅಲ್ಲ, ಆ ಪ್ರಕಟಣೆಯನ್ನ ಕೊಡೋದಕ್ಕೆ ಫುಲ್ ಆಗಿ ತಗೊಂಡು ಫಿನಿಶ್
ಬಾಡಿ ಎಲ್ಲಿ ಬಿದ್ದಿದೆ? ಪದೋಸ್ ದೀಪದಲ್ಲಿ ಬಿದ್ದಿದೆ. ಜಾನ್ ಆತ್ಮ ಎಲ್ಲಕ್ಕೂ ಹೋಗ್ತಾ ಇದೆ. ಯೋಹನ ಆತ್ಮ ಪರಲೋಕಕ್ಕೆ ಹೋಗ್ಬಿಡ್ತದೆ. 3 ಆಕಾಶಗಳು 4 ಆಕಾಶಗಳು ದಾಟ್ಬಿಟ್ಟು. ಆಮೇಲೆ ಅವಾಗ ಜಾನ್ ಬಾಡಿನ ಜಾನ್ ನೋಡ್ಬೋದು. ಈಗ ಇನ್ನೂ ಸ್ವಲ್ಪ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಂತೀನಿ. ನಮ್ಮ ಬಾಡಿ ಕೆಳಗಡೆ ಮೇಲೆ ಹೋಗಿ ನೋಡ್ಬೋದು ನಾವು. ಆಮೇಲೆ ಈ ತರ 8ನೇ ಅಧ್ಯಾಯದಲ್ಲಿ ಏಜಸ್ ಸ್ಕೇಲ್ ಗೊತ್ತಾಗುತ್ತೆ. ಏಜಸ್ ಸ್ಕೇಲ್ ಬಾಡಿ ಕೆಳಗಡೆ ಬಿದ್ದೋಗಿದೆ, ಅವನ ಆತ್ಮ ಮೇಲ್ಗಡೆ ಹೋಗಿದೆ. ಆಮೇಲೆ ನಾನು ಒಬ್ಬನ ಸಾಯಿಸ್ತಾನೆ ಪ್ರವಾದನೆ ಹೇಳಿದ ತಕ್ಷಣ ಸತ್ತು ಬೀಳ್ತಾನೆ. ಆಮೇಲೆ ವಶ ಇನ್ನೊಂದು ವಾಕ್ಯ ఉంది. ಆಮೇಲೆ ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇಲೆ ಸಾಕು ವಾಕ್ಯಗಳಿದ್ದೇನೆ, ಸದ್ಯಕ್ಕೆ ಸಾಕು, ಟೈಮ್ ಆಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇನ್ ಆಮೇನ್. ಸೊ ಆತ್ಮ ಪರವಶನಾಗಿರೋರ ಒಳ್ಳೆ ಸುವಾರ್ತೆಯನ್ನು ಸಾರ್ತಿ. ಕೇಳಿದ ತಕ್ಷಣ ದೀಕ್ಷಾಸ್ಥಾನ ಇಸ್ಕೊಂತಾರೆ. ಕೇಳಿದ ತಕ್ಷಣ ಯೇಸು ಹತ್ರ ಬರ್ತಾರೆ. ಹೋಲಿ ಸ್ಪಿರಿಟ್ ಅಲ್ಲಿ ನೀನ್ ಗಾಸ್ಪಲ್ ಹೇಳೋದು ಹೋಗೋದು, ನೀನ್ ಓನಾಗಿ ಹೋಗೋದು ವ್ಯತ್ಯಾಸ ಇದೆ. ಯಾವ ರೀತಿ ಬೇಕಾದ್ರೂ ಸುವಾರ್ತೆ ಸಾರ್ಬೋದು ಅಂತಾನೆ ಪೌಲ ಫಿಲಿಪ್ಪ ಗ್ರಂಥದಲ್ಲಿ. ಏನಂತಾನೆ? ಯಾವ ರೀತಿ ಬೇಕಾದ್ರೂ ಸುವಾರ್ತೆ ಸಾರ್ಬೋದು, ಓನಾಗಿ ಕೂಡ ಹೋಗಿ ಸಾರ್ಬೋದು, ಯಾರನ್ನ ನೋಡಿ ಸಾರ್ಬೋದು. ಸೊ ನೀನ್ ಹೋಲಿ ಸ್ಪಿರಿಟ್ ಅಲ್ಲಿ ಫಿಲ್ ಆಗ್ಬಿಟ್ರೆ ಗಾಸ್ಪಲ್ ಹೇಳ್ತೀಯ, ಧೈರ್ಯ ಪರವಶನಾಗ್ತೀಯ, ಸಾಕ್ಷಿಯನ್ನ ಕೊಡ್ತೀಯ, ಗಟ್ಟಿಯಾಗಿರ್ತೀಯ, ಧೈರ್ಯವಾಗಿರ್ತೀಯ, ವಾಗ್ದಾನಗಳನ್ನ ಕೊಡ್ತೀಯ, ರೋಗಿಗಳನ್ನ ಸ್ವಸ್ಥಪಡಿಸ್ತೀಯ, ದೆವ್ವಗಳನ್ನ ಬಿಡಿಸ್ತೀಯ. ಆಮೇಲೆ ಬೈಬಲ್ ಎಲ್ಲ ತಿಳಿತದೆ, ಚೆನ್ನಾಗಿ ಅರ್ಥಕೊಳ್ತೀಯ, ಬೈಬಲ್ ಇನ್ನೊಬ್ರಿಗೆ ಹೇಳ್ತೀಯ. ಆಮೇಲೆ ಬೈಬಲ್ ಓದ್ತೀಯ, ಬೈಬಲ್ ಪ್ರೇ ಮಾಡ್ತೀಯ, ಶೋಧನೆಯನ್ನ ಜಯಿಸ್ತೀಯ, ಕ್ರಿಸ್ತನಿಗಾಗಿ ನಿಲ್ತೀಯ, ಆತ್ಮ ಪ್ರೇರೇಪಣೆ ಪರವಶನಾಗ್ತೀಯ, ಪ್ರವಾದನೆಯನ್ನು ನುಡಿತೀಯ, ವರಗಳಿಂದ ತುಂಬಲ್ಪಡ್ತೀಯ, ಫಲಗಳಿಂದ ತುಂಬಲ್ಪಡ್ತೀಯ. ನೀನು ಫೈರ್ ಆಗಿರ್ತೀಯ, ಪ್ರಜ್ವಲಿಸ್ತೀಯ, ಪ್ರಕಾಶಿಸ್ತೀಯ, ದೇವರಿಗಾಗಿ ಜ್ಞಾನವಂತನಾಗಿರ್ತೀಯ, ನಂಬಿಕೆಯಿಂದ ಕೂಡಿರ್ತೀಯ, ಒಳ್ಳೆಯ ಆಲೋಚನೆ ನಿನಗಿರ್ತದೆ, ಪ್ರಾರ್ಥನೆಯನ್ನು ಮಾಡ್ತಾನೇ ಇರ್ತೀಯ. Hallelujah. Holy Spirit experience life in ಫುಲ್ ಆಗಿರೋದು. ಎಸ್. ಸೊ ಇವಾಗ ನಿನ್ನ ಮುಂದಿನ ಜೀವನದಲ್ಲಿ ಇವೆಲ್ಲ ನೋಡ್ಬೇಕು. ನೋಡೋಣ. ಕಣ್ಮುಚ್ತೀಯ, ಪರವಶನಾಗ್ತೀಯ, ಆತ್ಮಭರಿತನಾಗ್ತೀಯ, ಕಂಟ್ರೋಲ್ಗೆ ಹೋಗ್ಬಿಡ್ತದ, ಕಂಟ್ರೋಲ್ ಕಟ್ಬೇಕು.